ನಮಸ್ಕಾರ ಅಶ್ವಿನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್. ಸೊ ಏನು ಸ್ಪೆಷಲ್ ಅಂತ ಇವತ್ತು? ಏನೋ ಸ್ಪೆಷಲ್ ಇದೆ ಅಂದ್ರೆ ಈ ಅಪ್ಪ ಅಮ್ಮ ಬಂದಿದ್ದಾರೆ. ಹೌದಾ? ಸೊ ಇಲ್ಲೇ ಎಲ್ಲ ಓಡಾಡ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದೆ. ಆದ್ರೆ ಅವರು ಬರಿತಾನೆ ಕೂತಿದ್ದಾರೆ. ಇಲ್ಲಿ ಬಂದ್ಕೊಂಡು ನಿಮ್ಮ ಅಪ್ಪ ತುಂಬಾ ದೊಡ್ಡ ಸಾಹಿತಿ ಅಂತ ಗೊತ್ತಾಯ್ತು. ನಾವೇ ಅವ್ರಿಗೆ ಒಂದು ವಿಡಿಯೋ ಮಾಡ್ಬೋದು. ಖಂಡಿತ ರವಿ. ಅವ್ರ ಒಂದು ಜೀವನದ ಒಂದು ಇದ್ರ ಬಗ್ಗೆ, ನಡ್ಕೊಂಡು ಹಾದಿ ಬಗ್ಗೆ ಒಂದು ಒಳ್ಳೆಯದಾದ ಒಂದು ಎಲ್ಲರಿಗೂ ಗೊತ್ತಾಗ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೆ. ಮಾಡೋಣ? ಖಂಡಿತ ರವಿ, ಬನ್ನಿ ಪರಿಚಯ ಮಾಡ್ಕೊಳ್ತೀನಿ. ಅದೇ ಕರೆಕ್ಟ್. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ BK. ನಾನು ರವಿ ಮಾತಾಡ್ತಾ ಇದ್ವಿ ಇವಾಗಷ್ಟೇ ನಮ್ಮ ಅಪ್ಪನ ಬಗ್ಗೆ. ಅವ್ರ ಬಗ್ಗೆ ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ. ಡಾಕ್ಟರ್ G ಭಾಸ್ಕರಮಯ್ಯ ಅಂತ ಅವರು ನಿವೃತ್ತ ಪ್ರಾಧ್ಯಾಪಕರು, ಲೇಖಕರು. ಅವ್ರ ಬಗ್ಗೆ ಇನ್ನಷ್ಟು ನಿಮಗೆ ಅವ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡೋದಕ್ಕೋಸ್ಕರ ನಾನು ಹಾಗೂ ರವಿ ಅವರ ಒಂದು ಸ್ಥೂಲ ಸಂದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಪರಿಚಯ ಮಾಡ್ಕೊಳ್ಳಿ. ಅಪ್ಪ, ನೀವು ಇಲ್ಲಿ ಬಂದು ಕೂಡ ಬರಿತಾ ಇದ್ರಲ್ಲ, ಸೊ ಯಾವುದ್ರ ಬಗ್ಗೆ ಈಗ ಬರಿತಾ ಇದ್ರಿ? ಈಗ ನಾನು ಬರಿತಾ ಇರೋ ವಿಷಯ ಅದನ್ನು 3 ಲೆವೆಲ್ನಲ್ಲಿ ಹೇಳ್ಬೋದು. ಒಂದು, ಈಗ ತಾನೇ ಮಾಡಿ ಮುಗಿಸಿದ್ದು ಇಲ್ಲಿ ಬಂದ ಮೇಲೆ. ಎರಡನೇದು, ಈಗ ಮಾಡ್ತಾ ಇರುವಂಥದ್ದು. ಮೂರನೇದು, ಅಮೇರಿಕಾ ಬಿಟ್ಟು ಹೋಗೋದ್ರೊಳಗೆ ಫಿನಿಷ್ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿದಂಥ ವಿಷಯ. ಮೊದಲನೇದು, ತಪೋವನಿ ಮಾತಾ, ಸುಭದ್ರಾ ಮಾತಾ ಅನ್ನೋವರ ಒಂದು ಬಯೋಗ್ರಫಿ. ಶೈಲೇಂದ್ರ ಸಕ್ಸೇನಾ ಅನ್ನೋರು ಹಿಂದಿಯಲ್ಲಿ ಅದನ್ನು ಬರೆದಿದ್ರು. ಅದರ ಪಬ್ಲಿಷರ್ ಪತಂಜಲಿ ಯೋಗಪೀಠ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಆಗಿ ಅದನ್ನು ಕನ್ನಡಕ್ಕೆ ಮಾಡಿಕೊಡ್ಬೇಕಂದ್ರು. ಸುಮಾರು 240 ಪುಟದ ಪುಸ್ತಕ. ತಪೋವನಿ ಮಾತಾ ಅಂದರೆ ನಮ್ಮ ಪೇಜಾವರ ಸ್ವಾಮಿಯವರ ಶಿಷ್ಯ. ಪೇಜಾವರ ಸ್ವಾಮಿಯವರಿಗೆ 2 ಶಿಷ್ಯರು ಪ್ರಮುಖವಾಗಿ. ಒಂದು ಉಮಾಭಾರತಿ, ಅವ್ರ ವಿಷಯ ನಿಮಗೆ ಗೊತ್ತದು, ರಾಜಕಾರಣದಲ್ಲಿ ಭಾಳ ಹೆಸರು ಮಾಡಿದಂಥ ವ್ಯಕ್ತಿ. ಇನ್ನೊಬ್ಬರು ಈ ಸುಭದ್ರಾ ಮಾತಾ, ಉಡುಪಿಯವರೇ. ಸುಮಾರು 9 ವರ್ಷ ಗಂಗೋತ್ರಿಯಿಂದ ಮೇಲೆ ತಪೋವನದಲ್ಲಿ ತಪಸ್ಸು ಮಾಡಿದವರು. ತಪಸ್ಸು, ಚಿಂತನ, ವಿಚಾರ ಏನೋ ಅಂತೂ 9 ಚಳಿಗಾಲವನ್ನು ಆ ಬರ್ಫ್ ಬೀಳ್ತಾ ಇರುವಂಥ ಪ್ರದೇಶದಲ್ಲಿ ಕಳೆದಿರುವಂಥದ್ದೇ ಒಂದು ಭಾಳ ದೊಡ್ಡ ಸಾಧನೆ. 9ನೇ ವರ್ಷದ ನಂತರ ಅವರನ್ನು ಮಂಚಲ್ನಲ್ಲಿ ಕೆಳಗೆ ಹೊತ್ಕೊಂಡು ಬಂದರು. ಆ ವಿಷಯ ಪ್ರತ್ಯೇಕ. ಅಂತೂ ಅವರ ಸಾಧನೆಗಳ ಒಂದು ಸಮಗ್ರ ಚಿತ್ರಣವನ್ನು ಶೈಲೇಂದ್ರ ಸಕ್ಸೇನಾ ಕೊಟ್ಟಿದ್ದಾರೆ. ಅದನ್ನು ಕನ್ನಡಕ್ಕೆ ಮಾಡುವಂಥ ಕೆಲಸ ನನಗೆ ವಹಿಸಿದ್ರು. ಅದನ್ನು ಚೆನ್ನಾಗಿ ಮಾಡಿ ಮುಗಿಸಿದೆ. ಎರಡನೇ ಕೆಲಸ ನಾನು ಮಾಡ್ತಾ ಇರುವಂಥದ್ದು ಕುವೆಂಪು ಭಾಷಾ ಭಾರತಿ, ಬೆಂಗಳೂರು. ಅದು ಸರ್ಕಾರಿ ಸಂಸ್ಥೆ. ಅವರು ನನಗೆ ವಹಿಸಿಕೊಟ್ಟಂಥ ಒಂದು ಕೆಲಸ. ಹಿಂದಿಯ ಸುಪ್ರಸಿದ್ಧ ವಿಮರ್ಶಕ, ನಂಬರ್ 1 ಸ್ಥಾನದಲ್ಲಿರುವಂಥವ್ರು ನಾಮೋರ್ ಸಿಂಹ. ಅವರ ವಿಮರ್ಶಾ ಲೇಖನಗಳನ್ನು ನಾನೇ ಆಯ್ದು ಅದನ್ನು ಹಿಂದಿಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಕೆಲಸ. ಅದು ಸುಮಾರು 3/4 ಅಂಶ ಈಗ ಮುಗಿದಿದೆ. ಹಿಂದಿಯಲ್ಲಿ ಆಲೋಚನಾ ಅನ್ನೋ ಪತ್ರಿಕೆ, ಅದು ಅಖಿಲ ಭಾರತ ಮಟ್ಟದ್ದು. ಯಾವ ಭಾಷೆಯಲ್ಲೂ ಅಂಥ ಒಂದು ಹೈ ಸ್ಟ್ಯಾಂಡರ್ಡ್ನ ಒಂದು ಕ್ರಿಟಿಸಿಸಮ್ ಬಗ್ಗೆ ಇರುವಂಥ ಒಂದು ಮ್ಯಾಗಝಿನ್ ಇಲ್ಲ. ಅದರ ಸಂಪಾದಕರಾಗಿ ಹಲವು ದಶಕಗಳಿಂದ ಕೆಲಸ ಮಾಡಿದಂಥವರು ನಾಮೋರ್ ಸಿಂಹ. JNU ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದಂಥವ್ರು. JNUಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ನ ಪೀಠವನ್ನು ಸ್ಥಾಪನೆ ಮಾಡಿದಂಥವ್ರು. ಆ ಕೆಲಸ ಮಾಡ್ತಾಯಿದ್ದೆ. ಅದನ್ನು ಆದಷ್ಟು ಶೀಘ್ರ ಮುಗಿಸಿ ನಮ್ಮ ಊರಿನವರೇ ಆದಂಥ ಗೋಪಾಲಕೃಷ್ಣ ನಾಯರಿ, ಅವರು ಕರ್ನಾಟಕದ ಮಾತ್ರ ಅಲ್ಲ ಭಾರತದ ಶ್ರೇಷ್ಠ ರಂಗ ನಿರ್ದೇಶಕರು. ಅವರ ಬಗ್ಗೆ ಒಂದು ಮೋನೋಗ್ರಾಫ್ ಹಿಂದಿಯಲ್ಲಿ ಬರಿಬೇಕು ಅನ್ನುವಂಥದ್ದು
ಒಂದು 2 ವರ್ಷದಿಂದ ಪೆಂಡಿಂಗ್ನಲ್ಲಿದ್ದಂಥ ಕೆಲಸ. ಆದ್ದರಿಂದ ಇದನ್ನು ಆದಷ್ಟು ಶೀಘ್ರವಾಗಿ ಮುಗಿಸಿ ನಾನು ಗೋಪಾಲಕೃಷ್ಣ ನಾಯಿಯವ್ರನ್ನ ಹಿಂದಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೇನೆ. ಅಪ್ಪ, ಯಾವತ್ತೂ ಪುರಸ್ಕಾರದ ಬೆನ್ನು ಹತ್ತಿದವರಲ್ಲ ನೀವು. ನಿಮಗೆ 2002ರಲ್ಲಿ ನ್ಯಾಷನಲ್ ಅವಾರ್ಡ್ ಬಂತಲ್ಲಪ್ಪ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? 2002ರಲ್ಲಿ ನ್ಯಾಷನಲ್ ಅವಾರ್ಡ್ ಬಂದದ್ದಕ್ಕೆ ಒಂದು ಕಥೆಯೇ ಇದೆ. ಏನಂತ ಹೇಳಿದ್ರೆ, ನೀನು ಹೇಳಿದ್ದು ಸರಿ, ಪುರಸ್ಕಾರದ ಹಿಂದೆ ಹೋಗುವ ಮೆಂಟ್ಯಾಲಿಟಿ ನನಗಿಲ್ಲ, ಮತ್ತು ನನಗೆ ಪುರಸ್ಕಾರ ಅಂದರೆ ಎಲರ್ಜಿ ಮತ್ತು ಹೇಟ್ರೆಡ್ ಕೂಡ ಇದೆ. ಯಾತಕ್ಕಂದರೆ ನಮ್ಮ ಕರ್ನಾಟಕದಲ್ಲಿ, ಯಾಕೆ ಇಡೀ ಭಾರತದಲ್ಲಿ ಭಾಳ ವರ್ಷಗಳಿಂದ, ಪ್ರಾಯ ಸ್ವಾತಂತ್ರ್ಯ ನಂತರ ಅಂತಲೇ ಹೇಳ್ಬೋದು, ಪ್ರಶಸ್ತಿ ಹಿಂದೆ ಹೋಗುವ, ಅದಕ್ಕೆ ರಾಜಕಾರಣ ಮಾಡುವ, ಅದಕ್ಕೆ ಹಣ ವ್ಯಯಿಸುವ ಒಂದು ಪ್ರಕ್ರಿಯೆ ನಿರಂತರ ನಡೀತಾ ಇದೆ. ಇದರಿಂದಾಗಿ ಯೋಗ್ಯರಿಗೆ ಯಾವತ್ತೂ ಕೂಡ ಸಲ್ಲಬೇಕಾದಂತಹ ಸ್ಥಾನ ಆಗಲಿ ಮರ್ಯಾದೆ ಆಗಲಿ ಸಿಗುವುದಿಲ್ಲ. ಈ ದೃಷ್ಟಿಯಿಂದ ನಾನು ಅದರ ಬಗ್ಗೆ ಎಂದೂ ತಲೆ ಕೆಡಿಸ್ಕೊಂಡವ ಅಲ್ಲ. ಈ 2002ರಲ್ಲಿ ಬಂದ ಪುರಸ್ಕಾರದ ವಿಚಾರ ಏನಂದರೆ, ಒಂದು 2 ವರ್ಷದ ಹಿಂದೆ ಹಿಂದಿಯ ಮ್ಯಾಗ್ಝಿನ್ನಲ್ಲಿ ಒಂದು ಆ್ಯಡ್ ಬಂದಿತ್ತು. ಅದರಲ್ಲಿ ಏನಿತ್ತು ಅಂತ ಹೇಳಿದರೆ, ಹಿಂದಿಯೇತರ ಭಾರತೀಯ ಭಾಷೆಗಳು ಮತ್ತು ಬೇರೆ ಪ್ರಾಂತಗಳು, ಒಟ್ಟಿಗೆ 19 ಅಂಥ ಪ್ರಾಂತಗಳಿವೆ. ಅದು ನಾನ್ ಹಿಂದಿ ಸ್ಪೀಕಿಂಗ್ ಏರಿಯಾಸ್ ಅಂತ ಕರೀತಾರೆ. ಅವುಗಳಲ್ಲಿ ಶ್ರೇಷ್ಠ ಕಲಾಕಾರರಿಗೆ, ಸಂಗೀತಜ್ಞರಿಗೆ, ವಿಮರ್ಶಕರಿಗೆ, ಕವಿಗಳಿಗೆ ಒಂದೊಂದು ಪುರಸ್ಕಾರ ಕೊಡುವಂಥ ಒಂದು ರಾಷ್ಟ್ರಮಟ್ಟದ ಯೋಜನೆ ಇತ್ತು. ಅದಕ್ಕೆ ಈಗ ವಿಮರ್ಶಕ ಪುರಸ್ಕಾರ, ಅದಕ್ಕೆ ನಾವು ಬರೆದ ಪುಸ್ತಕವನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ನಾನು ಅಜನಬಿ ಪನ್ ಏಕ್ ಸೈದ್ಧಾಂತಿಕ ಅನುಶೀಲನ ಅನ್ನುವಂಥ ಒಂದು ಹಿಂದಿ ನನ್ನ ವಿಮರ್ಶಾ ಗ್ರಂಥವನ್ನು ಅದಕ್ಕೆ ಸಬ್ಮಿಟ್ ಮಾಡಿದೆ. ಆನಂತರ ನಾನು ಅದನ್ನು ಮರ್ತೇ ಬಿಟ್ಟಿದ್ದೆ. ಅದಕ್ಕೆ 45 ಜನ ಜೂರೀಸು ಮಾರ್ಕ್ ಹಾಕಿ ಸೆಲೆಕ್ಟ್ ಮಾಡೋರು. ಆದ್ದರಿಂದ ಅದೊಂದು ಪುರಸ್ಕಾರ ಅಲ್ಲ, ಒಂದು ರೀತಿಯಲ್ಲಿ ಸ್ಪರ್ಧೆ ಅಂತ ಹೇಳ್ಬೋದು. ಅದು 2002ರಲ್ಲಿ ಜನವರಿಯಲ್ಲಿ ಟೆಲಿಗ್ರಾಮ್ ಬಂತು. ನನಗೆ ಆಶ್ಚರ್ಯ ಆಯಿತು. ನಾನು ಹೋಗುವ ಆಸಕ್ತಿಯಲ್ಲೇ ಇರಲಿಲ್ಲ. ಯಾರು ಡೆಲ್ಲಿವರೆಗೆ ಹೋಗಿ ತಗೊಂಡು ಬರ್ತಾರೆ, ಹೇಗೂ ವಾಪಸ್ ಕಳಿಸ್ತಾರೆ ಅನ್ನೋ ಇದರಲ್ಲೇ ಇದ್ದೆ. ಆವಾಗ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಶಾಂತಮೂರ್ತಿ ಐತಾಳ್ರು, ನಮ್ಮ ಕಾಲೇಜಿಗೆ ಹೆಮ್ಮೆ, ನಮ್ಮ ಯೂನಿವರ್ಸಿಟಿಯಲ್ಲಿ ಯಾರಿಗೂ ಈ ಪುರಸ್ಕಾರ ಬಂದಿಲ್ಲ, ನೀವು ಹೋಗಲೇಬೇಕಂತ ಭಾಳ ಒತ್ತಾಯ ಮಾಡಿ ಕಳಿಸಿದ್ರು. ಅಲ್ಲಿ ಡೆಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಹೌಸ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಆ ಪುರಸ್ಕಾರ ನನಗೆ ಸಿಕ್ಕಿತು. ಆದರೆ ಈ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಏನಂದರೆ, ಆ ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಹೋಗುವ ಆ ಒಂದು ದಾರಿ, ಅದರಲ್ಲಿ 7 ಕಡೆ ನಮ್ಮನ್ನು ಚೆಕ್ ಮಾಡ್ತಾರೆ. ಒಂದು ಪೆನ್ನು ಕೂಡ ನಮಗೆ ಇಟ್ಕೊಳ್ಳಿಕ್ಕೆ ಇಲ್ಲ. 5ನೇಯೋ 6ನೇಯೋ ಹಂತಕ್ಕೆ ಬರುವಾಗ ನನ್ನನ್ನು ತಲಾಶ್ ಮಾಡೋ ವ್ಯಕ್ತಿ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ. ಮೆತ್ತಗೆ ಹೇಳಿದೆ, ನಾನು ನಿಮ್ಮ ಸ್ಟೂಡೆಂಟ್ ಸರ್, ಊರಿಗೆ ಬಂದಾಗ ನಾನು ಭೇಟಿ ಆಗ್ತೇನೆ. ಅವಾಗ ನಿಮ್ಗೆ ಹಿಂಗೆ ಅನಿಸ್ತು? ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಅಧ್ಯಾಪಕರ ಪರಿಸ್ಥಿತಿ ಏನಂದರೆ, ಎಲ್ಲಿ ಹೋದರೂ ಒಬ್ಬರಲ್ಲ ಒಬ್ಬರು ನಮಗೆ ಸಿಕ್ಕೇ ಸಿಗ್ತಾರೆ. ಗಡಂಗಿ ಹೋದರೂ ಸಿಕ್ಕಬಹುದು, ಆ ಪ್ರಶ್ನೆ ಬೇರೆ. ಆ ದೃಷ್ಟಿಯಿಂದ ಭಾಳ ಸಂತೋಷ ಆಯಿತು ನನಗೆ. ಅಂತೂ ಪುರಸ್ಕಾರ ನನಗೆ ಸಿಕ್ಕಿತು. ಇದು ಕರ್ನಾಟಕದಲ್ಲಿ ನನಗೆ ಸಿಗ್ತಾ ಇರುವಂಥದ್ದು. ನಾನು 5ನೇ ವ್ಯಕ್ತಿ. ನಿಮ್ಮ PhD ಹೇಗಾಯಿತು? ನನ್ನ PhD ಸಬ್ಜೆಕ್ಟ್ ಅಜನಬಿ ಪನ್ ಏಕ್ ಸೈದ್ಧಾಂತಿಕ ಅನುಶೀಲನ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ದಿ ಕಾನ್ಸೆಪ್ಟ್ ಆಫ್ ಏಲಿನೇಷನ್, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಂತ. ನಾನಿದನ್ನು 1979ನೇ ಇಸ್ವಿಯಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ರಿಜಿಸ್ಟರ್ ಮಾಡಿಸಿದ್ದೆ. ನನಗೆ ಗೈಡ್ ಡಾಕ್ಟರ್ MS ಕೃಷ್ಣಮೂರ್ತಿ ಅಂತ.
ನನ್ನ ಸಬ್ಜೆಕ್ಟ್ ಅದು ನಾನೇ ಆರಿಸ್ಕೊಂಡಂಥ ಸಬ್ಜೆಕ್ಟ್. ನಮ್ಮಲ್ಲಿ ಸಾಮಾನ್ಯವಾಗಿ PhD ಮಾಡುವಾಗ ಗೈಡ್ ಅವರು ಸಬ್ಜೆಕ್ಟನ್ನು ಚುನಾಯಿಸಿ ಹೇಳ್ತಾರೆ. ಆದರೆ ನನ್ನ ಪ್ರಶ್ನೆ ಮತ್ತು ನನ್ನ ಒಂದು ಓದಿನ ಒಂದು ಸ್ಥಿತಿ ಹೇಗಿದೆ ಅಂದರೆ ನನ್ನ ಆಸಕ್ತಿಯ ಕ್ಷೇತ್ರದ್ದೇ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಆ ರೀತಿಯಲ್ಲಿ ಸಬ್ಜೆಕ್ಟನ್ನ ಆಯ್ದುಕೊಂಡೆ. ನಂತರ ಸಿನಾಪ್ಸಿಸ್ನ ಅದನ್ನು ತಯಾರಿಸಿದೆ. ಅದು ಮನುಷ್ಯನ ಒಂಟಿತನದ ಅಧ್ಯಯನ, ಕಾನ್ಸೆಪ್ಟ್ ಆಫ್ ಏಲ್ನೇಷನ್. ಸಾಹಿತ್ಯಿಕವಾಗಿ ಮನುಷ್ಯ ಒಂಟಿತನವನ್ನು ಅನುಭವಿಸುವುದು, ಸೈಕಾಲಜಿಕಲಿ ಮನಃಶಾಸ್ತ್ರೀಯವಾಗಿ ಅವನ ಒಂಟಿತನದ ಸ್ಥಿತಿ, ತತ್ವಶಾಸ್ತ್ರೀಯವಾಗಿ ಅದಕ್ಕೆ ನಾನು ಗ್ರೀಕ್ ಫಿಲಾಸಫಿ, ಇಂಡಿಯನ್ ಫಿಲಾಸಫಿ, ಕಂಟೆಂಪ್ರರಿ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿ ಎಲ್ಲ ಆಯಾಮಗಳಿಂದ ನೋಡುವಂಥ ಪ್ರಯತ್ನ. ಉದಾಹರಣೆಗೆ ಸೆಕೆಂಡ್ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್, ಆ ಇನ್ ಬಿಟ್ವೀನ್ ಪೀರಿಯಡ್ನಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ಆದಂಥ ಪಲ್ಲಟಗಳು, ತಲ್ಲಣಗಳು ಇವುಗಳನ್ನೆಲ್ಲ ಬಟ್ಟಿ ಇಳಿಸಿ ಯಾಕೆ ಮನುಷ್ಯ ತಾನು ಒಂಟಿ ಅಂತ ಭಾವಿಸ್ತಾನೆ, ಅಂಥ ಕೃತಿಗಳು ಬಂದವು ಎನ್ನುವುದರ ಬಗ್ಗೆ ನನ್ನ PhD ಸಬ್ಜೆಕ್ಟ್. ಆದರೆ ಅದು ಬಹಳ ವಾಸ್ಟ್ ಸಬ್ಜೆಕ್ಟ್ ಆದ್ದರಿಂದ 3 ವರ್ಷದಲ್ಲಿ ನನಗನ್ನು ಮುಗಿಸ್ಲಿಕ್ಕಾಗಲಿಲ್ಲ. ಮತ್ತೆ 2 ವರ್ಷ ಎಕ್ಸ್ಟೆನ್ಷನ್ ತಗೊಂಡೆ, ಆಗಲೂ ಆಗಲಿಲ್ಲ. ಮತ್ತು ಪುನಃ ರಿಜಿಸ್ಟ್ರೇಷನ್ನ ರದ್ದಾಯಿತು. ಮತ್ತು ಪುನಃ ರಿಜಿಸ್ಟ್ರೇಷನ್ ನಮ್ಮ ಪ್ರಾತಸ್ಮರಣೀಯ ಡಾಕ್ಟರ್ MS ಕೃಷ್ಣಮೂರ್ತಿ ಅವರು ಕನ್ನಡದ ಶ್ರೇಷ್ಠ ಲೇಖಕರು ಅವರು ಹೌದು. ಹಿಂದಿಯಲ್ಲಿ ಕೂಡ ಭಾಳಷ್ಟು ಉತ್ತಮ ಕೃತಿಗಳನ್ನು ಅವರು ಬರೆದಿದ್ದಾರೆ, ದೊಡ್ಡ ಲೇಖಕರು. ಅವರು ಮೈಸೂರು ಯೂನಿವರ್ಸಿಟಿ ಹಿಂದಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್. ಪುನಃ ಮತ್ತೆ 5 ವರ್ಷ ಅವರ ಗೈಡೆನ್ಸ್ನಲ್ಲಿ ನಾನು PhDಯನ್ನು ಮುಂದುವರಿಸಿದೆ. ಆದರೆ ನಮ್ಮ MSK ಅವರು ಹೇಳ್ತಾ ಇದ್ದರು, ನಿಮ್ಮ ಸಬ್ಜೆಕ್ಟ್ ನನಗೆ ಅದರ ವ್ಯಾಪ್ತಿ ತಿಳಿಯೋದಿಲ್ಲ, ನೀವು ನಿಮ್ಮ ಅಧ್ಯಯನ ನೀವೇ ಮುಂದುವರ್ಸ್ಕೊಂಡು ಹೋಗ್ಬೇಕು, ನನಗೆ ಅದರಲ್ಲಿ ಪ್ರವೇಶ ಏನೂ ಇಲ್ಲ ಅಂತ ಹೇಳ್ತಿದ್ರು. ಪರಿಸ್ಥಿತಿ ಹೇಗಾಯಿತು ಅಂದರೆ ನನಗೆ 5 ವರ್ಷದಲ್ಲಿಯೂ ಮುಗಿಸ್ಲಿಕ್ಕಾಗಲಿಲ್ಲ. ಯಾಕಂದರೆ ಅದರ ಡೆಪ್ತ್ ಪ್ರಾಯ ಅಷ್ಟಿತ್ತು. ಅಷ್ಟೊತ್ತಿಗೆ ಅವರು ನಿವೃತ್ತರು ಆದರು. ಆ ನಂತರ ಪುನಃ ಮತ್ತೆ 5 ವರ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡಿದೆ. ಡಾಕ್ಟರ್ ಮೃತ್ಯುಂಜಯ ಅನ್ನೋರ ಅಂಡರ್. ಬಹಳ ಸಾತ್ವಿಕ ಮನುಷ್ಯರವರು, ಗ್ರೇಟ್ ಮ್ಯಾನ್. ನನ್ನ ಅಧ್ಯಯನ ಮುಗಿಸಿ ಅವ್ರು ಇದ್ದಿದ್ದಲ್ಲಿ ಡಾಕ್ಟರ್ ಮೃತ್ಯುಂಜಯ ಇದ್ದಿದ್ದಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಹಿಂದಿ ಪ್ರೊಫೆಸರ್ ಆಗಿದ್ದರು. ಅಷ್ಟೊತ್ತಿಗೆ MSK ಅವರು ರಿಟೈರ್ಡ್ ಆಗಿತ್ತು. ಭಾಳ ತಮಾಷೆ ವಿಷಯ ಅಂದರೆ ಡಾಕ್ಟರ್ ಮೃತ್ಯುಂಜಯವರಿಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಗೌರವ ಅಂದರೆ, ಸಂಪೂರ್ಣ ಮಹಾಪ್ರಬಂಧ ರಚನೆ ಮಾಡಿ ನಾನು ಕೊಟ್ಟಾಗ ಅವರು ಎಲ್ಲೆಲ್ಲಿ ದಸ್ಕತ್ ಹಾಕ್ಬೇಕು ಹೇಳಿ ಮೇರಿ ಅಂತ ಪುಟ ತಿರ್ಸ್ಲಿಕ್ಕೆ ಹೇಳಿ ಅಲ್ಲಿ ದಸ್ಕತ್ ಹಾಕಿ ಶೀಲ್ ನೀವೇ ಹಾಕಿ ಅಂತಿದ್ರು. ಆ ರೀತಿಯ ಬಾಂಧವ್ಯ ನನ್ನ ಮತ್ತು ಡಾಕ್ಟರ್ ಮೃತ್ಯುಂಜಯ ನಡುವೆ ಅವರು ಅಷ್ಟು ಬೆಲೆ ಕೊಡ್ತಿದ್ರು ವಿದ್ವತ್ತಿ. ಅಂತೂ 1993ರಲ್ಲಿ ನಾನು ಆ ಮಹಾಪ್ರಬಂಧವನ್ನು ಮೈಸೂರು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದೆ. PhD ಥೀಸಿಸ್ ರಿವ್ಯೂಗೆ ಸಾಮಾನ್ಯವಾಗಿ 3 ಜನ ಎಕ್ಸಾಮಿನರ್ಸ್ ಇರ್ತಾರೆ. 2 ಹೊರಗಿನವರು ಇರ್ತಾರೆ, ಭಾರತದ ಬೇರೆ ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿರ್ತಾರೆ. ಒಬ್ಬರನ್ನು ಕರ್ನಾಟಕದ ಯಾವುದಾದ್ರು ಪ್ರೊಫೆಸರ್ಗೆ ಹಾಕಬಹುದು, ಇಲ್ಲ ಬೇರೆ ಯೂನಿವರ್ಸಿಟಿಗೆ. ನಂದು 3 ಜನರಿಗೆ ಹೋಗಿತ್ತು. ಅದು ಯಾರಿಗೆ ಹೋಗುತ್ತೆ ಏನಾಗುತ್ತೆ ಅನ್ನೋದು ನಮಗೇನೂ ಗೊತ್ತಿಲ್ಲ. ಅಂತೂ 3-4 ತಿಂಗಳ ಒಳಗೆ ಅವರ ರಿಪೋರ್ಟ್ ಯೂನಿವರ್ಸಿಟಿಗೆ ಬರಬೇಕು, ಯೂನಿವರ್ಸಿಟಿ ನಮ್ಮನ್ನು ವೈವೋಕ್ಕೆ ಕರಿಬೇಕು. ಆದರೆ ನನ್ನ ಪರಿಸ್ಥಿತಿ ಏನಾಯಿತು ಅಂದರೆ 1 ವರ್ಷ ಹೋದರೂ ಕೂಡ ಯಾವುದೇ ಸುದ್ದಿ ಇಲ್ಲ. ನಾನು MSK ಅವರು ರಿಟೈರ್ಡ್, ಅವರು ಅದರಲ್ಲಿ ಸ್ವಲ್ಪ ಯೂನಿವರ್ಸಿಟಿಯ ವಿಷಯದಲ್ಲೆಲ್ಲ ಜ್ಞಾನ ಇರುವಂಥ ಅವ್ರ ಹತ್ರ ಹೋಗಿ ಕೇಳಿದೆ, ಎಂತ ಆಯ್ತಿದ್ದು, ಯಾಕೆ ಹೀಗಾಯಿತು ನನಗೆ. ಆವಾಗ ನಾನು ಅದರ ಬಗ್ಗೆ ತಿಳಿದು ಹೇಳ್ತೇನೆ ಅಂತೇಳಿ ಮತ್ತೊಂದು 15 ದಿನದ ಮೇಲೆ ನನಗೆ ಹೇಳಿದರು ಏನಂದರೆ, ನಿಮ್ಮ 3 ಜನ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ನಲ್ಲಿ 2 ಒಳ್ಳೆಯ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆದರೆ ಒಬ್ಬರು ವೆಂಕಟೇಶ್ವರ ಯೂನಿವರ್ಸಿಟಿಯ ಮೊಹಮ್ಮದ್ ದಸ್ತಗೀರ್ ಅನ್ನುವಂಥವರು ಅಡ್ವರ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ.
ನೀವು ಬ್ರಹ್ಮಸೂತ್ರದ ಬಗ್ಗೆ ಎಲ್ಲ ಟಚ್ ಮಾಡಿದ್ದು ಅಲ್ಲಿ ಅವರಿಗೆ ಸರಿ ಹೊಂದಲಿಲ್ಲ. ಮನುಷ್ಯನ ಒಂಟಿತನ ಅನ್ನುವಂಥದ್ದು ಉಪನಿಷತ್ನಲ್ಲಿಯೂ ಇದೆ, ಬೃಹದಾರಣ್ಯಕ ಉಪನಿಷತ್ನಲ್ಲಿಯೂ ಇದೆ. ಪತ್ನಿ ಕಾಮಾಯ ಪ್ರಿಯೋ ನ ಭವತಿ, ಆತ್ಮನಸ್ತು ಕಾಮಾಯ ಪ್ರಿಯೋ ಭವತಿ. ಪತಿ ಕಾಮಾಯ ಪ್ರಿಯೋ ನ ಭವತಿ, ಆತ್ಮನಸ್ತು ಕಾಮಾಯ ಪ್ರಿಯೋ ಭವತಿ. ಹೆಂಡತಿಯಾಗಿರುವುದರಿಂದ ಪ್ರಿಯಳಾಗಿರುವುದಿಲ್ಲ, ಆಕೆಗೆ ಬೇಕಾಗಿರುವುದರಿಂದ ಪ್ರಿಯಳಾಗಿರ್ತಾಳೆ. ತನ್ನ ಗಂಡ ಅನ್ನೋದರಿಂದ ಪ್ರಿಯನಾಗಿರುವುದಿಲ್ಲ, ಬದಲಿಗೆ ತನಗೆ ಬೇಕಾಗಿದ್ದಾನೆ ಅನ್ನೋದ್ರಿಂದ ಪ್ರಿಯನಾಗ್ತಾನೆ. ಇದು ಬೃಹದಾರಣ್ಯಕೋಪನಿಷತ್ನಲ್ಲಿ ಬರುತ್ತೆ. ಹೀಗೆ ಮನುಷ್ಯನ ಒಂಟಿತನ ಅನ್ನುವಂಥದ್ದು ಉಪನಿಷತ್ನಲ್ಲಿಯೂ ಕೂಡ ಇದೆ ಅಂತ ನಾನು ಬರೆದದ್ದು ಆ ಮೊಹಮ್ಮದ್ ದಸ್ತಗೀರಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ನಮ್ಮ MSK ಅವರು ಹೇಳಿದರು, ನೀವು ತಿರುಪತಿಗೆ ಹೋಗಿ ಅವ್ರನ್ನ ನೋಡಿ, ಮತ್ತು ಅದೆಲ್ಲ ಹೇಳಬಾರ್ದು, ಸಾಮಾನ್ಯ ಯೂನಿವರ್ಸಿಟಿಯಲ್ಲಿ ಹೀಗೆ ನಡೆಯುವಂಥದ್ದು ವ್ಯವಸ್ಥೆ ಎಲ್ಲ ಮಾಡಿ ಆದಷ್ಟು ಪೇಜನ್ನು ತೆಗೆದು ಬೇರೆ ಬರೆದು ಕೊಡಿ, ಬೇರೆ ಆಲ್ಟರ್ನೇಟಿವ್ ಇಲ್ಲ, ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಂದರು. ನೀವು ಬರೆದು ಕೊಟ್ರಪ್ಪ, ಬದಲಾಯಿಸಿದ್ರ? ಇಲ್ಲ, ನಾನು ಬದಲಾಯಿಸಲೇ ಇಲ್ಲ, ಹೋಗಲೇ ಇಲ್ಲ. ಪೇಜ್ ಸಿಕ್ತಿದ್ರು ಅಷ್ಟೇ ಹೋಯಿತು ಅಂತ ನಾನು ಸುಮ್ಮನಿದ್ದೆ. ಮತ್ತು 6 ತಿಂಗಳು ಕಳೀತು. ಒಂದು ದಿನ ಮನಸ್ಸು ಮಾಡಿ ಸೀದಾ ಮೈಸೂರು ಯೂನಿವರ್ಸಿಟಿಗೆ ಹೋದೆ. ಆವಾಗ ಡಾಕ್ಟರ್ ಮಾದಯ್ಯ ವೈಸ್ ಚಾನ್ಸಲರ್ ಆಗಿದ್ದರು. ಇವತ್ತಿಗೆ ನಾವು ವೈಸ್ ಚಾನ್ಸಲರ್ ಕುಲಪತಿಯನ್ನು ಭೇಟಿ ಆಗ್ಬೇಕಾದ್ರೆ ಸೀದಾ ಭೇಟಿ ಆಗ್ಬೋದು. ಆದರೆ ಅಲ್ಲಿ ಆವತ್ತು ನನಗೆ 3 ದಿನ ಬೇಕಾಯಿತು ಅವ್ರನ್ನ ಭೇಟಿ ಆಗಲಿಕ್ಕೆ. ಕಾದು ಕೊನೆಗೆ ಅವ್ರನ್ನ ಭೇಟಿಯಾಗ ಅವ್ರ ಹತ್ರ ಹೇಳಿದೆ, ನನಗೆ PhD ಸಿಕ್ಕುವುದರಿಂದ ಯಾವ ಬೆನಿಫಿಟ್ ಇಲ್ಲ, ಆ ರೀತಿಯ ವ್ಯವಸ್ಥೆ ಆ ಕಾಲದಲ್ಲಿ ಇದ್ದಿರಲಿಲ್ಲ, ಇನ್ಕ್ರಿಮೆಂಟ್ ಇತ್ಯಾದಿಗಳು ಸಿಗ್ತಿರಲಿಲ್ಲ. ಅದು ನಾನು ನನ್ನ ಸ್ವಂತ ಆಸಕ್ತಿಯಿಂದ ಅಧ್ಯಯನ ಮಾಡಿದ್ದು, ಇಷ್ಟು ಸುದೀರ್ಘವಾಗಿ ಅದನ್ನು ಫಿಲಾಸಫಿಕಲಿ, ಸೈಕಾಲಜಿಕಲಿ, ಮೆಡಿಕಲ್ ಸೈನ್ಸ್ ರೀತಿಯ, ಹಿಸ್ಟಾರಿಕಲಿ ನಾನಾ ಆ್ಯಂಗಲ್ನಿಂದ ನಾನು ಅದನ್ನು ಸ್ಟಡಿ ಮಾಡಿ ಅದರ ಬೇರುಗಳನ್ನು ನಾನು ಹುಡುಕಿ ಅಧ್ಯಯನ ಮಾಡಿದಂಥದ್ದಕ್ಕೆ ನೀವು ಅವ್ರನ್ನ ಭೇಟಿಯಾಗಿ ಅಂತೆಲ್ಲ ನನಗೆ ಸಲಹೆ ಕೊಡ್ತಾರೆ. ಐ ಡೋಂಟ್ ವಾಂಟ್ ಟು ಚೇಂಜ್ ಎ ಸಿಂಗಲ್ ವರ್ಡ್ ಇನ್ ಮೈ ಥೀಸಿಸ್, ಸೊ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಫಾರ್ ಮಿ ಸರ್ ಅಂತ ನಾನು ಕುಲಪತಿಯವ್ರನ್ನ ಕೇಳಿಕೊಂಡೆ. ಕುಲಪತಿಯವರಿಗೆ ಭಾಳ ಸಂತೋಷ ಆಯಿತು, ಚಾತರಿಸಿಕೊಟ್ರು. ಐ ವಿಲ್ ಲುಕ್ ಇನ್ ಟು ದಿ ಮ್ಯಾಟರ್, ಯು ಡೋಂಟ್ ವರಿ ಅಂತ ಕಳಿಸಿದರು. ಕೊನೆಗೆ ಸಿಂಡಿಕೇಟ್ನಲ್ಲಿ ನನ್ನ ವಿಷಯವನ್ನು ಪ್ರತ್ಯೇಕವಾಗಿಟ್ಟು ಸಿಂಡಿಕೇಟ್ನಲ್ಲಿ ನಿರ್ಣಯ ಮಾಡಿ 4th ಎಕ್ಸಾಮ್ನರಿಗೆ ನನ್ನ PhDಯನ್ನು ಥೀಸಿಸನ್ನು ಕಳಿಸಿದರು. 4th ಎಕ್ಸಾಮ್ನರ್ ಟ್ರಿವೇಂಡ್ರಮ್ ಕೇರಳ ಯೂನಿವರ್ಸಿಟಿಯ ಪ್ರೊಫೆಸರ್ ತಂಕಮಣಿಯಮ್ಮ ಅವರು 2 ತಿಂಗಳಲ್ಲಿ ರಿಪೋರ್ಟ್ ಹಾಕಿ ಕಳಿಸಿದರು. ಆ ರಿಪೋರ್ಟ್ ಸುಮಾರು 12 ಪುಟ ಇದೆ. ಅದರಲ್ಲಿ ಒಂದು ವಾಕ್ಯ, nobody has peeped into this subject so deeply and so extensively as Mr. Dr. Maya has did ಅಂತ ಅವರು ಶಿಫಾರಸು ಮಾಡಿದರು. ನನಗೆ PhD ಸಿಕ್ಕಿತು. ಇದು ನನ್ನ PhDಯ ಕತೆ. ನಮಸ್ಕಾರ ಭಾಸ್ಕರ್ ಮಯ್ಯ ಅವರೇ. ನೀವು ನಿವೃತ್ತರಾಗಿ 8 ವರ್ಷ ಆಯಿತು. ಈಗಲೂ ಇಷ್ಟು ಓದಿನ ಬಗ್ಗೆ, ಬರವಣಿಗೆ ಬಗ್ಗೆ ಆಸಕ್ತಿ ಇರೋದು ನೋಡಿದರೆ ನಿಮ್ಮ ಬಾಲ್ಯ ಹೇಗಿರ್ಬೋದು ಅನ್ನೋ ಒಂದು ಕುತೂಹಲ ನನಗೆ ಆಗ್ತಾ ಇದೆ. ಸೊ ನಿಮ್ಮ ಬಾಲ್ಯದಿಂದ ಶುರು ಮಾಡೋಣ. ನಿಮ್ಮ ಬಾಲ್ಯ ಹೇಗಿತ್ತು? ಎಲ್ಲರ ಬಾಲ್ಯದ ಹಾಗೆ ನನ್ನ ಬಾಲ್ಯವೂ ಇತ್ತು. ಓಕೆ. ಮತ್ತು ಯಾವುದೇ ಸಾಧನೆ ಬೆಳೆದ ಮೇಲೆ ಆಗುವುದಕ್ಕೆ ಬಾಲ್ಯ ಕಾರಣ. ಬಿತ್ತಿದಂಥ ಬೆಳೆ ಕುಡಿ ಮೊಳಕೆಯಲ್ಲಿ ಇವೆಲ್ಲ ಚಾಲ್ತಿಯಲ್ಲಿರುವ ಸಾಂಪ್ರದಾಯಿಕ ಮಾತುಗಳಷ್ಟೇ ಹೊರತು ಅವುಗಳು ಯಾವುದಕ್ಕೂ ನೇರವಾದ ಸಂಬಂಧ ಅನ್ನುವಂಥದ್ದು ಇದ್ದಿರುವುದಿಲ್ಲ. ಇರಲಿ, ನಾನು ಹುಟ್ಟಿದ್ದು ಬಿರ್ತಿ ಅಂತ ಬ್ರಹ್ಮಾವರದಲ್ಲಿ. ಆದರೆ ನಾನು ಗುಂಡಮಿಯವ. ಗುಂಡಮಿ, ನನ್ನ ತಂದೆ ಹೆಸರು ಗೋಪಾಲಮಯ್ಯ, ಅವರ ತಂದೆ ಹೆಸರು ವಾಸುದೇವಮಯ್ಯ, ಅವರ ತಂದೆ ಹೆಸರು ಅನಂತಮಯ್ಯ. ಗುಂಡಮಿಯಲ್ಲಿ ನನ್ನ ಬಾಲ್ಯ ಕಳೆದು 3ನೇ ಕ್ಲಾಸ್ ನಂತರದ ಕಾಲಘಟ್ಟದಲ್ಲಿ. ನಾನು ಹುಟ್ಟಿದ್ದು ಬಿರ್ತಿಯಲ್ಲಿ, ತಾಯಿಯ ಮನೆಯಲ್ಲಿ.
ಇಲ್ಲಿ ಪ್ರಶ್ನೆ ಏನಂತಂದರೆ, ಬಿರ್ತಿಯಲ್ಲಿ ನನ್ನ ಹುಟ್ಟು ಆಗಲಿಕ್ಕೆ ಕಾರಣ ಅತಿ ಪ್ರಮುಖವಾಗಿ, ಅಥವಾ ನನ್ನ ಬಾಲ್ಯ ಅಲ್ಲಿ ಕಳಲಿಕ್ಕೆ ಕಾರಣ ಏನಂದರೆ, ನಮ್ಮ ತಂದೆ ಅವರ ಮನೆತನ ಭಾಳ ದೊಡ್ಡದು, ಭಾಳ ದೊಡ್ಡ ಜಮೀನ್ದಾರಿ ಕುಟುಂಬ. ತಂದೆಯ ಕಾಲದಲ್ಲಿ ನ್ಯಾಯ ಮಂಡಳಿ, ನ್ಯಾಯ ನಿರ್ಣಯ ಇತ್ಯಾದಿಗಳು ನಮ್ಮ ಹೆಬ್ಬಾಗಲ ಮನೆಯಲ್ಲಿ ನಡೀತಿದ್ದು. ಅದು ಒಂಥರ ಪಂಚಾಯತಿ ಥರನಾ? ಹಾಂ, ಪಂಚಾಯತ್ ಥರ. ದಿನಕ್ಕೆ 100 ಜನಕ್ಕಿಂತಲೂ ಹೆಚ್ಚು ಅಲ್ಲಿ ಊಟ ಮಾಡ್ತಾಯಿದ್ರು. ಆದರೆ ಕಾಲಕ್ರಮೇಣ ವಿಭಾಗ ಆಗಿ ಪಾಲಾಗಿ ನಮ್ಮ ಅಪ್ಪನ ಪಾಲಿಗೆ ಸಾಕಷ್ಟು ಜಮೀನು ಬಂದಿದ್ದರೂ ಕೂಡ ನಮ್ಮ ಅಪ್ಪ ಯಾವ ರೀತಿಯ ವ್ಯಕ್ತಿ ಅಂದರೆ, ಶಿವರಾಮ್ ಕಾರಂತರ ಮರಳಿ ಮಣ್ಣಿ ಕಾದಂಬರಿಯಲ್ಲಿ 2ನೇ ತಲೆಮಾರಿನ ಒಂದು ಪಾತ್ರ ಬರುತ್ತೆ, ಲಚ್ಚ ಅಂತ. ಆತ ಎಲ್ಲ ಮನೆ ಮಾರು ಪ್ರತಿಯೊಂದನ್ನು ಕೂಡ ಕಳ್ಕೊಂಡು ಮೋಜು ಮಸ್ತಿಯಲ್ಲೇ ಜೀವನ ನಡೆಸ್ತಾ, ಯಾವ ಜವಾಬ್ದಾರಿ ಇಲ್ಲದೆ, ಅವನ ತಂದೆ ರಾಮಯ್ಯತಾಳ್ರ ಕಾಲದ ಯಾವ ಒಂದು ಸಾತ್ವಿಕ ಜೀವನ ವೈಭವ ಆಯಿತು ಅದನ್ನು ಎಲ್ಲ ಮೂಲೆಪಾಲು ಮಾಡಿ ಬದುಕಿದ ಮನುಷ್ಯನಿಗೆ ಹೋಲಿಸಬಹುದಾದಂಥವ್ರು ನಮ್ಮ ಅಪ್ಪ. ಹಾಗಾಗಿ ನಮ್ಮ ಅಮ್ಮ ತಾಯಿ ಮನೆ ಸೇರಿಕೊಂಡ್ರು. 16 ವರ್ಷ ತಾಯಿ ಮನೆಯಲ್ಲೇ ಇದ್ದರು. ನಾನು ನನ್ನ ತಂದೆಗೆ ಕೊನೆಯ ಮಗ, ಹಿರಿಯವನು ಅಣ್ಣ, ಮಧ್ಯೆ 3 ಜನ ಅಕ್ಕಂದರು. ಹೀಗೆ ಬ್ರಹ್ಮಾವರದ ಒಂದು ಪುಟ್ಟ ಹಳ್ಳಿಯಲ್ಲಿ ನನ್ನ ಬದುಕು ಆರಂಭ ಆಯಿತು. ನಮ್ಮ ಅಮ್ಮನ ಅಣ್ಣ ಬ್ರಹ್ಮಾವರ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ದರು. ಅವರು ದೊಡ್ಡ ಆಯುರ್ವೇದ ಪಂಡಿತರಾಗಿದ್ದರು. ದೊಡ್ಡ ಆಲದ ಮರದಂಥ ವ್ಯಕ್ತಿತ್ವ ಅವರದ್ದು. ಹಾಗಾಗಿ ತಂಗಿ ಅಷ್ಟೂ ಮಕ್ಕಳನ್ನು ಸಾಕಿದರು. ನಾನು ಅಲ್ಲಿಯೇ ಒಂದು ಉಪ್ಪಿನಕೋಟೆ ಶಾಲೆಗೆ ಹೋಗ್ತಾ ಇದ್ದೆ. ಬಾಲ್ಯ 3ನೇ ಕ್ಲಾಸಿನವರೆಗೆ ಏನು ನೆನಪು ಅಂತ ಕೇಳಿದ್ರೆ ನನಗೆ ಏನೂ ನೆನಪಾಗೋದಿಲ್ಲ. ಒಬ್ಬರು ಟೀಚರ್, ಸರಸ ಟೀಚರು ನೆನಪಾಗ್ತದೆ ಅಷ್ಟೇ. ಯಾಕೆ ಅದು? ಯಾಕೆ ಅಂತ ನೆನಪಾಗ್ತಾ ಇಲ್ಲ, ಯಾಕೆ ಅಂತ ಹೇಳಲಿಕ್ಕೆ ಸಾಧ್ಯ. ಓಕೆ. ಆದರೆ ಒಂದು ಘಟನೆ ಮಾತ್ರ ನನಗೆ 3 ವರ್ಷ 3ನೇ ಕ್ಲಾಸಿನ ತನಕದ ಬದುಕಿನಲ್ಲಿ ಒಂದು ಘಟನೆ ಮಾತ್ರ ಸ್ಪಷ್ಟ ನೆನಪಿದೆ. ಏನಂದರೆ, ಒಂದಿನ ಶಾಲೆ ಬಿಟ್ಟು ಬರುವಾಗ ಎಲ್ಲ ಮಕ್ಕಳು ಒಟ್ಟೊಟ್ಟು ಹೀಗೆ ಬರುವಾಗ, ಅದು ಕಾಡು ದಾರಿ, ಬಹಳ ದೂರ ಏನಿಲ್ಲ ಮನೆಯಿಂದ ಶಾಲೆ, ಆದರೂ ಹಾಡಿ ಒಂದು ರೀತಿ ಕಾಡಿನ ಹಾಗಿರುವಂಥ ಒಂದು ಪ್ರದೇಶ. ಅಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಬಳ ಹೆಸರು ಚೀರು ಅಂತ ಕೂಡ ನನಗೆ ನೆನಪಿದೆ. ಆ ಹುಡುಗಿ ಒಂದು ಜೇನು ತಟ್ಟಿ ನೋಡಿ ಒಂದು ಕಲ್ಲು ಹೊಡಿತು. ಆ ಜೇನು ಹುಳುಗಳು ನನ್ನನ್ನು ಹಟ್ಟಿಕೊಂಡು ಬಂದವು, ನಮ್ಮನ್ನೆಲ್ಲ ಹಟ್ಟಿಸಿಕೊಂಡು ಬಂದವು. ನಾವು ಎಲ್ಲಿ ಹೋಗಿ ಬಿತ್ತಂತೂ ಗೊತ್ತಿಲ್ಲ. ಕೊನೆಗೆ ಹೇಳ್ತಾ ಇದ್ದರು, ಅಲ್ಲಿ ಮುದ್ದುವಾರಂಬಳ್ಳಿ ಅಂತ ಅವ್ರ ಮನೆಗೆ, ಅಲ್ಲಿ ಅದರ ಮುಳ್ಳನ್ನೆಲ್ಲ ಅವರು ತೆಗೆದರು. ನನಗೆ ಪ್ರಜ್ಞೆ ಇದ್ದಿರಲಿಲ್ಲ. ಈಗಲೂ ನನ್ನ ಮೈಯಲ್ಲಿ ಹೊಂಡಗಳು ತುಂಬ ಇವೆ. ಆನಂತರ ಮನೆಗೆ ಹಂಜೆ ಕರ್ಕೊಂಡು ಬಂದರು. ಅದರ ಕೊಂಡಿಯನ್ನೆಲ್ಲ ತೆಗೆದು ಅದಕ್ಕೆ ಜೇನುತುಪ್ಪ ಎಲ್ಲ ಹಚ್ಚಿ ಅವರು ಕಳಿಸಿದರು. ಆದರೆ ನನ್ನ ಡೀಪ್ ಮೆಮೊರಿಯಲ್ಲಿ ಅದಿದೆ. ಕೆಲವು ಸಾರಿ ಈ ಸೈಕಾಲಜಿಕಲ್ ಮ್ಯಾಟರ್ಸ್ ಹೇಗಿರ್ತವೆ ಅಂತ ಹೇಳಿದರೆ, ಭಾಳ ಕಾಲ ನನಗೆ ಸೊಳ್ಳೆಗಳ ಹಿಂಡು ಅಥವಾ ನೊಣಗಳ ಒಂದು ಹಿಂಡು ಇದನ್ನು ಕಂಡು ಕೂಡಲೇ ಮೈಯಲ್ಲಿ ತುರ್ಕಿಯಾಗಿ ಬರಲಿಕ್ಕೆ ಶುರುವಾಗ್ತಿತ್ತು. ನಾನು ಇದು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದೆ. ಇದು ಬಾಲ್ಯದಲ್ಲಿ ನಡೆದಂಥ ಒಂದು ಸ್ಟ್ರೋಕ್. ಅದ ನಂತರ ನಾನು ಅದನ್ನು ನನ್ನ ಪ್ರಾಕ್ಟೀಸ್ನಿಂದ ಇದು ಹೀಗಾಗಬಾರ್ದು ಅಂತ ಆಟೋ ಸಜೆಷನ್ನ ಕೊಟ್ಟು ಅದನ್ನು ಮೀರಿದೆ. ಆ ಪ್ರಶ್ನೆ ಬೇರೆ. ಅಂತೂ ಬಾಲ್ಯದಲ್ಲಿ ಇದ್ದ ಒಂದು ಗಾಢ ನೆನಪು ಅಂದರೆ ಅದು. ಕೊನೆಗೆ ನಮ್ಮ ಮಾವ ತೀರಿಕೊಂಡರು. ಆಲದ ಮರ ಮುರಿದು ಬಿತ್ತು. ಆ ನಂತರ ಉಪಾಯವಿಲ್ಲದೆ ಅಣ್ಣ ಅವಳ ಸಹೋದರಿಯರು ನಮ್ಮನ್ನೆಲ್ಲ ಕರ್ಕೊಂಡು ಗುಂಡ್ಮಿಗೆ ಬಂದರು. ಅಲ್ಲಿ ಮನೆಯೆಲ್ಲ ರಿಪೇರಿ ಮಾಡಿಕೊಂಡು ನಮ್ಮ ಹೊಸ ಜೀವನ ಆರಂಭ ಆಯಿತು. ನಾನು ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 4ನೇ ಕ್ಲಾಸಿಗೆ ಸೇರಿದೆ. ಸಂತೋಷ.
ಸೊ ಭಾಸ್ಕರ್ ಮಯ್ಯ ಅವರೇ, ಇಷ್ಟೊತ್ತು ನಾವು ತುಂಬ ಒಂದು ಒಳ್ಳೆ ವಿಚಾರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀರಾ, ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಬರೋದ ಬಗ್ಗೆ. ಈಗ ನಮ್ಮ ಒಂದು ಟ್ರೈನ್ ಅಂತಾರೆ ಸ್ವಲ್ಪ ಬೇರೆ ಕಡೆ ತಿರುಗಿಸುವ. ನಿಮ್ಮ ಬಾಲ್ಯದಲ್ಲಿ ಏನಾದರೂ ಒಂದು ಹಾಸ್ಯದ ಏನಾದರೂ ಒಂದು ಆಗಿದೆ, ಇವೆಂಟ್ ಆಗಿದೆ, ಏನಾದರೂ ಒಂದು ಘಟನೆ ನಡೆದಿದೆಯಾ? ವಸ್ತುತಿಯಲ್ಲಿ ನಾನು ಹಾಸ್ಯ ಪ್ರವೃತ್ತಿಯ ಮನುಷ್ಯನೇ ಅಲ್ಲ. ನಾನು ಮೊದಲೇ ಹೇಳಿದೆ, ಬಾಲ್ಯದಲ್ಲಿ ನನಗಂಥ ನೆನಪುಗಳೇ ಇಲ್ಲ ಅಂತ. ಒಂದು ನೆನಪು ಜೇನು ಹುಳದ ಪ್ರಸಂಗ ಹೇಳಿದೆ. ಇನ್ನೊಂದು ನೀವು ಹಾಸ್ಯ ಪ್ರಸಂಗ ಅಂತ ಹೇಳಿದಾಗ ನಾನು ಒಂದು ಘಟನೆ, ಅದು ನನ್ನ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಂಥ ಒಂದು ಘಟನೆ ಇತ್ತು. ಅದು 5ನೇ ಕ್ಲಾಸ್ನಲ್ಲಿರುವಾಗ. ಆ ಅಧ್ಯಾಪಕರ ಹೆಸರು ಕೂಡ ನನಗೆ ಚೆನ್ನಾಗಿ ನೆನಪಿದೆ. ಕೊರಗಪ್ಪಯ್ಯ ಮಾಸ್ಟ್ರು ಅಂತ ಅವರ ಹೆಸರು. ನಾನು ಸಂಗೀತ ಗುಣಗುಣಿಸೋನು ಹಾಡುವವನು ಅಲ್ಲ, ಸ್ಪೋರ್ಟ್ಸ್ ಮ್ಯಾನು ಅಲ್ಲ. ಕ್ಲಾಸ್ನಲ್ಲಿ ಮಾಸ್ಟ್ರು ಪ್ರತಿಯೊಬ್ಬರು ಒಂದೊಂದು ಪದ್ಯ ಹೇಳಲೇಬೇಕು ಅಂತ ಒತ್ತಾಯ ಮಾಡಿದರು. ಕೆಲವರೆಲ್ಲ ಹೇಳಿದರು, ಉಳಿದವ್ರನ್ನ ನಿಲ್ಲಿಸಿದರು. ಅದರಲ್ಲಿ ಪುನಃ ಮತ್ತೆ ಅವರು ಹೇಳಲಿಕ್ಕೆ ಒತ್ತಾಯ ಮಾಡಿದರು, ಪೆಟ್ಟು ಕೊಟ್ಟರು. ಉಳಿದವರು ಎಲ್ಲ ಹೇಳಿದ್ರು. ಕೊನೆಯವರೆಗೂ ಹೇಳದೇ ಇದ್ದವ ಅಂದ್ರೆ ನಾನು ಒಬ್ಬನೇ. ಕೊನೆ ಏನು ನೀನು ಪದ್ಯ ಹೇಳ್ತೀಯೋ ಇಲ್ವೋ ಅಂತ 4 ಬಿಟ್ಟರು. ಅವರ ಪೆಟ್ಟಿನ ಹೊಡೆತಕ್ಕೆ ಕುಲವೆಂದು ದೇವರು ಕುಲ ಅಂತ ಮತ್ತದ್ದು ನನಗೆ ಸ್ಪಷ್ಟ ನೆನಪಿದೆ. ಇದು ಅದು ನಿಮ್ಮ ಮೊದಲ ಪದ್ಯ. ಆವಾಗ ನೋವಿನ ಪ್ರಸಂಗ, ಈಗ ಅದು ಹಾಸ್ಯ ಪ್ರಸಂಗ ಅಂತ ಹೇಳ್ಬೋದು. ಆದ್ರೆ ಮಾತ್ರ ಮನಸ್ಸಿನಲ್ಲಿ ನಿಮ್ಗೆ ಅದು ಅಚ್ಚಳಿದು ಉಳಿದು ಬಿಟ್ಟಿದೆ. ಹಾಡು ನೆನಪಿದೆಯಾ? ಇನ್ನು ಕುಲಕುಲವೇ ಹಾಡಿನ ನೆನಪಿದೆಯಾ? ಅಷ್ಟೇ ಬರೋದು ನನಗೆ, ಒಂದು ಸಾಲು ಮಾತ್ರ ಬರೋದು. ತುಂಬಾ ಚೆನ್ನಾಗಿತ್ತು. ನನ್ನ ಅಪ್ಪ ಡಾಕ್ಟರ್ ಜಿ ಭಾಸ್ಕರಮಯ್ಯ ನಿವೃತ್ತ ಪ್ರಾಧ್ಯಾಪಕರು, ಲೇಖಕರು. ಅವರು 41 ವರ್ಷಗಳ ಕಾಲ ಅಧ್ಯಾಪಕರಾಗಿ ಕೆಲಸ ಮಾಡಿದರು. ಅಧ್ಯಾಪಕ ವೃತ್ತಿಯಿಂದ ಅಷ್ಟೇ ನಿವೃತ್ತರಾದರೆ ಹೊರತು ಈಗಲೂ ಬರವಣಿಗೆಯಲ್ಲಿ ಆಗಲಿ ಓದಿನಲ್ಲಾಗಲಿ ಅವರು ನಿವೃತ್ತಿಯನ್ನು ಪಡೆದಿಲ್ಲ, ಅವರು ಪಡೆಯೋದು ಇಲ್ಲ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಕ್ಯಾಲಿಫೋರ್ನಿಯಾಕ್ಕೆ ಬಂದಿದ್ದಾರೆ. ಇಲ್ಲೂ ಕೂಡ ಡೇ ಟೈಮಲ್ಲಿ ಲೈಬ್ರರಿಗೆ ಹೋಗಿ ಅಲ್ಲಿ ಓದಿಕೊಂಡು ಸಂಜೆ ಹೊತ್ತಲ್ಲಿ ಮತ್ತೆ ಬರಿತಾ ಕೂತ್ಕೊಳ್ತಾರೆ. ಈಗಾಗಲೇ ಅವರ 52 ಕೃತಿಗಳು ಪಬ್ಲಿಷ್ ಆಗಿದೆ. 2002ರಲ್ಲಿ ಅವರ ವಿಮರ್ಶಾ ಗ್ರಂಥಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. 2016ರಲ್ಲಿ ಕರ್ನಾಟಕ ಮಹಾ ವಿಚಾರ ರತ್ನ ಅವಾರ್ಡ್ ಕೂಡ ಬಂತು. ಬನ್ನಿ ಅವ್ರ ಬಗ್ಗೆ ಇನ್ನಷ್ಟು ಅವರಿಂದನೇ ತಿಳ್ಕೊಳ್ಳುವ. ನಮಸ್ತೆ. ಅಪ್ಪ, ಕುಂದಾಪುರ ಕಾಲೇಜೇ ಹತ್ತಿರ ಇತ್ತಲ್ಲ ನಿಮಗೆ, ನೀವು ಉಡುಪಿ MGMಗೆ ಯಾಕೆ ಹೋದ್ರಿ ಅಪ್ಪ? SLC ಮುಗಿದ ಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ಸ್ಪಷ್ಟ ಕಲ್ಪನೆಯೂ ನನಗೆ ಆವಾಗ ಇರಲಿಲ್ಲ. ಮುಂದೆ ಕಲಿಬೇಕಂತ ಇತ್ತು, ಆದರೆ ಕಲಿಸೋದಿರಲಿಲ್ಲ. ಮನೆಯಲ್ಲಿ ಬಡತನ ಬಹಳ ಭಯಾನಕವಾಗಿತ್ತು. ಯಾರು ತಿಳಿಸಿ ಹೇಳುವವರು, ಸಲಹೆ ಕೊಡುವವರು ನನಗೆ ಇದ್ದಿರಲಿಲ್ಲ. ಪ್ರಾಯ ನನ್ನನ್ನು ಯಾರೂ ಕಾಲೇಜಿಗೆ ಸೇರಿಸ್ತಾ ಇಲ್ಲ ಅನ್ನೋದರ ಕೊರಗಿನಲ್ಲೇ ಇದ್ದೆ. ಕುಂದಾಪುರದಲ್ಲಿ ಕಾಲೇಜ್ ಏನೋ ಇತ್ತು, ಅದು 63ರಲ್ಲೇ ಆರಂಭ ಆಗಿತ್ತು. ಆದರೆ ದಿನ ಅಲ್ಲಿ ನಡೆದು ಹೋಗಲು ಸಾಧ್ಯ ಇಲ್ಲ, 10 ಮೈಲಿ ದೂರ ಇತ್ತು. ಬಸ್ನಲ್ಲಿ ಹೋಗಲಿಕ್ಕೆ ದುಡ್ಡಿಲ್ಲ. ಆದರೆ ಆ ಕಾಲದಲ್ಲಿ ಮಠ, ಉಡುಪಿ ಕೃಷ್ಣ ಮಠ, ಅಲ್ಲಿ ಊಟ ಕೊಡುವಂಥ, ವಿದ್ಯಾರ್ಥಿಗಳಿಗೆ ಊಟ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದು ನಮಗೆ ಇದ್ದಂಥ ಒಂದು ದೊಡ್ಡ ಅಟ್ರ್ಯಾಕ್ಷನ್. ನಾನು ಒಂದು ದಿನ ಒಬ್ಬನೇ ಸೀದಾ ಎದ್ಕೊಂಡು ಹೋದೆ ಉಡುಪಿ. ಯಾರೋ ಕೆಲವ್ರನ್ನೆಲ್ಲ ಗುರ್ತು ಮಾಡಿಕೊಂಡು ಒಂದು ಅವರ ರೂಮ್ನಲ್ಲಿ ಉಳಿದೆ. ಅವರಿಂದ ಮಾಹಿತಿ ಪಡೆದು ಮಠದಲ್ಲಿ ಊಟಕ್ಕೆ ಪಾಸ್ ತಗೊಳ್ಬೇಕು, ಸ್ವಾಮಿಗಳು ಇಂಟರ್ವ್ಯೂ ಮಾಡ್ತಾರೆ ಅಂತೆಲ್ಲ ಹೇಳಿದರು. ಹಾಗೆ ಅವರು ಇಂಟರ್ವ್ಯೂನಲ್ಲಿ ಒಳ್ಳೆ ರೀತಿ ಮಾಡಬೇಕು, ಏನು ಕೇಳ್ತಾರೆ? ಆವಾಗ ಕಾಣಿರು ಸ್ವಾಮಿಗಳ ಪರ್ಯಾಯ. ಅವರಿಗೆ ಭಗವದ್ಗೀತೆ ಒಂದು ಮೊದಲನೇ ಶ್ಲೋಕ ಮಾತ್ರ ಅದನ್ನೊಂದು ಕೇಳ್ತಾರೆ, ಅದನ್ನು ಹೇಳಿದ್ರೆ ಸಾಕು. ಹೀಗೆ ನನಗೆ ಮಠದಲ್ಲಿ ಪಾಸು ಊಟಕ್ಕೆ ಸಿಕ್ಕಿತು. ಆನಂತರ MGM ಕಾಲೇಜಿಗೆ ಸೇರಿದೆ. ಉಳ್ಕೊಳ್ಳಿಕ್ಕೆ
ಬಾಡಿಗೆ ರೂಮ್ ಮಾಡುವ ಸಾಮರ್ಥ್ಯ ನನಗೆ ಇರಲಿಲ್ಲ. ಕೃಷ್ಣ ಮಠದ ಹತ್ತಿರವೇ, ಬೇಜಾವರ ಮಠಕ್ಕಿಂತ ಸ್ವಲ್ಪ ಅದರ ಹತ್ತಿರದಲ್ಲಿ ಒಂದು ಆರೂರು ಕಾಂಪೌಂಡ್ ಅಂತಿತ್ತು. ಅದು ಆರೂರು ಲಕ್ಷ್ಮಣರಾಯರ ಒಂದು ಕಾಂಪೌಂಡ್. ಅಲ್ಲಿ ತುಂಬ ರೂಮ್ಗಳು ಬಾಡಿಗೆಯಿತ್ತು. ಆದರೆ ಒಂದು ರೂಮು, ಅದು ರೂಮ್ ಅಂತ ಹೇಳಿದರೆ ಉಪ್ಪರಿಗೆಯಲ್ಲಿ ಮೆಟಲ್ ಹತ್ತಿಕೊಂಡು ಉಪ್ಪರಿಗೆ ಬಂದ ಮೇಲೆ ಎಲ್ಲ ರೂಮ್ಗಳ ಮೀಟರ್ ಬೋರ್ಡ್ ಇರುವಂಥದ್ದು, ಎಲೆಕ್ಟ್ರಿಸಿಟಿ ಮೀಟರ್ ಬೋರ್ಡ್ ಇರುವಂಥ ರೂಮ್. ಅದು ರೂಮೂ ಅಲ್ಲ, ಯಾಕಂದರೆ ಮೆಟಲ್ನ ಮೇಲ್ಭಾಗಕ್ಕೆ ಬರುತ್ತೆ ಅದು. ಅಂಥ ಜಾಗದಲ್ಲಿ ನೀನು ಇರುವುದಾದ್ರೆ ಇರು ಅಂತ ಆರೂರು ನಾರಾಯಣರಾಯರು ಅದನ್ನು ನೋಡ್ಕೊಳ್ತಾ ಇರುವಂಥವ್ರು ಹೇಳಿ. ನಾನು ಅಡ್ಡಿಲ್ಲ, ಎಲ್ಲಿ ಆದರೆ ಜಾಗ ಸಿಕ್ಕಿದ್ರೆ ಸಾಕು ಅಂತ. 67ನೇ ಇಸ್ವಿಯಿಂದ 71ನೇ ಇಸ್ವಿವರೆ ನಾನು ಆ ಎಲೆಕ್ಟ್ರಿಸಿಟಿ ಮೀಟರ್ ಇರುವಂಥ ರೂಮ್ನಲ್ಲಿ ಕಾಲ ಕಳೆದೆ. ಅದು ಹೇಗಿತ್ತಂದರೆ ಕಾಲು ಚಾಚಿ ಮಲಗಲಿಕ್ಕೆ ಸಾಧ್ಯ, ಹೆಚ್ಚಂದರೆ ಒಂದು 3 ಅಡಿ ಉದ್ದ ಇದ್ದಿರ್ಬೋದು. ಅದರಲ್ಲೇ ನಾನು 4 ವರ್ಷ ಡಿಗ್ರಿ ವಿದ್ಯಾಭ್ಯಾಸವನ್ನು ಮಾಡಿದೆ. ಮಠದ ಊಟದ ವ್ಯವಸ್ಥೆ ಹೇಗಿತ್ತು? ಮಠದ ಊಟದ ವ್ಯವಸ್ಥೆ, ಬೆಳಿಗ್ಗೆ ಗಂಜಿ ಕೊಡ್ತಿದ್ರು. ಗಂಜಿ ಅಂದರೆ 2 ಸೌಟು, ಕೆಲವು ದಿನ ಅಪರೂಪಕ್ಕೆ 3 ಸೌಟು ಬಂದರೆ ಭಾಳ ಸಂತೋಷ ನನಗೆ. ಮತ್ತು ಈಗ ಭಾಳ ಸೊಫಿಸ್ಟಿಕೇಟೆಡ್ ಆಗಿದೆ, ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿದೆ. ಆವಾಗ ಕಾಂಕ್ರೀಟ್ ನೆಲ, ಅಲ್ಲೆಲ್ಲ ಕಾಂಕ್ರೀಟ್ ಹೋಗಿ ಹೊಟ್ಟೆ ಎಲ್ಲ ಇರ್ತಿತ್ತು. ಅದನ್ನು ಊಟ ಎಲ್ಲ ಮಾಡಿದ ಮೇಲೆ ಎಲೆಗಳನ್ನೆಲ್ಲ ತೆಗೆದು ಬಿಸಾಡಿ ನೀರು ಹಾಕಿ ಗುಡಿಸಿ ಬಿಡ್ತಿದ್ರು. ಹಾಗಾಗಿ ಅದರ ಸಂದಿನಲ್ಲಿ ಉಳ್ಕೊಂಡದ್ದು ಅನ್ನ ಅದರಿಂದ ಕೊಳೆತು ಹುಳುಗಳಾಗ್ತಿದ್ದು, ನಮ್ಮ ಎಲೆಗೆ ಅದು ಹರಿದುಕೊಂಡು ಬರ್ತಿತ್ತು. ಆವಾಗ ನಾವು ಆ ಗಂಜಿಯ ಒಂದು ಚೂರನ್ನು ತೆಗೆದು ಅದಕ್ಕೆ ಇಟ್ಟರೆ ನಮಗೆ ಲಾಸ್ ಆಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಗಂಜಿ ಊಟ ನಮ್ಮದಿತ್ತು. ಮಧ್ಯಾಹ್ನ MGM ಕಾಲೇಜಿಂದ 20 ನಿಮಿಷ ಓಡ್ಕೊಂಡು ಬರ್ತಿದ್ದೆ, ಓಡ್ಕೊಂಡು ಹೋಗ್ತಿದ್ದೆ. ಹೆಚ್ಚಾಗಿ ಲೇಟ್ ಆಗ್ತಿತ್ತು. ಲೇಟ್ ಆದಾಗ ಅಧ್ಯಾಪಕರಿಂದ ಬಯಸಿಕೊಳ್ಬೇಕಾಗಿ ಬರ್ತಿತ್ತು. ಅದು ನಾವೆಲ್ಲ ಮುಂದೂಡುವಂಥ ಮಕ್ಕಳು, ಹೆಚ್ಚಿನ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಪ್ಯಾಂಟ್ ಹಾಕುವಂಥವ್ರು. ಹಾಗೆ ನಮ್ಮ ಬಗ್ಗೆ, ಅದು ಮಠದ ಬಿಟ್ಟಿ ಕೂಳು ತಿನ್ನೋರು ಅನ್ನೋದರಿಂದ ಒಬ್ಬಿಬ್ಬರು ಲೆಕ್ಚರಿಗೆ ಸ್ವಲ್ಪ ತಿರಸ್ಕಾರ ಮನೋಭಾವವು ಇತ್ತು. ಹೆಸರೇನು ಹೇಳಬೇಕಾಗಿಲ್ಲ, ಒಳ್ಳೆಯ ಅಧ್ಯಾಪಕರ ಹೆಸರು ಹೇಗೆ ನೆನಪಿರ್ತೋ ಹಾಗೆ ಇಂಥ ದುರಾಗ್ರಹಗಳಿಂದ ಕೂಡಿರುವಂಥ ಅಧ್ಯಾಪಕರ ಹೆಸರು ಕೂಡ ನೆನಪಿರ್ತದೆ. ಇರಲಿ, ಆದರೆ ನನಗೆ ನಿರಂತರವಾಗಿ ಮಧ್ಯಾಹ್ನದ ರಾತ್ರಿಯ ಊಟ ಭೋಜನ ಶಾಲೆಯಲ್ಲೇ ಮಾಡಬೇಕಾಗಿ ಬರಲ್ಲ. ಯಾಕಂದರೆ ಯಾರೋ ಹೇಳಿದ್ರು ಸ್ವಲ್ಪ ಕಾಲದ ಮೇಲೆ, ಬೆಳಿಗ್ಗೆ ಬೇಗ ಹೋಗಿ ಸಂಸ್ಕೃತ ಕಲ್ತರೆ ಮಠದಲ್ಲಿ, ಅಲ್ಲಿ ಸಂಸ್ಕೃತ ಕಾಲೇಜ್ ಇದೆ, ಅಲ್ಲಿ ಹೋಗಿ ಮಠದ ಒಂದು ಅಂಗ ಅದು, ಅಲ್ಲಿ ಹೋಗಿ ಬೇಗ ವೇದ ಕಲ್ತರೆ, ಸಂಸ್ಕೃತ ಕಾವ್ಯ ಈ ಪರೀಕ್ಷೆಗಳಿಗೆಲ್ಲ ಕೂತರೆ ನನಗೆ ಭ್ರಷ್ಟಾನ ಸಿಗುತ್ತೆ ಅಂತ ಯಾರು ಸಲಹೆ. ಅದರ ಮೇಲೆ ನಾನು ಅದು ಹೋಗ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಮಧ್ಯಾಹ್ನದ ಊಟ ನನಗೊಂದು ಒಳ್ಳೆಯ ಮೃಷ್ಟಾನದ ಊಟ ಸಿಕ್ಕಲಿಕ್ಕೆ ತೊಡಗಿತ್ತು. ಇದು ಊಟದ ವ್ಯವಸ್ಥೆ. ಆದರೆ ಊಟ ಮಾತ್ರ ಭಾಳ ರುಚಿಕಟ್ಟಾಗಿರ್ತಿತ್ತು. ಮಠಗಳ ಬಗ್ಗೆ ಯಾರು ಎಷ್ಟೇ ಬೈದರೂ ಕೂಡ ಅನ್ನದ ಋಣ ನಾನು ಇವತ್ತಿಗೂ ಮಠದ ವಿರುದ್ಧವಾಗಿ ಮಾತಾಡೋದಿಲ್ಲ. ಸೊ ಡಾಕ್ಟರ್ ಭಾಸ್ಕರ್ ಮಯ್ಯ ಅವರೇ, ನೀವು ಮಠದ ಬಗ್ಗೆ ಹೇಳಿದ್ರಿ, ತುಂಬ ಒಳ್ಳೆ ಸ್ವಾರಸ್ಯಕರವಾದ ಸಂಗತಿ ಅದು. ನೀವು ಅಲ್ಲಿ ಹೋದಾಗ, ಊಟ ಮಾಡುವಾಗ, ಒಂದು ಚಿಕ್ಕದಿರುವಾಗ ನಿಮಗೆ ಅಲ್ಲಿ ಫ್ರೆಂಡ್ಸ್ ಆಗಿದ್ರಾ? ಆವಾಗ ಫ್ರೆಂಡ್ಸ್ ಆದಾಗ ಇನ್ನೂ ತನಕ ನಿಮ್ಮೊಟ್ಟಿಗೆ ಸಂಬಂಧರಿದ್ದಾರಾ, ಸಂಪರ್ಕದಲ್ಲಿದ್ದಾರಾ? ಖಂಡಿತವಾಗಿ ನನ್ನೊಟ್ಟಿಗೆ ಮಹಾಬಲೇಶ್ವರ ರಾವ್ ನನ್ನ ಕ್ಲಾಸ್ಮೇಟ್ ಅವನು ಇದ್ದ. ಆತ ಈಗ BEd ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಭಾಳ ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ. ನಿವೃತ್ತಿ ಆದಮೇಲೂ ಕೂಡ ಈಗ ಅಲ್ಲೇ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾಯಿದ್ದ ಮಹಾಬಲೇಶ್ವರ ರಾವ್ ಅಂತ. ಮತ್ತು ನಾವಿಬ್ಬರೂ ಸಾಹಿತ್ಯದ ವಿಷಯದಲ್ಲಿ ಒಂದು ರೀತಿಯಲ್ಲಿ ಒಟ್ಟಿಗೆ ಸಹಚರ್ಯದಿಂದ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳು. ಅವನು ನನ್ನ ಹಾಗೆ ಬಡವ. ಬೆಳಿಗ್ಗೆ ಕೆಲವು ಸಾರಿ ಮಠದಲ್ಲಿ ಊಟ ಇಲ್ಲ, ಏಕಾದಶಿ ಅಂತ ಇದ್ದರೆ ಗಂಜಿ ನಾನು ಮಾಡ್ತಿದ್ದೆ ಸ್ಟವ್ ಇಟ್ಕೊಂಡು. ಆವಾಗ ಅವನು ಬರ್ತಿದ್ದ ಊಟಕ್ಕೆ. ನಂತರ ಭಾಸ್ಕರ್ ರಾವ್, ಡಾಕ್ಟರ್ RK ಮಣಿಪಾಲ್, ಭಾಸ್ಕರ್ ರಾವ್ ಇವರೆಲ್ಲ ಬಳಸ್ತಾಯಿದ್ರು. ಭಾಸ್ಕರ್ ರಾವ್ ಪೂರ್ಣಪ್ರಜ್ಞಾ ಕಾಲೇಜಿಗೆ ಹೋಗ್ತಾಯಿದ್ರು, RK ಮಣಿಪಾಲ್ ಕೂಡ ಹಾಗೆ. ಆದರೆ ಮಠದಲ್ಲಿ ಇವರೆಲ್ಲ ನಮಗೆ ಒಟ್ಟಿಗೆ ಸಿಗ್ತಾ ಇದ್ದಂಥವ್ರು ಆಗಿದ್ದರು. ಇನ್ನು SV ಭಟ್ ಅಂತ
ಅವರು ಯಕ್ಷಗಾನ ಕಲಾಕೇಂದ್ರದ ಉಡುಪಿ ಇವತ್ತಿಗೆ ಯಕ್ಷಗಾನ ಕಲಾಕೇಂದ್ರ ಭಾಳ ಒಂದು ದೊಡ್ಡ ಕೆಲಸ ಸಾಧನೆ ಮಾಡ್ತಾಯಿದೆ. ಅದು ಎಷ್ಟೋ ಜನ ಕಲಾವಿದರಿಗೆ, ಯಕ್ಷಗಾನ ಕಲಾವಿದರಿಗೆ ಮನೆ ಕಟ್ಟಿಸಿಕೊಟ್ಟಿದೆ, ಆರ್ಥಿಕ ಸಹಾಯ ನೀಡ್ತಾ ಇದೆ. ಅದರ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದವ. ಇನ್ನು ನನ್ನ ಇನ್ನೊಬ್ಬ ಮಿತ್ರ, ಅವರು ಮಠಕ್ಕೆ ಬರ್ತಿರಲಿಲ್ಲ, ವಿಶ್ವನಾಥ ಶಾನ್ಭೋಗ್ ಅಂತ. ಅವರು ಈ ಉಡುಪಿಯಲ್ಲಿ ಸಿಟಿ ಹಾಸ್ಪಿಟಲ್, ದೊಡ್ಡ ಆಸ್ಪತ್ರೆ, ಅದರ ಓನರ್, ಅಲ್ಲಿ ಡಾಕ್ಟ್ರಾಗಿ ಅವರು ಇದ್ದಾರೆ. ಇನ್ನೊಬ್ಬ ಸಿಕ್ವೇರ ಅಂತ ಒಂದು ದುಬೈಲಿದ್ದಾನೆ. ಹೀಗೆ ನನಗೆ ಹಲವು ಮಿತ್ರರು ಯಾರಿದ್ದಾರೋ ಅಂದಿನಿಂದ ಇವತ್ತಿನವರೆಗೂ ಕೂಡ ಅವರು ನನ್ನ ಸಂಪರ್ಕದಲ್ಲೇ ಇದ್ದಾರೆ. ಇವತ್ತಿಗೂ ಅವರ ಟಚ್ನಲ್ಲೇ ನಾನಿದ್ದೇನೆ. ಸೊ ನೀವು ಏನು ಹೇಳ್ತಾ ಇದ್ದೀರಾ, ತುಂಬ ಹೇಳಿದಲ್ಲ ಸರಸಿಕರವಾಗಿದೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ಗಳು ಅಥವಾ ನಿಮ್ಮ ಅನುಭವಗಳು. ನೀವು ಕಾಲೇಜಲ್ಲಿ ಎಲ್ಲರ ಥರ ಇದ್ರಾ, ಮಕ್ಕಳ ಥರನೇ ಇದ್ರಾ? ಅಂದರೆ ಓನ್ಲಿ ಕೆಲವು ಮಕ್ಕಳು ಓನ್ಲಿ ಓದ್ತಾರೆ, ಏನು ಮಾಡಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೀವಿ ಇರೋಲ್ಲ. ನಿಮಗೂ ಆ ಥರ ಏನಾದರೂ ವಿದ್ಯಾಭ್ಯಾಸ ಬಿಟ್ಟು ಇತರ ಚಟುವಟಿಕೆಗಳು ಏನಿದೆ ನಿಮ್ಮದು? ಯಾವ ಥರ ಚಟುವಟಿಕೆಗಳು ನಿಮ್ದಿತ್ತು? ವಸ್ತುಸ್ಥಿತಿಯಲ್ಲಿ ನನಗೆ ಓದುವ ಗೀಳು ಭಾಳ ಇತ್ತು. ಸ್ಪೋರ್ಟ್ಸ್, ಗೇಮ್ಸ್ ಇದರಲ್ಲಿ ನಾನು ಭಾಳ ಹಿಂದೆ, ಆಸಕ್ತಿಯೇ ನನಗೆ ಇರ್ತಿರಲಿಲ್ಲ. ನನಗೆ ನೆನಪು ಮಾಡಿಕೊಂಡು ಹೇಳೋದಾದರೆ, ಹೈಸ್ಕೂಲ್ನಲ್ಲಿ ಪಿ ಟಿ ಪೀರಿಯಡ್ ಅಂತ ಇತ್ತು. ಆವಾಗ ಕ್ಲಾಸು ಎಲ್ಲ ಮಕ್ಕಳು ಹೊರಗಡೆ ಆಟಕ್ಕೆ ಹೋಗ್ತಾಯಿದ್ರು. ನಾನು ಒಬ್ಬನೇ ಕ್ಲಾಸ್ನಲ್ಲಿ ಕೂತ್ಕೊಂಡು ಕಾದಂಬರಿ ಓದ್ತಾಯಿದ್ದೆ. ಆವಾಗ ಅಲ್ಲಿ ಪಬ್ಲಿಕ್ ಲೈಬ್ರರಿಯಿಂದ ಕಾದಂಬರಿಗಳು ಸಿಗ್ತಾಯಿತ್ತು. ಕಾದಂಬರಿ ಓದುವ ಪತ್ತೆದಾರಿ ಕಾದಂಬರಿಗಳು ಆವಾಗ, ಅದನ್ನು ಓದುವ ಹುಚ್ಚು ಭಾಳ ಇತ್ತು. ನಮ್ಮ ಪಿ ಟಿ ಮಾಸ್ಟ್ರು ಸೂರ್ಯನಾರಾಯಣ ಕಾರಂತರು, ನಮ್ಮ ಶಿವರಾಮ್ ಕಾರಂತರ ಅಣ್ಣನ ಮಗ, ಇವನೊಬ್ಬ ಎಲ್ಲಿ ಹೋದ ಅಂತ ಹುಡ್ಕೊಂಡು ಬಂದು ನನ್ನ ಎಳ್ಕೊಂಡು ಗ್ರೌಂಡಿಗೆ ಹೊರಗೆ ಹೋಗ್ತಿದ್ದೆ. ಹೌದಾ, ನನ್ನ ಇದೇ ಅಭ್ಯಾಸ ಕಾಲೇಜಿನಲ್ಲಿ ಇರುವಾಗಲೂ ಕೂಡ ಅದೇ ಮುಂದುವರಿತು ಹೊರತು ನಾನು ಸ್ಪೋರ್ಟ್ಸ್, ಗೇಮ್ಸ್ ಇತ್ಯಾದಿಗಳ ಕಡೆ ನನ್ನ ಗಮನ ಇರಲಿಲ್ಲ. ಆದರೆ ನಾನು ಜಿಮ್ಮಿಗೆಲ್ಲ ಹೋಗ್ತಿದ್ದೆ. ಆವಾಗ ಆ ಒಂದು ಹುಚ್ಚಿತ್ತು, ಫೈಲ್ವಾನ್ಗಿರಿ ಇದರದ್ದೆಲ್ಲ. ಹಾಗಾಗಿ 4 ವರ್ಷ ಜಿಮ್ಮು ಸತತವಾಗಿ ಮಾಡಿದ್ದೆ ನಾನು. ಪ್ರಾಯ ಇಷ್ಟು ಆರೋಗ್ಯವಾಗಿರಲಿಕ್ಕೆ ಅದು ಒಂದು ಕಾರಣ ಇದ್ದಿರ್ಬೋದು ಅಂತ ನನಗೆ ಅನಿಸುತ್ತೆ. ಆದರೆ ನನ್ನ ಓದಿನ ಗೀಳು ಹೇಗಿತ್ತು ಅಂದರೆ, ನಾನು ಡಿಗ್ರಿ ಒಟ್ಟಿಗೆ ಹಿಂದಿ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ, ಮೈಸೂರು ಹಿಂದಿ ಪ್ರಚಾರ ಸಭಾ ಅವರ ಪರೀಕ್ಷೆಗಳಿರ್ತಿದ್ವು. ಅದರಲ್ಲಿ ಉತ್ತಮ, ವಿಶಾರದ ಈ ಪರೀಕ್ಷೆಗಳನ್ನೆಲ್ಲ ಮಾಡಿಕೊಂಡು ಅದರಲ್ಲಿ ಡಿಗ್ರಿ ಮಟ್ಟಕ್ಕೆ, ಅದನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ, ರತ್ನ ಅಂತ, ಸಾಹಿತ್ಯ ರತ್ನ. ಅದನ್ನು ಕೂಡ ನಾನು ಮುಗಿಸಿದೆ. ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಆಗುವಾಗಲೇ ನಂದು ಸಾಹಿತ್ಯ ರತ್ನ ಮುಗಿದೋಗಿತ್ತು. ಅದರಿಂದ ಬರೀ ಸಾಹಿತ್ಯ ರತ್ನ ಮತ್ತು ಡಿಗ್ರಿ ಇಷ್ಟೇ ಇದ್ದರೆ ಸಾಕು, ಕಾಲೇಜಿಗೆ ಲೆಕ್ಚರ್ ಆಗಿ ಹೋಗಲಿಕ್ಕೆ ಅದಕ್ಕೆ ಒಂದು ಕ್ವಾಲಿಫಿಕೇಷನ್ ಅಂತ ಇತ್ತು. ಇದು ಒಂದು. ಇನ್ನೊಂದು, ಕಾಲೇಜಿಗೆ ಲೆಕ್ಚರ್ ಹೋಗಬೇಕು ಅಂತ ಮಾಡಿದ್ರು ಡಿಗ್ರಿ? ಇಲ್ಲ, ನನಗೆ ಆವಾಗ ಅಂಥ ಯಾವ ಯೋಚನೆ ಇರಲಿಲ್ಲ, ಬರೀ ಓದೋದು ಮಾತ್ರ ಇತ್ತು. ನಮ್ಮ ದಕ್ಷಿಣ ಕನ್ನಡದ ಕಾಲೇಜುಗಳೆಲ್ಲವೂ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿತ್ತು. ಆವಾಗ ಮಂಗಳೂರು ವಿಶ್ವವಿದ್ಯಾಲಯ ಇರಲಿಲ್ಲ. ಮೈಸೂರು ವಿಶ್ವವಿದ್ಯಾಲಯದವರು ಕನ್ನಡ ಡಿಪ್ಲೊಮಾ ತರಗತಿಗಳನ್ನು ಆರಂಭಿಸಿದರು, ಅದೊಂದು ಕೋರ್ಸನ್ನು ಆರಂಭಿಸಿದರು. ಈ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಈಗೇನಿದೆಯೋ ಆವಾಗ ಇದ್ದಿರಲಿಲ್ಲ. ಅದು ಒಂದು ಪ್ರತ್ಯೇಕವಾಗಿ ಅಡಿಷನಲ್ ಆಗಿ ಅವರು ಮಾಡಿದರು. ಅದು ಕಾಲೇಜು 4 ಗಂಟೆಗೆ ಮುಗಿದ ನಂತರ 4 ರಿಂದ 6 ಗಂಟೆವರೆಗೆ ಕನ್ನಡ ಡಿಪ್ಲೊಮಾದ ತರಗತಿಗಳು. ಅದು 2 ವರ್ಷದ ಕೋರ್ಸ್. ಅದಕ್ಕೆ ನಾನು ಸೇರಿಕೊಂಡೆ. ನಾನು, ಮಹಾಬಲೇಶ್ವರರಾವ್, ಮುರಳೀಧರ ಉಪಾಧ್ಯಾಯರ ಸಖಿ ಗೀತಾ ಅಂತ ಒಂದು ದೊಡ್ಡ ಬ್ಲಾಗ್ ಇದೆ. ಕರ್ನಾಟಕದಲ್ಲಿ ಯಾವ ಸಾಹಿತ್ಯಿಕ ಚಟುವಟಿಕೆ ಎಲ್ಲಿ ಆದರೂ ಕೂಡ ಅವರು ಹಾಕ್ತಾರೆ. ಅವರಿಗೆ ಸಾಹಿತ್ಯದಲ್ಲಿ ಅಪಾರ ಪ್ರೀತಿ, ವಿಶ್ವಾಸ ಮತ್ತು ಅವರ ಸಾಹಿತಿಗಳು ಹೌದು ಇವತ್ತಿಗೂ ವೆರಿ ಆ್ಯಕ್ಟಿವ್ ಆಗಿರುವಂಥ ನನ್ನ ಗೆಳೆಯ ಮುರಳೀಧರ ಉಪಾಧ್ಯಾಯ ಅಂತ. ಇರಲಿ, ಕನ್ನಡ ಡಿಪ್ಲೊಮಾ ಕೋರ್ಸನ್ನು ನಾನು 6 ಗಂಟೆವರೆಗೆ ಅಲ್ಲಿ ಅಧ್ಯಯನ ಮಾಡ್ತಾಯಿದ್ದೆ. ಆವಾಗ ನಮಗೆ ಪ್ರಾತಸ್ಮರಣೀಯ ಲೆಕ್ಚರ್ ಅಂದರೆ ಶ್ರೀಪತಿ ಆಚಾರ್ಯ ಅವರ ಗದಾಯುದ್ಧ ಇದೆಲ್ಲ ನನಗೆ ಅದ್ಭುತವಾಗ್ತಿತ್ತು. ಮತ್ತು ಲೀಲಾ ಕಾರಂತರ ಬಗ್ಗೆ ಕೃತಿ ಬರೆದಂಥ ಲೀಲಾ ಮೇಡಮ್. ಹೀಗೆ ಕನ್ನಡ ಡಿಪ್ಲೊಮಾ ಮುಗಿಸಿದೆ. ಹಾಗಾಗಿ ಡಿಗ್ರಿ ಒಟ್ಟಿಗೆ ನನಗೆ ಹಿಂದಿಯಲ್ಲಿಯೂ ಕ್ವಾಲಿಫಿಕೇಷನ್ ಸಿಕ್ತು, ಕನ್ನಡದಲ್ಲಿಯೂ, ಕನ್ನಡ ಡಿಪ್ಲೊಮಾ ಅಂದರೆ ಅದು ವಿದ್ವಾನ್ ಲೆಕ್ಕ, ಅದರಲ್ಲಿಯೂ ಕ್ವಾಲಿಫಿಕೇಷನ್ ಸಿಕ್ಕಿತು. ಹಾಗಾಗಿ ಯಾವುದೇ ಹೈಸ್ಕೂಲಿಗೆ ನಾನು ಅಪ್ಲೈ ಮಾಡಿದ್ರೆ ನನಗೆ ಸೈನ್ಸ್ ಪಾಠ ಮಾಡ್ಬೋದು. ನಂದು BSc BZC ಸೈನ್ಸ್ನೊಟ್ಟಿಗೆ ಆರ್ಟ್ಸ್ ಸಬ್ಜೆಕ್ಟ್ ಹಿಂದಿ ತಗೊಳ್ಬೋದು, ಕನ್ನಡವೂ ತಗೊಳ್ಬೋದು,
ಇದು ಈ ಒಂದು ಲಾಭ ನನಗೆ ಅದರಿಂದ ಆಯಿತು. ಇಷ್ಟು ಮಾತ್ರ ಅಲ್ಲದೆ ಇನ್ನೂ ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಂದರೆ ನಮ್ಮ ಮನೆಯಲ್ಲಿ ಒಳ್ಳೆಯ ಸಂಗೀತದ ವಾತಾವರಣ ಇತ್ತು. ಅಣ್ಣ ಭಾಳ ದೊಡ್ಡ ಸಂಗೀತ ವಿದ್ವಾಂಸನಾಗಿದ್ದ. ನಾನು ಹೈಸ್ಕೂಲ್ನಲ್ಲಿರುವಾಗಲೇ ಸೈಕಲ್ ತಗೊಂಡು ತಬಲೆ ಕಲೀಲಿಕ್ಕೆ ಬ್ರಹ್ಮಾವರಕ್ಕೆ ಹೋಗ್ತಿದ್ದೆ. ಅಲ್ಲಿ ಸದಾಶಿವರಾವ್ ಅಂತ ಒಬ್ಬ ಭಾಳ ದೊಡ್ಡ ಸಂಗೀತ ವಿದ್ವಾನ್, ತಬಲೆ ಬಾರಿಸ್ತಿದ್ರು. ಎಲ್ಲ ವಾದ್ಯ ವಿಶೇಷಗಳ ಅನುಭವ ಇದ್ದಂಥವ್ರವರು. ಆದರೆ ಅವರು ಜನ್ಮಾಂಧರು, ಕುರುಡರು. ಆದರೆ ಅಷ್ಟು ಚೆನ್ನಾಗಿ ಹೇಳಿಕೊಡ್ತಾಯಿದ್ರು. ಅಲ್ಲಿ ತಬಲಾ ಪಾಠ ಆದಮೇಲೆ ಉಡುಪಿಗೆ ಬಂದ ಮೇಲೆ ಉಡುಪಿಯಲ್ಲಿ ವಾಸುದೇವ್ ಭಟ್ ಅನ್ನೋರ ಬಳಿಗೆ ನಾನು ತಬಲಾ ಕಲಿಯಲಿಕ್ಕೆ ಹೋಗಿದ್ದೆ. ಇದಿಷ್ಟು ಪಾಠ ಬಿಟ್ಟು, ವಿಜ್ಞಾನದ ಕಲಿಕೆಯನ್ನು ಬಿಟ್ಟು ನನ್ನ ಉಳಿದ ಕಲಿಕೆಯ ವಿಚಾರ. ನೀವು ನಡೆ ಬಂದಿರೋ ಜೀವನ ಶೈಲಿ ಏನಿದೆ, ನೀವು ಕೃತಿ ರಚನೆಯನ್ನು ಮಾಡ್ತಾ ಇದ್ದೀರಾ, ನಿಮಗೆ ಅದೇ ನೀವು ಕಾಲೇಜಲ್ಲಿ ಇರುವಾಗಲೇ, ನೀವು ಯುವಕರಾಗಿ ಇರುವಾಗಲೇ ಅದು ಇತ್ತ? ನೋಡಿ, ಇದೊಂದು ಮನಸ್ಸಲ್ಲಿ ಪ್ರಶ್ನೆ ಹುಟ್ಟುತ್ತೆ ನಿಮ್ದೆಲ್ಲ ಒಂದು ಸ್ಟೂಡೆಂಟ್ ಕೇಳುವಾಗ. ಅದು ಆ ಒಂದು ಕೃತಿ ರಚನೆ ನಿಮಗೆ ಯುವಕರಾಗಿ ಇರುವಾಗ ಶುರುವಾಯ್ತಾ? ಅದಕ್ಕೆ ಏನಾದ್ರು ಪ್ರೇರಣೆ ಇತ್ತಾ ನಿಮಗೆ ಕಾಲೇಜಲ್ಲಿ? ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ವಿಷಯದ ಬಗ್ಗೆ ಹೇಳುವಾಗ ನನಗೆ ನಮ್ಮ MGM ಕಾಲೇಜಿನ ಪ್ರಿನ್ಸಿಪಾಲರ ಬಗ್ಗೆ ಖಂಡಿತವಾಗಿ ಎರಡು ಮಾತು ಆಡಬೇಕಾಗಿದೆ. ನಮ್ಮ MGM ಕಾಲೇಜಿನ ಪ್ರಿನ್ಸಿಪಾಲರು ಆ ಕಾಲದಲ್ಲಿ ಕೂಶಿ ಹರಿದಾಸ ಭಟ್ಟ ಅನ್ನೋರು. ಅವರು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಆದರೆ ಅವರ ಸಾಹಿತ್ಯಿಕ ಆಸಕ್ತಿ, ಸಾಹಿತ್ಯದ ಬಗ್ಗೆ ಅವರ ಕೃಷಿ ಅದ್ಭುತವಾದ. ಅವರು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ, ಅನುವಾದ ಕೂಡ ಮಾಡಿದ್ದಾರೆ. ಆದರೆ ನಮ್ಮ MGM ಕಾಲೇಜಿನಲ್ಲಿ ಅವರು ಈ ಕೂಶಿ ಹರಿದಾಸ್ ಭಟ್ರು MGM ಕಾಲೇಜಿನ ಪ್ರಿನ್ಸಿಪಾಲ್ ಭಾಳ ಶ್ರೇಷ್ಠ ವಿದ್ವಾಂಸರು. ಸಾಹಿತ್ಯದಲ್ಲಿ ಆಸಕ್ತಿ ಮಾತ್ರ ಅಲ್ಲ, ಅವರು ಸಾಹಿತ್ಯದಲ್ಲಿ ಭಾಳ ಕೃಷಿ ಮಾಡಿದಂಥವರು. ಆದರೆ ಎಲ್ಲಕ್ಕಿಂತ ಮುಖ್ಯ, ಅವರು MGM ಕಾಲೇಜಿನಲ್ಲಿ ಸದಾ ಆಗಿಂದಾಗ್ಗೆ ಏರ್ಪಡಿಸ್ತಿದ್ದಂಥ ಸಾಹಿತ್ಯಿಕ ಕಾರ್ಯಕ್ರಮಗಳು. ನಾಡಿನ ಪ್ರಖ್ಯಾತ ವಿದ್ವಾಂಸರು, ಕವಿಗಳು, ಲೇಖಕರು ಯಾರಿದ್ದರೂ ಅವ್ರನ್ನ ಕರೆಸ್ತಾಯಿದ್ರು. ಒಂದು ರೀತಿಯಲ್ಲಿ ಇದು ಭಾರಿ ಸುವರ್ಣಯುಗ. ಭೈರಪ್ಪ ಆ ಕಾಲದಲ್ಲಿ ಬಂದಿದ್ದರು, ಅನಂತಮೂರ್ತಿ ಬಂದಿದ್ದರು, ಕೀರ್ತನಾಥ್ ಕುರ್ತಕೋಟಿ ಬಂದಿದ್ದರು, ಬೇಂದ್ರೆ ಬಂದಿದ್ದರು, ಕಾರಂತರು ಹಲವು ಸಾರಿ ಬಂದಿದ್ದರು. ಒಬ್ಬಿಬ್ಬರಲ್ಲ, ಅಂಥ ಒಂದು ಅದ್ಭುತ ಸಾಹಿತ್ಯಿಕ ವಾತಾವರಣ ನಮಗೆ ಅಲ್ಲಿ ಸಿಕ್ಕಿತ್ತು. ಕೂಶಿ ಹರಿದಾಸ್ ಭಟ್ರು ಗೋವಿಂದ ಪೈ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದರು. ಆ ಮೂಲಕ ಸಂಶೋಧನೆಗೆ ಒತ್ತು ಕೊಟ್ಟರು. ಇವತ್ತಿಗೆ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಅನ್ನುವಂಥದ್ದು ಮಂಗಳೂರು ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿರುವಂಥ ಒಂದು ಬಹಳ ದೊಡ್ಡ ಸಂಸ್ಥೆ. ಅಲ್ಲಿ PhD ಪದವಿಗಳನ್ನು ಪಡೆಯುವವರಿದ್ದರು. ಇದೆಲ್ಲದಕ್ಕೆ ಕಾರಣ ಕೂಶಿ ಹರಿದಾಸ್ ಭಟ್. ಅವರೊಬ್ಬರ ಮಹಾಮಾನವ ಅಂತ ನಾನು ಹೇಳಲಿಕ್ಕೆ ನಿಜಕ್ಕೂ ಸಂತೋಷಪಡ್ತೇನೆ. ಈ ಸಂದರ್ಭದಲ್ಲಿ ನನಗೆ ಒಂದು ವಿಷಯ ಹೇಳಬೇಕು ಅಂತ ಅನಿಸುತ್ತೆ. ಏನಂದರೆ, ನನಗೆ ಅಮ್ಮ ಕೊಡ್ತಾ ಇದ್ದದ್ದು 2 ರೂಪಾಯಿ ತಿಂಗಳಿಗೆ. ಕೆಲವು ಸಾರಿ ನಾನು ಉಡುಪಿಯಿಂದ ನಡೆದೇ 16 ಮೈಲು ಗುಣ್ಮೆಗೆ ಹೋಗ್ತಿದ್ದೆ. 16 ಮೈಲ್ ನಡೀತಿದ್ರಾ? 16 ದಿನ ಅಲ್ಲ, ಒಂದು ತಿಂಗಳಿಗೆ ಒಂದು ಸಾರಿ ಹೀಗೆ ಹೋಗುವಾಗ ಹಣ ಇರ್ತಿರಲಿಲ್ಲ. ಹಾಗೆ ಬಸ್ಸಿಗೆ ದುಡ್ಡು ಕೊಡಲಿಕ್ಕೆ ಇಲ್ಲದೆ ನಾನು ನಡ್ಕೊಂಡು ಹೋಗ್ತಿದ್ದೆ ಸಾಮಾನ್ಯವಾಗಿ. ಇರಲಿ, ಆವಾಗ 3 ತಿಂಗಳಿಗೆ ಫೀಸ್ ಕಟ್ಟಬೇಕಾಗಿತ್ತು ಕಾಲೇಜಿಗೆ. ಫೀಸ್ ಕೊಡಲಿಕ್ಕೆ ಹಣ ಇಲ್ಲ. ಆ ಡೇಟ್ ಬಾರಾಗಿ ಕೆಲವು ಸಮಯ ಆಗಿ ಇನ್ನೂ ಏನು ಮಾಡೋದು? ಕೂಶಿ ಹರಿದಾಸ್ ಭಟ್ರ ಹತ್ರ ಹೋಗಿ ನಾನು ದಮೆ ಹಾಕ್ತಿದ್ದೆ. ಸರಿ, ನಾನು ನೋಡ್ಕೊಳ್ತೇನೆ ಅಂತ ಅವ್ರು ಹೇಳಿ ಮನ್ನಾ ಮಾಡ್ತಿದ್ದರು. ಅವರು ಎಷ್ಟೋ ಸಾರಿ ನನಗೆ ಫೀಯನ್ನು ಮನ್ನಾ ಮಾಡಿದರು. ನಾನು ಅದೇ ಕಾಲೇಜಿಗೆ ಸೇರಿದಂಥ ಬಂಡಾಕಸ್ನಲ್ಲಿ ನಾನು ಪ್ರಾಧ್ಯಾಪಕನಾಗಿದ್ದೆ. ಪ್ರಿನ್ಸಿಪಾಲರು ಹೇಗೆ ಮಾಡ್ತಾರೆ ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಫೀ ಮನ್ನಾ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ಯಾಕಂದ್ರೆ ನಾನು ಅದೇ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ಗೆ ಸೇರಿದ ಬಂಡಾಕಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿದ್ದಾಗ ನೋಡಿದ್ದೇನೆ. ರೋಸ್ಟರ್ ಸಿಸ್ಟಮನ್ನು ಫಾಲೋ ಮಾಡದೆ ಇದ್ದಿರದೆ ಇರುವುದರಿಂದ ಪ್ರಿನ್ಸಿಪಾಲರಿಗೆ ಹಣದ ಲೇವಾದೇವಿ ಪ್ರಶ್ನೆ ಯಾವುದು ಇದ್ದಿರುವುದಿಲ್ಲ. ಆದರೂ ಅವರು ಹೇಗೋ ಮಾಡ್ತಿದ್ದರು. ಹೀಗೆ ನನ್ನ ಜೀವನದಲ್ಲಿ ಕೂಶಿ ಹರಿದಾಸ್ ಭಟ್ರನ್ನಂತೂ
ನಾನು ಮರೆಯುವುದೇ ಇಲ್ಲ. ಅವರಿಂದಾಗಿಯೇ ಪ್ರಾಯ ನನಗೆ ಬರವಣಿಗೆಯಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿತು. ಪ್ರತಿ ವರ್ಷ ಕಾಲೇಜ್ ಮ್ಯಾಗಝಿನ್ನಲ್ಲಿ ನನ್ನ ಮತ್ತು ಮಹಾಬಲೇಶ್ವರ ಅವರ ಪದ್ಯಗಳು ಲೇಖನಗಳು ಇರುತ್ತಿದ್ದವು. ನಾನು ಪತಂಜಲಿ ಅಂತ ಒಂದು ಹೆಸರು ಕಾವ್ಯನಾಮದಲ್ಲಿ, ಮಹಾಬಲೇಶ್ವರ ಅಂಜಲಿ ಎಂಬ ಹೆಸರಿನ ಕಾವ್ಯನಾಮದಲ್ಲಿ ನಾವಿಬ್ಬರು ಕವಿತೆಯನ್ನು ಬರಿತಾ ಇದ್ವಿ. ಮತ್ತು ವಾಲ್ ಮ್ಯಾಗಝಿನ್ ಇತ್ತು. ವಾಲ್ ಮ್ಯಾಗಝಿನ್ನಲ್ಲಿ ಅಂತೂ ನಮ್ಮದೇ ಕವಿತೆಗಳು. ನಾನು ಆ ಕಾಲದಲ್ಲಿ ಭಾಳ ಕವಿತೆ ಬರಿತಿದ್ದೆ. ನಂತರ ಅಧ್ಯಾಪಕನಾಗಿ ಹೋದ ಮೇಲೂ ಕವಿತೆ ಬರಿತಾನೆ ಇದ್ದೆ. ಆದರೆ ಭಾಳ ಕಾಲದ ನಂತರ ನನಗೆ ಗೊತ್ತಾಯ್ತು ನಾನು ಕವಿ ಅಲ್ಲ ಅಂತ. ಆದ ನಂತರ ನಾನು ಕವಿತೆ ಬರೆದು ನಿಲ್ಲಿಸಿದ್ದೆ. ಹೀಗೆ ಕಾಲೇಜಿನ ಕೊನೆಯ ವರ್ಷ ನನಗೆ ಕಾಲೇಜಿನ ಕವಿ ಎಂಬ ಮಟ್ಟದಲ್ಲಿ ಒಂದು ಪುರಸ್ಕಾರ ಕೂಡ ನನಗೆ ಸಿಕ್ಕಿತ್ತು. ಹೀಗೆ ನನ್ನ ಸಾಹಿತ್ಯಿಕ ಆಸಕ್ತಿ, ಸಾಹಿತ್ಯಿಕ ಚಟುವಟಿಕೆಗಳಿಗೆ ಒಂದು ಭದ್ರ ಬುನಾದಿ ಎಂ ಕಾಲೇಜಿನಲ್ಲೇ ಆಯಿತು. ಅದಕ್ಕೆ ಪ್ರಮುಖ ಕಾರಣ ನಮ್ಮ ಪ್ರಿನ್ಸಿಪಾಲರಾದಂಥ ಶ್ರೀ ಹರಿದಾಸ್ ಭಟ್ರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ನಿಮ್ಮ ಒಂದು ಡಿಗ್ರಿ ಅಥವಾ ಏನೋ ವಿದ್ಯಾಭ್ಯಾಸ ಏನಿದೆ ತುಂಬ ಅದೇ ಎಲ್ಲ ಆಗಲೇ ಕೃತಿ ಎಲ್ಲ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಕವಿ ಆಗೋ ಒಂದು ಪ್ರಯತ್ನ ಕೂಡ ಮಾಡಿದ್ರಿ, ಕವಿ ಕೂಡ ಆಗಿದ್ರಿ. ಸೊ ಅದಾದ್ಮೇಲೆ ಏನು ಮಾಡಿದ್ರಿ, ಮುಂದೆ ಏನಾಯಿತು? ಡಿಗ್ರಿ ಆದಮೇಲೆ ಸಾಮಾನ್ಯ ಎಲ್ಲ ಮಕ್ಕಳಿಗೆ ಇರುವ ಆಸಕ್ತಿ ಹಾಗೆ ಅಥವಾ ಒಂದು ಕನಸಿನ ಹಾಗೆ ಮೆಡಿಕಲ್ಲಿಗೆ ಹೋಗಬೇಕು, ಇಂಜಿನಿಯರ್ ಆಗಬೇಕು ಅಂತ ನನಗೂ ಇದ್ದಿತ್ತು. ಆದರೆ ನಮ್ಮ ಮನೆ ಬಡತನದಿಂದಾಗಿ ಅದು ಸಾಧ್ಯವೇ ಇರಲಿಲ್ಲ. ನಾನು ಕೂಡಲೇ ಒಂದು ನೌಕರಿಯನ್ನು ಪಡ್ಕೊಳ್ಳೇಬೇಕಾಗಿತ್ತು. ಹಾಗಾಗಿ ಪತ್ರಿಕೆಗಳಲ್ಲಿ ಎಲ್ಲಿ ಆ್ಯಡ್ಗಳು ಬರ್ತಾವೆ ಇದ್ರ ಬಗ್ಗೆ ಅಂತ ನೋಡ್ತಾ ಇದ್ದೆ. ಅಪ್ಲೈ ಮಾಡಿದೆ. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಹೈಸ್ಕೂಲ್ನಲ್ಲಿ ಒಂದು ಕನ್ನಡ ಪಂಡಿತ ಹುದ್ದೆ ಇತ್ತು ಅಂತ ಗೊತ್ತಾಯಿತು. ಅದಕ್ಕೆ ಅರ್ಜಿ ಹಾಕಿದೆ. ಸಿಲೆಕ್ಟು ಆದೆ. ನಾನಲ್ಲಿ ಕನ್ನಡ ಅಧ್ಯಾಪಕನಾಗಿ 71ನೇ ಇಸ್ವಿ ಜೂನ್ನಲ್ಲಿ ಹೋಗಿ ಸೇರಿಕೊಂಡೆ. ಅಲ್ಲಿ ಬರೀ ಕನ್ನಡಕ್ಕೆ ಅಂತ ನನ್ನ ಪೋಸ್ಟಿಂಗ್ ಆದರೂ ಕೂಡ ವಿಜ್ಞಾನ, ಲೆಕ್ಕ ಇದನ್ನೆಲ್ಲ ಕಲಿಸ್ಬೇಕಾಗಿತ್ತು. ನಾನು ವಿಜ್ಞಾನ ನನಗೆ ಭಾಳ ಪ್ರಿಯವಾದ ವಿಷಯ. ಅಲ್ಲಿ ಆವಾಗ ಡಿಗ್ರಿ ಆವಾಗಷ್ಟೇ ಮುಗಿಸಿ ಬಂದದ್ರಿಂದ ನಾನು ಮಲ್ಪೆ ಬೀಚಿನಲ್ಲಿ ಮಾರಿಬಲೆ ಎಲ್ಲ ಆದ ಸಂದರ್ಭದಲ್ಲಿ ಅಲ್ಲಿಂದ ಮೀನುಗಳನ್ನೆಲ್ಲ ಹಿಡ್ಕೊಂಡು ಹೋಗಿ ಒಟ್ಟು 50 ಜಾತಿಯ ಮೀನುಗಳನ್ನು ಫಾರ್ಮಲಿನ್ ಬಾಟ್ಲಿಯಲ್ಲಿ ಹಾಕಿ ಅವುಗಳು ಯಾವ ಫೈಲಮ್, ಯಾವ ಫ್ಯಾಮಿಲಿ, ಯಾವ ಜನರೇ, ಯಾವ ಸ್ಪೀಸೀಸ್ ಅನ್ನೋದನ್ನೆಲ್ಲ ಅದರ ಗುರುತನ್ನು, ಲೇಬಲ್ನ ಅಂಟಿಸಿ ನಮ್ಮ ಹೈಸ್ಕೂಲ್ನ ಲ್ಯಾಬ್ನಲ್ಲಿ ಇಟ್ಟಿದ್ದೆ. ಮತ್ತೆ ಒಂದು 20-30 ವರ್ಷ ಆದಮೇಲೆ ಕೇಳ್ತೇನೆ, ಅದರ ನಂತರ ಯಾರೂ ಮಾಡಿಲ್ಲ ಅಂತೆ. ಇದದ್ದು 2 ಬಾಟ್ಲಿ ಹಾಳಾಗಿ ಹೋಗಿತ್ತು ಬಾಟ್ಲ್ಸಲ್ಲಿ ಅಂತ ಕೇಳಿದೆ. ಆದರೆ ನಾನು ಹೆಚ್ಚು ಕಾಲ ಕೊಲ್ಲೂರು ಹೈಸ್ಕೂಲ್ನಲ್ಲಿ ಇರಲಿಕ್ಕೆ ನನಗಾಗಲಿಲ್ಲ. ನಾನು 1 ವರ್ಷ ಮಾತ್ರ ಅಲ್ಲಿದ್ದೆ. ಅಂದರೆ ಅಲ್ಲಿದ್ದೆ ಅಂದರೆ ನಾನೇ ಹೋಗಲಿಲ್ಲ, ಬದಲಿಗೆ ಅದು ಟೆಂಪಲ್ ಹೈಸ್ಕೂಲ್ ಆದ್ದರಿಂದ ಟೆಂಪಲ್ನ ಎಕ್ಸಿಕ್ಯೂಟಿವ್ ಆಫೀಸರ್ ನಮ್ಮನ್ನು ಅನಗತ್ಯವಾಗಿ ಅತಿರಿಕ್ತವಾಗಿ ದುಡಿಸ್ಕೊಳ್ಳುವ ಪ್ರಯತ್ನ ಮಾಡ್ತಿದ್ದೆ. ನಾನು ಅದಕ್ಕೂ ಹೋಗ್ತಿರಲಿಲ್ಲ. ಉದಾಹರಣೆಗೆ ದಕ್ಷಿಣೆ ದುಡ್ಡು ಲೆಕ್ಕ ಮಾಡಲಿಕ್ಕೆ ನಮ್ಮನ್ನು ಕರೀತಿದ್ದೆ. ನಾನು ಪಾಠ ಮಾಡಲಿಕ್ಕೆ ಮಾತ್ರ ಬಂದವ, ನಾನು ಅದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಜಗಳ ಮಾಡಿದೆ. ಹೀಗೆ ಮತ್ತೆ ಅಲ್ಲಿ ಒಬ್ಬ ಪ್ರಾಥಮಿಕ ಶಾಲೆ ಅಧ್ಯಾಪಕ ದೇವಿಪ್ರಸಾದ್ ಅಂತಿದ್ದ. ಅವನು ದಲಿತ. ಅವನು ನಾನು ಬಹಳ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಇದ್ದವರು, ಫ್ರೆಂಡಾಗಿ ತಿರುಗ್ತಾ ಇದ್ದವರು. ಈ ಜಾತಿಯ ಪ್ರಶ್ನೆಯೂ ಕೂಡ ಒಂದು ಕಾರಣ ಆಗಿತ್ತು. ಹೀಗೆ ಒಟ್ಟಿನಲ್ಲಿ ನಾನು ಮ್ಯಾನೇಜ್ಮೆಂಟಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ರಜೆಯಲ್ಲಿ ಊರಿಗೆ ಬಂದ ಕೂಡಲೇ ನನ್ನ ಹಿಂದೆ ನಾನು ತೆಗೆದುಹಾಕುವ ನೋಟಿಸು ಕೂಡ ಬಂತು. ಆದರೆ ಒಂದು ಒಳ್ಳೆಯ ಕೆಲಸ ಅಲ್ಲಿ ಆಗಿತ್ತೇನೆಂದರೆ, ಅಲ್ಲಿ ನನ್ನ ಸ್ಟೂಡೆಂಟ್ SSLCಯಲ್ಲಿ ಪಾಠ ಮಾಡ್ತಾಯಿದ್ದ ಒಬ್ಬ ಸ್ಟೂಡೆಂಟ್ ಕಮಲ ಅಂತ ಒಂದು ಸಣ್ಣ ಮಟ್ಟದಲ್ಲಿ ಪ್ರೀತಿಸಲಿಕ್ಕೆ ಶುರು ಮಾಡಿದೆ. ಮದುವೆ ಅದೇ ಕಾಲದಲ್ಲಿ ಆಗಲಿಲ್ಲ, ಮತ್ತು 2 ವರ್ಷದ ನಂತರ ಆಯಿತು. ಅದರ ಬಗ್ಗೆ ಸಾಕಷ್ಟು ವಿರೋಧ ಇತ್ತು. ಇರಲಿ, ಅಂತೂ ಕೊಲ್ಲೂರಿನ ಒಂದು ಜೀವನ ಅನ್ನೋದು ನಂದು ಹೀಗೆ ಕಳೀತು. ಅದರ ನಂತರ ನಾನು ಬೇರೆ ಎಲ್ಲಿ ಹೈಸ್ಕೂಲ್ ಇದೆ ಅಂತ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಕೂತೆ. ಮತ್ತೊಂದು ಕಡೆಯಲ್ಲಿ ಜ್ಯೋತಿ ಹೈಸ್ಕೂಲ್ನಲ್ಲಿ ಒಬ್ಬರು ಸೈನ್ಸ್ ಗ್ರ್ಯಾಜುಯೇಟ್ ಬೇಕು ಅಂತ ಅಲ್ಲಿ ಆ್ಯಡ್ ಬಂದಿತ್ತು.
ನಮ್ಮ ಹತ್ರ ಎಲ್ಲ ಡಿಗ್ರಿಗಳು ಜೇಬ್ನಲ್ಲಿ ಇದ್ದದ್ರಿಂದ ನಮಗೇನು ಹೆಚ್ಚಿಗೆ ಕಷ್ಟ ತೊಂದರೆ ಆಗಲಿಲ್ಲ. ಅಲ್ಲಿಯೂ ಕೂಡ ಇಮಿಡಿಯೇಟಾಗಿ ಸೆಲೆಕ್ಟ್ ಆಯಿತು. ನಾನು ಜ್ಯೋತಿ ಹೈಸ್ಕೂಲ್ ಅಜೆಕಾರ್, ಕಾರ್ಕಳ ತಾಲೂಕು, ಅಲ್ಲಿ ವಿಜ್ಞಾನದ ಪ್ರಾಧ್ಯಾಪಕನಾಗಿ ಸೇರಿಕೊಂಡೆ. ಅಪ್ಪ, ಅಜಕಾರಿನ ನಿಮ್ಮ ಅನುಭವ ಸ್ವಲ್ಪ ಹೇಳ್ತೀರಾ? ಜ್ಯೋತಿ ಹೈಸ್ಕೂಲ್ ಅಜೆಕಾರ್ ಅದು ಬೆಟನಿ ಎಜುಕೇಷನಲ್ ಸೊಸೈಟಿಗೆ ಸೇರಿದ್ದು. ಅವ್ರದ್ದು ಸುಮಾರು 40ಕ್ಕಿಂತ ಹೆಚ್ಚು ಹೈಸ್ಕೂಲುಗಳಿವೆ. ಹೆಚ್ಚಿನವರೆಲ್ಲ ಅಲ್ಲಿ ಸಿಸ್ಟರ್ಸ್, ಸಿಸ್ಟರ್ ಕನ್ಸೆಟ್ಟಾ, ಸಿಸ್ಟರ್ ರೆನಿಲ್ಡಾ, ಸಿಸ್ಟರ್ ನೆನ್ಸಿಯಾ, ಸಿಸ್ಟರ್ ಕ್ರಿಸ್ಟೆಲ್ಲಾ, ಸಿಸ್ಟರ್ ಮೇಬಲ್. ಆ ಹೈಸ್ಕೂಲ್ನಲ್ಲಿ ಅಧ್ಯಾಪಕರು ಗಂಡಸರು ಅಂದರೆ ನಾನು ಒಂದು, ಮತ್ತು ಹಿಂದಿಗೆ ಒಬ್ಬರು ಸಂಜೀವ ಅಂತ ಬ್ರಹ್ಮ ಅವರವರಿದ್ದು, ಮತ್ತು ಉಳಿದವರೆಲ್ಲ ಸಿಸ್ಟರ್ಸ್ ಆಗಿದ್ದು. ಅಜೆಕಾರಿನ ವಿಚಾರ ಏನಂತೇಳಿದ್ರೆ, ಅಜೆಕಾರು ಒಂದು ಅತ್ಯಂತ ಕುಗ್ರಾಮ, ಗ್ರಾಮೀಣ ಪ್ರದೇಶ. ಅಲ್ಲಿಂದ ಕೆರ್ವಾಶೆ, ಹೆರ್ಮುಂಡೆ, ಆವಾಗ ಬರೇ ಮಡ್ ರೋಡ್ ಮಾತ್ರ ಇತ್ತು. ಈಗೆಲ್ಲ ಅವುಗಳು ದೊಡ್ಡ ಸಿಟಿಗಳಾಗಿ ಮಾರ್ಪಟ್ಟಿವೆ. ಅಲ್ಲಿ ಅದು ಹಳ್ಳಿಯ ಒಂದು ಶಾಲೆ ಆದ್ದರಿಂದ ಸಿಸ್ಟರ್ಸ್ನವರು ಆ ಊರಿನ ಜನರಿಗೆ ಉಪಯೋಗ ಆಗಲಿ ಅಂತ ಹೊಲಿಗೆ ತರಗತಿಗಳನ್ನು, ಒಂದು 12 ಹೊಲಿಗೆ ಮಿಷನ್ಗಳಿತ್ತು, ತರಗತಿಗಳನ್ನು ನಡೆಸ್ತಿದ್ದರು. ನಾನು ಪುರುಸೋತಿನ ಸಮಯದಲ್ಲಿ ಲೀಜರ್ ಪೀರಿಯಡ್ನಲ್ಲಿ ಹೋಗಿ ಹೊಲಿಗೆ ಕಲಿತಿದ್ದೆ. ಹೊಲಿಗೆಯಲ್ಲಿ ರೌಕೆಯಲ್ಲಿ ಪುಗ್ಗಾದ ರೀತಿ ಬರುವುದು, ಎಲ್ಲ ರೀತಿಯದ್ದು ನಾನು ಹೊಲಿತಿದ್ದೆ. ನಮ್ಮ ಅಮ್ಮನಿಗೆ, ನಂತರ ಮದುವೆ ಆದ ನಂತರ ನನ್ನ ಹೆಂಡತಿಗೆ ಎಲ್ಲ ರೌಕೆ ಹೊಲಿದು ಕೊಟ್ಟಿದ್ದೆ. ಈಗೆಲ್ಲ ಮರ್ತು ಬಿಟ್ಟಿದ್ದೇನೆ, ಅದು ಬೇರೆ ವಿಷಯ. ಹಾಗೆ ಅಲ್ಲಿ ಟೈಪಿಂಗ್ ಕ್ಲಾಸ್ ಇತ್ತು. ನಾನು ಟೈಪಿಂಗ್ ಕಲಿತು ಸೀನಿಯರ್ ಟೈಪಿಂಗ್ ಕೂಡ ನಂದು ಅಲ್ಲಿ ಆಗಿತ್ತು. ಅದರ ಮೇಲೆ 4:15 ಶಾಲೆ ಮುಗಿದ ಮೇಲೆ 2 ಗಂಟೆ SC ST ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ಇಂಗ್ಲೀಷ್ ಪಾಠ ಹೇಳಿಕೊಟ್ಟರೆ 100 ರೂಪಾಯಿ ತಿಂಗಳಿಗೆ ಕೊಡ್ತಿದ್ರು. ಅದು ಕಾರ್ಕಳ ತಾಲೂಕು ಪಂಚಾಯತ್ನಿಂದ ಅದಕ್ಕೆ ಸೆಲೆಕ್ಟ್ ಆಗುವುದು, ಅವರು ಅನುಮತಿ ಕೊಟ್ಟರ ಮೇಲೆ ಇಡೀ ವರ್ಷದ 10 ತಿಂಗಳು ಅದು ಇರ್ತಿತ್ತು. ಸಂಬಳ 143 ರೂಪಾಯಿ. ನಂತರ ಈ 2 ಗಂಟೆ ಪಾಠಕ್ಕೆ ನನಗೆ 100 ರೂಪಾಯಿ ಆವಾಗ ಆ ಕಾಲದಲ್ಲಿ ಸಿಗ್ತಾಯಿತ್ತು. ಅದರ ನಂತರ ಎದುರುಗಡೆ ಸರಸಕ್ಕಿನ ಹೋಟೆಲ್, ಅಲ್ಲಿ ಫಲಹಾರ, ಟೀ ಎಲ್ಲ ಮುಗಿಸಿ ನಂತರ ಅಜೆಕಾರ್ನಲ್ಲಿ ಇನ್ನೊಂದು ಪ್ರಾತಸ್ಮರಣೀಯ ವ್ಯಕ್ತಿಯ ಹೆಸರನ್ನು ಹೇಳದೇ ಇರಲಿಕ್ಕೆ ನನಗೆ ಸಾಧ್ಯವಿಲ್ಲ. ಅದು ಜನಾರ್ದನ ಪುತ್ರಾಯ ಅಂತ. ಅವರ ಮನೆಯಲ್ಲೇ ನಾನಿದ್ದೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಎಲ್ಲ ಅಲ್ಲೇ ಆಗ್ತಿತ್ತು. ಅಲ್ಲೇ ನನ್ನ ನಿವಾಸ ಇತ್ತು. ಆ ಕಾಲದಲ್ಲಿ ನಾನು ವಿಚಾರವಾದದ ಕಡೆಗೆ ಸಾಕಷ್ಟು ಮುಂದೆ ಹೋಗಿಬಿಟ್ಟಿದ್ದೆ. ಹೈಸ್ಕೂಲ್ನ ವಿದ್ಯಾರ್ಥಿಗಳನ್ನೇ ಸೇರಿಸಿಕೊಂಡು ವಿಚಾರವಾದಿ ಸಂಘ ಅಜೆಕಾರ್ ಅಂತ ಒಂದು ಸಂಘ ಸಂಸ್ಥೆಯನ್ನು ಮಾಡಿಕೊಂಡಿದ್ದೆ. ಅದು ಬಹಳಷ್ಟು ಚಟುವಟಿಕೆಗಳನ್ನು ಅಲ್ಲಿ ನಡೆಸ್ತಾ ಇತ್ತು. ಹೀಗೆ ನಾನು ಒಟ್ಟು ಅದೇ ಕಾಲಘಟ್ಟದಲ್ಲೇ ನಾನು ಹಿಂದಿ MA ಎಕ್ಸ್ಟರ್ನಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಮಾಡಿ ಮುಗಿಸಿದೆ. ಅಂತೂ ಅಜೆಕಾರ್ನಲ್ಲಿ 1922 ಜೂನ್ ತಿಂಗಳಿಂದ 77 ಜನವರಿ 16ನೇ ತಾರೀಕಿನವರೆಗೆ ಇದ್ದೆ. ನಂತರ ನನಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೆಲೆಕ್ಷನ್ ಆಯಿತು. ನಾನಾದರೆ ಹೇಳಿದ್ದೆ, ನಾನು ಇಲ್ಲಿ ಪರ್ಮನೆಂಟ್ ಲೆಕ್ಚರರ್, ನನಗೆ ಯಾವುದೇ ರೀತಿ ಉಪದ್ರ ಮಾಡಬಾರ್ದು, ಹಾಗಿದ್ರೆ ಮಾತ್ರ ನಾನು ಬರ್ತೇನೆ ಅಂತ ಹೇಳಿದ್ದೆ. ಯಾಕಂದರೆ ಆ ಇಂಟರ್ವ್ಯೂನಲ್ಲಿ ನಾನು ಒಬ್ಬನೇ ಇದ್ದದ್ದು. ಭಂಡಾರ್ಕರ್ಸ್ ಕಾಲೇಜಿಗೆ ಹಿಂದಿ ಪ್ರೊಫೆಸರ್ ಬೇಕು ಅನ್ನುವ ಆ ಆ್ಯಡಿಗೆ ಇಂಟರ್ವ್ಯೂಗೆ ಬಂದ ವ್ಯಕ್ತಿಗಳೇ ನಾನು ಒಬ್ಬನೇ. ಹಾಗಾಗಿ ನನ್ನನ್ನು ಭಾಳ ಒತ್ತಾಯದಿಂದ ಅವರು ತಗೊಂಡ್ರು. ನನಗೇನೂ ಡಿಸ್ಟರ್ಬ್ ಮಾಡಬಾರ್ದು, ನಾನು ಶಾಂತವಾಗಿ ಸುಖವಾಗಿ ಹೈಸ್ಕೂಲ್ನಲ್ಲಿ ಅಧ್ಯಾಪಕನಾಗಿದ್ದೆ. ಇನ್ನು ಮತ್ತೆ ನೀವು ಏನಾದರೂ ನನ್ನನ್ನು ಮಧ್ಯದಲ್ಲಿ ತೆಗೆದರೆ ಗಂಡಾಂತರ ಆಗ್ತದೆ, ನಾನು ಬರಲಿಲ್ಲ. ಅವರು ಅದಕ್ಕೆ ಅಶ್ಯೂರೆನ್ಸನ್ನು ಕೊಟ್ಟರು. ನಾನು ಜನವರಿ 17, 1977ಕ್ಕೆ ಭಂಡಾರ್ಕರ್ಸ್ ಕಾಲೇಜಿಗೆ ಹಿಂದಿ ಪ್ರಾಧ್ಯಾಪಕನಾಗಿ ಸೇರಿಕೊಂಡೆ. ಡಾಕ್ಟರ್ ಮಯ್ಯ ಅವರೇ, ನೀವು ನನಗೊಂದು ಕೇಳ್ಬಂತು, ನಿಮ್ಮ ಮನೇಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ರಂತೆ, ಮುದ್ರಣ, ಅದು ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮನೆಯಲ್ಲಿ 81ರಲ್ಲಿ ನಾನು ಪ್ರಿಂಟಿಂಗ್ ಪ್ರೆಸ್, ಗುಣ್ಮಿ ಪ್ರಿಂಟರ್ಸ್ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಮಾಡಿಕೊಂಡೆ. ಅದಕ್ಕೆ ಕಾರಣ ಏನಂದರೆ, ವೃತ್ತಿ ಭಂಡಾರ್ಕರ್ಸ್ ಕಾಲೇಜಿನಲ್ಲಿ
ಪ್ರಿಂಟಿಂಗ್ ಪ್ರೆಸ್ಸು ಮಾಡಿಕೊಡ್ಬೇಕಾದಂಥ ಒಂದು ಅಗತ್ಯತೆ ಯಾಕೆ ಬಂತು ಅಂದರೆ, ನಾನು ಭಂಡಾರ್ಕರ್ಸ್ ಕಾಲೇಜಿನ ಅಪಾಯಿಂಟ್ಮೆಂಟ್ ಆಗುವ ಆ ಇಂಟರ್ವ್ಯೂನಲ್ಲೇ ನಾನು ಹೇಳಿದ್ದೇನೆಂದರೆ, ನನಗೆ ಡಿಸ್ಟರ್ಬ್ ಮಾಡಬಾರ್ದು, ನಾನು ಹೈಸ್ಕೂಲಲ್ಲಿ ನೆಮ್ಮದಿಯಾಗಿರ್ತೇನೆ ಅಂತ. ಆದರೆ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ನನ್ನ ಬಗ್ಗೆ ಅಸಮಾಧಾನ ಹೊಂತು. ಹೇಗಂದ್ರೆ ಸಾಮಾನ್ಯವಾಗಿ ಅಪಾಯಿಂಟ್ಮೆಂಟ್ ಆದ 1 ವರ್ಷದ ತನಕ ಪ್ರೊಬೇಷನರಿ ಪೀರಿಯಡ್ ಅಂತ ಇರುತ್ತೆ, 2ನೇ ವರ್ಷಕ್ಕೆ ಪರ್ಮನೆಂಟ್ ಆಗುತ್ತೆ. ಆದರೆ ನನ್ನ ಕತೆ ಏನಾಯಿತು ಅಂದರೆ, ಪ್ರತಿ ವರ್ಷ ನನ್ನ ಪ್ರೊಬೇಷನನ್ನು ಮುಂದುವರಿಸ್ತಾ ಬಂದರು. 5 ವರ್ಷದವರೆಗೂ ನನ್ನ ಪ್ರೊಬೇಷನರಿ ಪೀರಿಯಡ್ ಮುಂದುವರಿತಾನೇ ಇತ್ತು. ಇದಕ್ಕೆ ಮುಖ್ಯ ಕಾರಣ ನನ್ನ ಸೈದ್ಧಾಂತಿಕ ವಿಚಾರಗಳು. ನನ್ನ ಸೈದ್ಧಾಂತಿಕ ವಿಚಾರಗಳು ಅಂದರೆ, ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ಹೇಗೆ ವಿಚಾರವಾದಿ ಸಂಘಟನೆಯನ್ನು ಮಾಡಿಕೊಂಡಿದ್ನೋ, ಹಾಗೆ ಭಂಡಾರ್ಕರ್ಸ್ ಕಾಲೇಜಿನಲ್ಲಿರುವಾಗಲೂ ಕೂಡ ವಿಚಾರವಾದಿ ಸಂಘವನ್ನು ಕಟ್ಟಿಕೊಂಡಿದ್ದೆ. ಅದಕ್ಕೆ ವಿದ್ಯಾರ್ಥಿಗಳಿದ್ದರು, ಹೊರಗಿನವರು ಇದ್ದರು. ಒಮ್ಮೆ ಗಂಗೊಳ್ಳಿಯಲ್ಲಿ ಯಜ್ಞ ನಡೆದಾಗ ಆ ಯಜ್ಞವನ್ನು ವಿರೋಧಿಸಲಿಕ್ಕೆ ನಾನು ನಮ್ಮ ಸಂಗಾತಿಗಳನ್ನೆಲ್ಲ ಕರೆದುಕೊಂಡು ಹೋಗಿದ್ದೆ. ಕರಪತ್ರಗಳನ್ನೆಲ್ಲ ಮಾಡಿ ಹಂಚಿದ್ದೆ. ವಿಚಿತ್ರ ಅಂದರೆ, ಅದನ್ನು ಮಾಡಿಸಿದವರು ನಮ್ಮ ಕಾಲೇಜಿನ ಒನ್ ಆಫ್ ದಿ ಟ್ರಸ್ಟೀಸ್ ಆಗಿದ್ದರು. ಆ ಕಾಲದಲ್ಲಿ ಕುಂದಾಪುರದಲ್ಲಿ ಯಾವುದೇ ಒಂದು ಹೋಟೆಲ್ಗೆ ಯಾವ ಜ್ಯೋತಿಷಿ ಬಂದರೂ ನಾವು ಅವನಿಗೆ ಪ್ರಶ್ನೆ ಕೇಳಿ ಅವನನ್ನು ಮರುದಿನವೇ ಅಲ್ಲಿಂದ ಜಾಗ ಖಾಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿತ್ತು. ಹೀಗೆ ಹಲವಾರು ಇಂಥ ಚಟುವಟಿಕೆಗಳಿಂದಾಗಿ ಮತ್ತು ಪಾಠದಲ್ಲಿಯೂ ಕೂಡ ವೈಚಾರಿಕತೆಯನ್ನು ನಾನು ಹೆಚ್ಚು ಬೆಂಬಲಿಸ್ತಾ ಇದ್ದೆ. ಅದು ಕೂಡ ಮ್ಯಾನೇಜ್ಮೆಂಟಿಗೆ ನನ್ನ ಬಗ್ಗೆ ಒಂದು ಕಣ್ಣೂರಿಗೆ ಕಾರಣವಾಗಿತ್ತು. ಯಾಕಂದರೆ ಪಬ್ಲಿಕ್ನಿಂದ ಈ ಬಗ್ಗೆ ಸಾಕಷ್ಟು ಕಾಗದಗಳು ಇತ್ಯಾದಿಗಳು ಬರ್ತಾಯಿದ್ದು. ನನ್ನ ಬಗ್ಗೆ ಕಾಲೇಜಿನಲ್ಲಿದ್ದ ಮೆಮೊಗಳು ದೊಡ್ಡ ರಾಶಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಇವತ್ತೆಲ್ಲ ನಾಳೆ ಮೆಮೊದಲ್ಲಿ ನಿಮ್ಮ ಬಗ್ಗೆ ಇಂಥ ಅರ್ಜಿ ಬಂದಿದೆ, ಹೀಗಾಗಿದೆ, ಅದಕ್ಕೂ ಉತ್ತರ ಕೊಡಿ, ಈ ರೀತಿಯಲ್ಲಿ ನಾನಾ ರೀತಿಯ ವಿಷಯಗಳಿವೆ. ಅದನ್ನೆಲ್ಲ ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಆಗ್ಬೋದು ಅಂಥ ಒಂದು ಪರಿಸ್ಥಿತಿ. ಅಂತೂ ಸೈದ್ಧಾಂತಿಕ ವಿಚಾರಗಳು ಇತ್ಯಾದಿಗಳಿಂದ ಒಂದು ಡಿಸ್ಟರ್ಬೆನ್ಸ್ ನನಗೆ ಸಾಕಷ್ಟು. ಆದ್ದರಿಂದ ಒಂದು ಪಕ್ಷಕ್ಕೆ ಕಾಲೇಜಿಂದ ತೆಗೆದು ಹಾಕಿದರೂ ಸ್ವತಂತ್ರ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಾನು ಸಾಲ ಮಾಡಿ ಪ್ರಿಂಟಿಂಗ್ ಪ್ರೆಸ್ಸನ್ನು ಇಟ್ಟೆ. ಹಾಗಾಗಿ ನಾನು ಎಲ್ಲೆಲ್ಲಿಂದೆಲ್ಲ ಹೋಗಿ ಪ್ರಿಂಟಿಂಗ್ ಆರ್ಡರ್ಸನ್ನು ತರ್ತಿದ್ದೆ. ಕೆಲವೊಮ್ಮೆ ರಾತ್ರಿ ಇಡೀ ನಾನು ಪ್ರಿಂಟ್ ಮಾಡ್ತಾಯಿದ್ದೆ. ಕಾಲೇಜಿನಲ್ಲಿ ನಾನು ಆ ಕಾಲದಲ್ಲಿ 2 ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೆ. 1977 ಜನವರಿಯಿಂದ 88 ಆಗಸ್ಟ್ವರೆಗೆ 8 ಗಂಟೆ ಸಂಸ್ಕೃತ ಪಾಠ ಮಾಡ್ತಿದ್ದೆ, 8 ಗಂಟೆ ಹಿಂದಿ ಪಾಠ ಮಾಡ್ತಾಯಿದ್ದೆ. ಆನಂತರ ಹಿಂದಿ ಡಿಪಾರ್ಟ್ಮೆಂಟ್ನಲ್ಲಿ ಕೊನೆಗೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿ ನಾನು ಮುಂದುವರೆದೆ. ನಂತರ ಇನ್ನೂ ಒಂದು ಪ್ರೆಸ್ಸು ಸಾಲಿಗ್ರಾಮದಲ್ಲಿ ಕೊಡುವುದಿತ್ತು, ಧನಲಕ್ಷ್ಮಿ ಪ್ರಿಂಟಿಂಗ್ ಪ್ರೆಸ್ ಅಂತ. ಅದನ್ನು ನಾನು ಸಾಲ ಮಾಡಿ ಖರೀದಿ ಮಾಡಿದೆ. 2 ಪ್ರೆಸ್ಗಳನ್ನು ನಡೆಸ್ತಾ ಇದ್ದೆ. ಆದರೆ ಸದಾ ಓದು ಬರಹ ಈ ಸಾಮಾಜಿಕ ಚಟುವಟಿಕೆಗಳಲ್ಲೇ ನಾನು ನಿರತನಾಗಿದ್ದರಿಂದ ನನಗೆ ವ್ಯಾವಹಾರಿಕ ಜೀವನ, ಈ ಲೆಕ್ಕಪತ್ರ ಇತ್ಯಾದಿಗಳನ್ನು ಇಡುವುದು, ಹಣದ ವ್ಯವಹಾರ, ಇದರಲ್ಲಿ ನಾನು ಸೋಲನ್ನೇ ಅನುಭವಿಸಿದೆ. ಅರ್ಥಾತ್ ಸಂಬಳದಿಂದ ಪ್ರೆಸ್ಸಿನ ಸಾಲಕ್ಕೆ ದುಡ್ಡು ಕಟ್ಟಬೇಕಾಗ್ತಿತ್ತು. ಅಲ್ಲಿ ಬಂದ ಹಣ ಮಿಸ್ಮ್ಯಾನೇಜ್ಮೆಂಟ್ ಆಗಿ ಹೋಗ್ತಿತ್ತು. ನಾನು ಪ್ರೆಸ್ಸಿಂದ ಬೆಳಿಗ್ಗೆ ಎದ್ದುಕೊಂಡು ಕಾಲೇಜಿಗೆ ಹೋದ ನಂತರ ಸಾಲಿಗ್ರಾಮ ಪ್ರೆಸ್ನಲ್ಲೇ ಹೆಚ್ಚಾಗಿ ಏನಾಗ್ತಿತ್ತು ಅಂತ ಹೇಳಿದರೆ, ಪ್ರಿಂಟರೇ ಮದುವೆ ಕಾಗದ ಮತ್ತೊಂದು ಇತ್ಯಾದಿಗಳನ್ನು ಮಾಡಿ ಕೊಡ್ತಿದ್ದ, ದುಡ್ಡನ್ನು ಒಳ ಹಾಕ್ತಿದ್ದ. ಹೀಗಾಗಿ ಸಾಕಷ್ಟು ಆರ್ಥಿಕವಾಗಿ ಸೋಲು ಅನುಭವಿಸಿದ್ದರಿಂದ 1992ರಲ್ಲಿ ನಾನು ಆ ಪ್ರೆಸ್ಸನ್ನು ಮಾರಿಬಿಟ್ಟೆ. ಅದಕ್ಕಿಂತ ಮೊದಲು ಒಂದು 5 ವರ್ಷ ಹಿಂದೆ ಗುಣ್ಮಿ ಪ್ರೆಸ್ಸನ್ನು ಮಾರಾಟ ಮಾಡಿದೆ. ಅದ ನಂತರ 97ರಲ್ಲಿ ಇದನ್ನು ಮಾರಾಟ ಮಾಡಿದೆ. ಇನ್ನೂ ಒಂದು ಕಾರಣ ಇತ್ತು, ಏನಂದರೆ ನಾನು ಪ್ರೆಸ್ಸನ್ನು ನಮ್ಮ ಸಾಮಾಜಿಕ ಚಟುವಟಿಕೆಗಳಿಗೆ ಒಂದು ಕಾಲೇಜ್ ಬಿಟ್ಟು ಬಂದ ನಂತರ ಅದೇ ಒಂದು ವೇದಿಕೆ ಕೂಡ ಆಗಿತ್ತು. ಇರಲಿ, ಇದು ಒಟ್ಟಿನಲ್ಲಿ ಪ್ರೆಸ್ ಮಾಡಲಿಕ್ಕೆ ಕಾರಣ. ಮತ್ತು
ಅದರೊಟ್ಟಿಗೆ ನನಗೊಂದು ವಿಶೇಷ ಅನುಭವ ಪ್ರಿಂಟಿಂಗ್ ಪ್ರೆಸ್ನಲ್ಲಾಯಿತು. ನನ್ನ ಕೆಲವು ಪುಸ್ತಕಗಳನ್ನು ನಾನು ಅದರಲ್ಲಿ ಪಬ್ಲಿಷ್ ಮಾಡಿದೆ. ಈ ಲಾಭವೂ ನನಗೆ ಆಯಿತು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅಪ್ಪ, ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕಾರ್ಯಗಳೇನು? ಅದರಲ್ಲಿ ನಿಮ್ಗೇನಾದರೂ ಸಮಸ್ಯೆಗಳಾಯ್ತಪ್ಪ? ಮಂಗಳೂರು ವಿಶ್ವವಿದ್ಯಾಲಯ ಅಂತಲ್ಲ, ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಕ್ಲಾಸುಗಳಿಗೆ ಪಠ್ಯಪುಸ್ತಕ ಸಮಿತಿ ಮತ್ತು ಅದರ ಅಧ್ಯಕ್ಷಗಿರಿ ಹೆಚ್ಚಾಗಿ ಚೇರ್ಮನ್ ಆಫ್ ದಿ ಬೋರ್ಡ್ ಆಫ್ ಸ್ಟಡೀಸ್ ಅಂತ ಕರೀತಾರೆ. ಅದು ಯಾವಾಗಲೂ ಯೂನಿವರ್ಸಿಟಿ ಪ್ರೊಫೆಸರೇ ಆಗಿರ್ತಾರೆ. ಆದರೆ ನಮ್ಮಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹಿಂದಿ ಡಿಪಾರ್ಟ್ಮೆಂಟ್ ಇರಲಿಲ್ಲ. ಹಾಗಾಗಿ ಡಿಗ್ರಿ ಕಾಲೇಜಿನ ಪ್ರಾಧ್ಯಾಪಕರಲ್ಲಿ ನನಗೆ 2003ರಲ್ಲಿ ಆ ಅವಕಾಶ ಸಿಕ್ತು. ನಾನು ಚೇರ್ಮನ್ ಆದೆ. ನನ್ನ ಒಟ್ಟಿಗೆ ಸದಸ್ಯರಾಗಿ ಒಂದು 6 ಜನ ಇದ್ದರು. ನಾನು ಅಲ್ಲಿ ಏನು ಕೆಲಸ ಮಾಡಿದೆ ಅಂದರೆ, ಅಲ್ಲಿಯ ತನಕ ಹಿಂದಿಯ ಪಠ್ಯದಲ್ಲಿ ಏನು ವ್ಯಾಕರಣ ಇತ್ತೋ ಆ ವ್ಯಾಕರಣ 2003ರಲ್ಲಿ ನಾನು ಹಿಂದಿ ಬೋರ್ಡ್ ಆಫ್ ಸ್ಟಡೀಸ್ಗೆ ಚೇರ್ಮನ್ ಆಗಿ ನೇಮಕಗೊಂಡೆ. ನಾನು ಏನು ಮಾಡಿದೆ ಅಂತ ಹೇಳಿದರೆ, ಸಿಲೆಬಸ್ನಲ್ಲಿ ಆಮೂಲಾಗ್ರ ಬದಲಾವಣೆ ತರಲಿಕ್ಕೆ ಪ್ರಯತ್ನಪಟ್ಟೆ. ಉದಾಹರಣೆಗೆ ವ್ಯಾಕರಣದ ಕಲಿಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಮಾತ್ರ ಅಲ್ಲ, ಭಾರತದ ಹೆಚ್ಚಿನ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿಯೂ ಡಿಗ್ರಿ ಕ್ಲಾಸುಗಳಲ್ಲಿ ವ್ಯಾಕರಣ ಏನು ಕಲಿಸಲಾಗ್ತಿತ್ತೋ ಅದು 1919ನೇ ಇಸವಿಯಲ್ಲಿ ಕಾಮತಾ ಪ್ರಸಾದ್ ಗುರು ಬರೆದ ಹಿಂದಿ ವ್ಯಾಕರಣ. संज्ञा किसे कहते हैं, सर्वनाम की परिभाषा देकर उदाहरण दे दीजिए. व्हाट इज एडवर्ब, व्हाट इज नाउन, गिव एग्जांपल. ಇಂಥ ಪ್ರಶ್ನೆಗಳಿಂದ ಹಿಂದಿ ಕಲಿಕೆ ಅಸಾಧ್ಯ, ಫಂಕ್ಷನಲ್ ಗ್ರಾಮರ್ ಬೇಕು ಅಂತ ನಾನು ಆಮೂಲಾಗ್ರವಾಗಿ ವ್ಯಾಕರಣವನ್ನು ತಿದ್ದಿ ವ್ಯಾಕರಣ ಭಾರತಿ ಅಂತ ಒಂದು ಗ್ರಂಥವನ್ನೇ ಮಕ್ಕಳಿಗಾಗಿ ಸಿಲೆಬಸ್ ರೂಪದಲ್ಲಿ ಬರೆದೆ. ಅದಲ್ಲದೆ ಇನ್ನೊಂದು ವಿಷಯ ಏನಂದರೆ, ಹಿಂದಿ ವಿದ್ಯಾರ್ಥಿಗಳು ಹಿಂದಿಯನ್ನು ಬಿಟ್ಟು ಬೇರೆ ಏನು ಕಲಿಯುವುದಿಲ್ಲ. ಭಾಷೆಯ ವಿಷಯದಲ್ಲಿ ಅವರಿಗೆ ನಾವು ಕನ್ನಡಿಗರು, ಕನ್ನಡ ಸಾಹಿತ್ಯದಲ್ಲಿ ಏನೇನು ಕೆಲಸ ಆಗಿದೆ, ಯಾವ ಮಹಾಕವಿಗಳು ಕನ್ನಡದಲ್ಲಿ ಇದ್ದರು, ಈ ವಿಷಯದ ಬಗ್ಗೆ ಯಾವ ತಿಳುವಳಿಕೆಯೂ ನಮ್ಮ ಮಕ್ಕಳಿಗೆ ಇರುತ್ತಿರಲಿಲ್ಲ. ಅದಕ್ಕೆ ನಾನು 400 ಮಾರ್ಕುಗಳ 2 ವರ್ಷದ ಸಿಲೆಬಸ್ನಲ್ಲಿ ಒಂದು 30 ಮಾರ್ಕು ಪ್ರಾದೇಶಿಕ ಸಾಹಿತ್ಯ, ಕನ್ನಡ ಸಾಹಿತ್ಯದ ಬಗ್ಗೆ ಕಲಿಲಿಕ್ಕಂದ್ರೆ ಕನ್ನಡದಲ್ಲಿ ಬರೆಯುವುದಲ್ಲ, ಹಿಂದಿಯಲ್ಲೇ ಬರೆಯೋದು. ಆದರೆ ವಿಷಯ ಮಾತ್ರ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡದ ಕಾದಂಬರಿಗಳು, ಕನ್ನಡದ ಕಥೆಗಳು, ಕವಿತೆಗಳು, ಅದರ ಲೇಖಕರು, ಇವ್ರ ಬಗ್ಗೆ 30 ಮಾರ್ಕನ್ನು ನಾನು ನನ್ನ ಸದಸ್ಯರನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಪ್ರಾದೇಶಿಕ ಸಾಹಿತ್ಯ ಅಂತ ಒಂದು ಪ್ರತ್ಯೇಕ ಪುಸ್ತಕ ಅದಕ್ಕೆ ರಚನೆ ಮಾಡಿ ಸಿಲೆಬಸ್ನಲ್ಲಿ ಇಟ್ಟೆ. ಇವೆಲ್ಲ ಟ್ರೆಡಿಷನಲಿ ಪರಂಪರಾಗತವಾಗಿ ಪಾಠ ಮಾಡಿಕೊಂಡು ಬಂದಂಥ ಅಧ್ಯಾಪಕರಿಗೆ ತೊಂದರೆ ಆಯಿತು. ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ಪ್ರಾಧ್ಯಾಪಕರು ಡಿಗ್ರಿ ಮಟ್ಟದಲ್ಲಿ ಓದಿದ ನಂತರ ಮತ್ತೆ ಪುಸ್ತಕ ಮುಟ್ಟುವುದಿಲ್ಲ. ಒಬ್ಬ ಅಧ್ಯಾಪಕನಾಗಿರುವವನು ನಿರಂತರವಾಗಿ ಅಧ್ಯಯನ ಮಾಡಿದ. ಇವರೆಲ್ಲ ಹೀಗೆ ಅದೇ ಹಳೆಯ ತಲೆಮಾರಿನಲ್ಲೇ ಬಂದವರಾದ್ದರಿಂದ ಅವರಿಗೆ ವ್ಯಾಕರಣ, ಫಂಕ್ಷನಲ್ ವ್ಯಾಕರಣವು ಇಷ್ಟ ಆಗಲಿಲ್ಲ, ಅದು ಕಷ್ಟ ಆಯಿತು. ಅದ್ರ ಮೇಲೆ ಪ್ರಾದೇಶಿಕ ಸಾಹಿತ್ಯ ಯಾಕೆ ಬೇಕು, ನಾವು ಕನ್ನಡ ಯಾಕೆ ಓದಬೇಕು, ನಾವು ಹಿಂದಿ ಪಾಠ ಮಾಡುವವರು, ಹಿಂದಿ ಕಲಿಸಿಕೊಡುವಂಥವ್ರು, ನಮ್ಮ ಕನ್ನಡದ ಅಗತ್ಯತೆ ಏನು, ಇಂಥ ಒಂದು ಮನೋಧರ್ಮ ನಮ್ಮ ಅಧ್ಯಾಪಕರಲ್ಲಿ ಭಾಳ ವ್ಯಾಪಕವಾಗಿತ್ತು. ಇದರಿಂದಾಗಿ ತೀವ್ರ ಮಟ್ಟದ ಪ್ರತಿಕ್ರಿಯೆಗಳು ಬಂದವು. ಆದರೆ ನಾನು 2003ರಿಂದ 2006 ತನಕ ಬೋರ್ಡ್ ಆಫ್ ಸ್ಟಡೀಸ್ನ ಚೇರ್ಮನ್ ಆಗಿ ಕೆಲಸ ಮಾಡಿದ ಮೇಲೂ ಸಹ ನಮ್ಮ ಕಮಿಟಿಯಲ್ಲಿರುವಂಥವರೇ ಪುನಃ ಮತ್ತೆ 2006ರಿಂದ 9ರಿಂದ 12ಕ್ಕೆ ಚೇರ್ಮನ್ಗಳಾದರು. ಆದರೆ ಅವರೆಲ್ಲರೂ ನನ್ನನ್ನೇ ಬೆಂಬಲಿಸ್ತಾ ಇದ್ದುದರಿಂದ ಆ ಪಠ್ಯಪುಸ್ತಕ ಸಮಿತಿಯಲ್ಲಿ ಒಟ್ಟು ಕಾರ್ಯಭಾರ ಮತ್ತು ಅದರ ಮೂಲ ಶಕ್ತಿ ನಾನೇ ಆಗಿದ್ದೆ. ಹೀಗಾಗಿ ಸಿಲೆಬಸ್ಸನ್ನು ನಾನು ಆ 3 ವರ್ಷದಲ್ಲಿ ಕೂಡ ಪ್ರಾದೇಶಿಕ ಸಾಹಿತ್ಯವನ್ನು ಬದಲಾಯಿಸ್ತಾನೇ ಇದ್ದೆ.
ನಾನು ಮೆಂಬರು ಆಗಿದ್ದೆ ಅದರಲ್ಲಿ. ನಂತರ ನನಗೆ ಬೇಕಾದವರೇ ಚೇರ್ಮನ್ನು ಆಗಿದ್ದರು. ಒಮ್ಮೆ ಹರಿಶಂಕರ್ ಪರಸಾಯಿಯ ಒಂದು ವ್ಯಂಗ್ಯ ಕಥೆ ಇತ್ತು, ಏಕಲವ್ಯನೇ ಗುರುಕು ಅಂಗೂಟಾಧಿಕಾರಿ. ಅದಕ್ಕೆ ಸಾವಿರಾರು ಪತ್ರಗಳು ಯೂನಿವರ್ಸಿಟಿಗೆ ಬಂದವು. ನಮ್ಮ ಸಂಸ್ಕೃತಿಯನ್ನು ಇದು ಹಾಳು ಮಾಡುತ್ತೆ, ಮತ್ತೊಂದು ಮಾಡುತ್ತೆ ಅಂತ ಆಕ್ಷೇಪಗಳು. ಇನ್ನೊಂದು ಸಾರಿ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯ ಹಿಂದಿ ಟ್ರಾನ್ಸ್ಲೇಷನ್ನ ಟೆಕ್ಸ್ಟ್ ಬುಕ್ಕಿಗೆ ಇಟ್ಟೆ. ಅದು ಭಾಳ ದೊಡ್ಡ ರಾದ್ದಾಂತವಾಗಿ ಮಾರ್ಪಡ್ತು. ಎಂಕ್ವೈರಿ ಕಮಿಷನ್ ನೇಮಕ ಆಯಿತು. ಆ ಟೈಮ್ನಲ್ಲಿ ಟಿ ವಿಯವರು ಭಾಳ ಅಲರ್ಟ್ ಆಗಿದ್ದರು, ಅವರು ಬಂದರು. ಅಲ್ಲಿ ನಂತರ ಈ ಟಿ ವಿಯಲ್ಲಿ ಈ ಬಗ್ಗೆ ಒಂದು ಚರ್ಚಾಗೋಷ್ಠಿ ಕೂಡ, ಅದು ಟಾಕ್ ಆಫ್ ದಿ ಸ್ಟೇಟ್ ಆಯಿತು. ನಮ್ಮ ಕುವೆಂಪು ಭಾಷಾ ಭಾರತಿ, ಮರಳು ಸಿದ್ದಪ್ಪ ಇವರೆಲ್ಲ ಆ ವಿಚಾರಗೋಷ್ಠಿಯಲ್ಲಿದ್ದು ಸಂಸ್ಕಾರ ಪಾಠ ಮಾಡಲಿಕ್ಕೆ ಬಾರದಿದ್ದರೆ ಅವರು ಮನೆಗೆ ಹೋಗಲಿ ರಾಜೀನಾಮೆ ಕೊಟ್ಟು ಅಂತ ಅವರು ಹೇಳಿದರು. ಹೀಗೆ ಒಟ್ಟಿನಲ್ಲಿ ನಾನು ಚೇರ್ಮನ್ ಆಗಿದ್ದು ಏನು ಕೆಲಸ ಮಾಡಿದೇನೋ ಆ ಸಮಯದಲ್ಲಿ ಎಷ್ಟೇ ಪ್ರತಿರೋಧಗಳು ಬಂದರೂ ಕೂಡ ನನ್ನೊಟ್ಟಿಗಿರು, ನನ್ನ ಸಂಗಾತಿಗಳು ಸದಸ್ಯರು ನನ್ನೊಟ್ಟಿಗೆ ಗಟ್ಟಿಯಾಗಿ ನಿಂತರು. ನಾನು ಸೋಲಿಲ್ಲ, ಯಾವುದೇ ಸಿಲೆಬಸ್ಸನ್ನು ಹಿಂದೆ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಲಿಕ್ಕೆ ಸಂತೋಷ. ಡಾಕ್ಟರ್ ಮಯ್ಯ ಅವರೇ, 7 MA ಮಾಡ್ಕೊಂಡಿದ್ದಾರೆ. MA ಸೊ ನನ್ನ ಕೈಲಂತೂ 1 MA ಮಾಡಲಿಕ್ಕೆ ಕಷ್ಟ ಆಗುತ್ತೆ. 7 ಮಾಡ್ಕೊಂಡಿದ್ದಾರೆ ಅಂದರೆ ಏನದು ಉದ್ದೇಶ, ಏನು ಅದಕ್ಕೆ ಏನು ಇನ್ಸ್ಪಿರೇಷನ್ನು? ನಿಮಗೆ ಒಂದು ಉದ್ಯೋಗಕ್ಕಾಗಿ ಮಾಡಿಕೊಂಡ್ರಾ ಅಥವಾ ಸುಮ್ಮನೆ ಮಾಡಿ? ಮೊದಲಿಗೆ ನಾನು ಸ್ನಾತಕೋತ್ತರ ಪದವಿ ಪಡೆದದ್ದು ಹಿಂದಿ. ಆದರೆ ಒಬ್ಬ ಸಾಹಿತ್ಯದ ಕೆಲಸದಲ್ಲಿ ನಿರತನಾಗಿರುವವನಿಗೆ ಒಂದೇ ಭಾಷೆಯ ಜ್ಞಾನ ಸಾಕಾಗುವುದಿಲ್ಲ. ಒಂದೇ ಭಾಷೆಯ ಸಾಹಿತ್ಯ ಅವನಿಗೆ ಸಂಪೂರ್ಣ ಅಥವಾ ಒಂದು ಸಾಕಷ್ಟು ಪ್ರಮಾಣದ ಅರಿವನ್ನು ಕೊಡಲಾರದು. ಅಲ್ಲದೆ ಹಿಂದಿ ಇರಲಿ, ಕನ್ನಡ ಇರಲಿ, ಸಂಸ್ಕೃತದ ಅಧ್ಯಯನ ಅನ್ನುವಂಥದ್ದು ಅತ್ಯಗತ್ಯ. ನನಗೆ ಮೊದಲಿಂದಲೂ ಸಂಸ್ಕೃತದ ಬಗ್ಗೆ ಪ್ರೀತಿ ಇತ್ತು. ನಾನು ಮೊದಲೇ ಹೇಳಿದೆ, ಮಠದಲ್ಲಿ ಮೃಷ್ಟಾನ್ನಕ್ಕಾಗಿ ನಾನು ವೇದ ಓದಲಿಕ್ಕೆ ಹೋಗ್ತಾ ಇದ್ದೆ ಅಂತ ನಾನು ಹೇಳಿದ್ದೆ. ಹಾಗಾಗಿ ನನಗೆ ಸಂಸ್ಕೃತ ಸಾಹಿತ್ಯವನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕು ಅಂತ ಸಂಸ್ಕೃತ MA ಮಾಡಿದೆ. ತತ್ವಶಾಸ್ತ್ರ ಸಾಹಿತ್ಯಕ್ಕೆ ಅತ್ಯಂತ ಅವಶ್ಯಕ. ನಮ್ಮ ಕರ್ನಾಟಕದಲ್ಲಿ ತತ್ವಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇರುವಂಥ ಸಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ SL ಭೈರಪ್ಪ ಒಬ್ಬರೇ. ಆದರೆ ತತ್ವಶಾಸ್ತ್ರದ ಹಿನ್ನೆಲೆ ಇಲ್ಲದೇ ಇದ್ದರೆ ವಿಮರ್ಶೆ ಆಗಲಿ, ಸಾಹಿತ್ಯದ ಸಹೃದಯತೆ ಆಗಲಿ ಅರ್ಥಪೂರ್ಣವಾಗಲಾರದು ಎನ್ನುವ ದೃಷ್ಟಿಯಿಂದ ನಾನು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ತೊಡಗಿದೆ. ತತ್ವಶಾಸ್ತ್ರದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಫಾರ್ಮಲ್ ಎಜುಕೇಷನ್, ಯಾಕಂದರೆ ಇವತ್ತಿಗೆ ತತ್ವಶಾಸ್ತ್ರ ಅಂದರೆ ಅಧ್ಯಾತ್ಮ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಆಧ್ಯಾತ್ಮದ ಬಗ್ಗೆ ಭಾಷಣ ಮಾಡುವಂಥದ್ದು, ವಿವೇಕಾನಂದರ ಬಗ್ಗೆ ಭಾಷಣ ಮಾಡುವಂಥದ್ದು, ಶಾಂಕರ ವೇದಾಂತದ ಬಗ್ಗೆ ಭಾಷಣ ಮಾಡುವಂಥದ್ದು, ಇದಿಷ್ಟೇ ಆಧ್ಯಾತ್ಮ, ಈ ಆಧ್ಯಾತ್ಮ ಅಷ್ಟೇ ತತ್ವಶಾಸ್ತ್ರ ಅಂತಾಗಿದೆ. ಅಲ್ಲ, ತತ್ವಶಾಸ್ತ್ರಕ್ಕೆ ಭಾಳ ಆಯಾಮಗಳಿವೆ. ಹಾಗಾಗಿ ನಾನು ತತ್ವಶಾಸ್ತ್ರವನ್ನು ಫಾರ್ಮಲ್ ಆಗಿ ಸ್ಟಡಿ ಮಾಡಿದೆ. ಇದರಿಂದ ಗ್ರೀಕ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿ, ಕಂಟೆಂಪ್ರರಿ ಇಂಡಿಯನ್ ಫಿಲಾಸಫಿ, ಕಂಟೆಂಪ್ರರಿ ವೆಸ್ಟರ್ನ್ ಫಿಲಾಸಫಿ, ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದರೊಂದಿಗೆ ಫಿಲಾಸಫಿಯಲ್ಲಿ ಒಂದು ಅತಿ ಮುಖ್ಯವಾದ ಪೇಪರ್ ಇದೆ, ಫಿಲಾಸಫಿಕಲ್ ಅನಾಲಿಸಿಸ್ ಅಂತ. ಅದು ಬಹಳ ಅದ್ಭುತವಾದ ತಾರ್ಕಿಕ ವಿಶ್ಲೇಷಣೆಯ ಒಂದು ಪೇಪರ್. ಇವುಗಳೆಲ್ಲ ನನ್ನ ಬೌದ್ಧಿಕ ಮಟ್ಟವನ್ನು ವಿಸ್ತರಿಸಲಿಕ್ಕೆ ಕಾರಣವಾಯಿತು. ಹಾಗಾಗಿ ನಾನು ಸಂಸ್ಕೃತ MA ಮಾಡಿದ ಮೇಲೆ ತತ್ವಶಾಸ್ತ್ರ MAಯನ್ನು ಮಾಡಿದೆ. ಇಲ್ಲಿ ಒಂದು ಕುತೂಹಲಕರವಾದ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ನನಗೆ ಮಹಾಪಂಡಿತ ರಾವ್ ಸಾಂಕೃತ್ಯ ಏನೆಂದರೆ ಮೊದಲಿಂದಲೂ ಬಹಳ ಪ್ರಿಯವಾದಂಥ ಲೇಖಕ. ಆತ ಮಹಾನ್ ಲೇಖಕ. ನಮ್ಮಲ್ಲಿ ಕನ್ನಡದಲ್ಲಿ ಶಿವರಾಮ್ ಕಾರಂತರು ಬಹುಶ್ರುತರು, ಬಹುಮುಖ ಪ್ರತಿಭೆಯುಳ್ಳವರು ಅಂತ ವಿಖ್ಯಾತರಾದರು. ಅದೇ ರೀತಿ ಹಿಂದಿಯಲ್ಲಿ ಮಹಾಪಂಡಿತ್ ರಾವ್ ಸಾಂಕೃತ್ಯಯನ್
ವಿಜ್ಞಾನದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಸಂಶೋಧನೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಕತೆ ಕಾದಂಬರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಒಂದು ತತ್ವಶಾಸ್ತ್ರ ಗ್ರಂಥ ದರ್ಶನ್ ದಿಗ್ದರ್ಶನ್ನಲ್ಲಿ ರಾಧಾಕೃಷ್ಣನ್ ಬಗ್ಗೆ ಒಂದು ವಿಶ್ಲೇಷಣೆ ಬರುತ್ತೆ. ಅವರು ರಾಧಾಕೃಷ್ಣನ್ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಂಥವ್ರು, ನಂತರ ರಾಷ್ಟ್ರಪತಿಗಳಾಗಿದ್ದಂಥವ್ರು. ಅವರು ಬೌದ್ಧ ದರ್ಶನವು ವೇದಾಂತದಿಂದ ಪ್ರೇರಣೆಗೊಂಡು ಬಂದಿತ್ತು ಅಂತ ಬರೀತಾರೆ. ಅದಕ್ಕೆ ಮಹಾಪಂಡಿತ್ ರಾಹುಲ್ ಸಾಂಕೃತ್ಯನ್ ಬೌದ್ಧ ದರ್ಶನದ ಹೆಸರೇ ಅನಾತ್ಮವಾದ, ವೇದಾಂತ ಆತ್ಮವಾದಿ ದರ್ಶನ, ಇಲ್ಲಿ ಆತ್ಮ ಅಂತಿದೆ, ಇದು ಹೊಂದುವುದಿಲ್ಲ, ಬೌದ್ಧ ದರ್ಶನವೇ ಭಿನ್ನ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಕೊನೆಗೆ ರಾಧಾಕೃಷ್ಣನ ಬಗ್ಗೆ ಅವರು ಹೇಳ್ತಾರೆ, आप तो दर्शन शास्त्र के इतिहास लिखने के लिए बिल्कुल अयोग्य हैं ಅಂತ ಬರೀತಾರೆ. ಹಾಗಾಗಿ ಬೌದ್ಧ ದರ್ಶನದ ಬಗ್ಗೆ ನಮ್ಮಲ್ಲಿ ಬಂದಿರುವಂತಹ ಗ್ರಂಥಗಳು, ವಿಮರ್ಶೆಗಳು, ವ್ಯಾಖ್ಯಾನಗಳು, ವಿಶ್ಲೇಷಣೆಗಳು ಏಕಪಕ್ಷೀಯವಿರಬಹುದೇ ಅನ್ನುವ ಸಂಶಯ ನನ್ನಲ್ಲಿ ಮೂಡಿತು. ಅದರೊಂದಿಗೆ ಬೌದ್ಧ ದರ್ಶನಕ್ಕೆ ಈ ಸ್ಥಿತಿ ಬಂದರೆ ಇನ್ನು ಜೈನ ದರ್ಶನದ ಸ್ಥಿತಿ ಹೇಗಿದ್ದಿರಬಹುದು ಅನ್ನುವ ಒಂದು ಸಂಶಯ ಬಂದದ್ರಿಂದ ನಾನು ರಾಜಸ್ಥಾನದ ಲಾಡೂನಲ್ಲಿರುವಂಥ ಜೈನ್ ವಿಶ್ವಭಾರತಿ ವಿಶ್ವವಿದ್ಯಾಲಯದಲ್ಲಿ ಜೈನಾಲಜಿ ಆ್ಯಂಡ್ ಕಂಪ್ಯಾರಿಟಿವ್ ರಿಲಿಜನ್ನಲ್ಲಿ ನಾನು MA ಮಾಡಿದೆ. ಜೈನ ತತ್ವಶಾಸ್ತ್ರವನ್ನು ನನಗೆ ಆಳವಾಗಿ ಅಭ್ಯಾಸ ಮಾಡಲಿಕ್ಕಾಯಿತು. ನಿಜವಾಗಿಯೂ ಜೈನ ದರ್ಶನವೂ ಕೂಡ ಇದೇ ರೀತಿಯ ಅವಗಣನೆಗೆ ಒಳಗಾಯಿತು ಅಂತ ನನಗೆ ತಿಳಿಯಿತು. ಹೀಗಾಗಿ ಒಂದರ ನಂತರ ಒಂದು MAಯನ್ನು ನನ್ನ ಜ್ಞಾನದ ವಿಸ್ತರಣೆಗಾಗಿ, ನನ್ನ ಸಂಶಯಗಳ ನಿವೃತ್ತಿಗಾಗಿ ನಾನು ಮಾಡಿದೆ. ಜೈನ ದರ್ಶನ, ಜೈನ ಗ್ರಂಥಗಳು, ಅಯಾರೋ, ಸೂಯಗಡಂಗ ಇತ್ಯಾದಿ ಎಲ್ಲ ಗ್ರಂಥಗಳು ಪ್ರಾಕೃತದಲ್ಲಿದ್ದವು. ಹಾಗಾದರೆ ಪ್ರಾಕೃತ ಭಾಷೆ ಯಾವುದು? ಪುನಃ ಕರ್ನಾಟಕ ಯೂನಿವರ್ಸಿಟಿಲಿ ಆವಾಗ ಪ್ರಾಕೃತ ಡಿಪಾರ್ಟ್ಮೆಂಟ್ ಇತ್ತು. ನಾನು ಪ್ರಾಕೃತ MA ಕಟ್ಟಿದೆ, ಅದನ್ನು ಅಧ್ಯಯನ ಮಾಡಿದೆ. ಆವಾಗ ವಿದ್ಯಾರ್ಥಿಗಳು ಪ್ರಾಕೃತಕ್ಕಿದ್ದದ್ದು 4. ಈಗ 15 ವರ್ಷ ಆಯಿತು, ಆ ಡಿಪಾರ್ಟ್ಮೆಂಟೇ ಕ್ಲೋಸ್ ಆಗಿ ಹೋಗಿದೆ. ಯಾಕಂದರೆ ಪ್ರಾಕೃತ ಕಲಿಯೋರು ಯಾರೂ ಇಲ್ಲ. ಆನಂತರ ಹ್ಯೂಮನ್ ರೈಟ್ಸ್, ಅದು 24 ಪೇಪರ್. ಹ್ಯೂಮನ್ ರೈಟ್ಸ್ನ ಒಂದು ಡಿಗ್ರಿ ಅನ್ನುವಂಥದ್ದಂದರೆ ಈ ಹಲವು MAಗಳಿಗೆ ಆಗ್ಬೋದು. ಯಾಕಂದ್ರೆ ನನಗದು ಒಂದೇ ಸಾರಿ ಮುಗಿಸ್ಲಿಕ್ಕೂ ಆಗಲಿಲ್ಲ. ನಾನು 4 ವರ್ಷ ಆವಾಗ ಅದು ಸೈಂಟ್ ಅಗಸ್ಟಿನ್ ಕಾಲೇಜ್ ಅಂತೇನೋ ಬೆಂಗಳೂರಿನಲ್ಲಿ ಒಂದು ಸೆಂಟರ್ ಮಾತ್ರ ಇತ್ತು, ಅದು ಇಡೀ ಕರ್ನಾಟಕದಲ್ಲಿ. ಅಲ್ಲಿ ಎಕ್ಸಾಮಿನೇಷನಿಗೆ ನಾನು ಕೂತ್ಕೊಳ್ತಿದ್ದೆ. ಅದು ಕರೆಸ್ಪಾಂಡೆನ್ಸ್ ಕೋರ್ಸ್ ಆಗಿತ್ತು. ಹ್ಯೂಮನ್ ರೈಟ್ಸ್ನಲ್ಲಿ ನಾನು MA ಮಾಡಿದೆ. ಹಾಗೆ ಇಂಗ್ಲೀಷ್ನಲ್ಲಿಯೂ ಮಾಡಿದೆ. ಹೀಗೆ ಒಟ್ಟು ಈ 7 MAಗಳ ಉದ್ದೇಶ ಏನಂದರೆ ಅದು ಒಂದಕ್ಕೊಂದು ತಳುಕು ಹಾಕಿಕೊಂಡ ಜ್ಞಾನದ ವಿಸ್ತರಣೆಗಾಗಿ ನಾನು ಮಾಡಿದಂಥ ಡಿಗ್ರಿಗಳು ಅಷ್ಟೇ ಈ ಬಗ್ಗೆ ಹೇಳಬಲ್ಲೆ. ಮತ್ತು ನಿಮಗೆ ಕಾಲೇಜಲ್ಲಿ ನಿಮಗೆ ಏನಾದರೂ ನೆನಪಿಟ್ಕೊಳ್ಳುವಂಥ ಒಂದು ಏನಾದರೂ ಒಂದು ಒಂದು ಸಿಚುವೇಶನ್ ಆಯಿತಾ? ಏನಾದರೂ ಒಂದು ನಡೀತಾ? ಭಾಳಷ್ಟು ಅಂಥ ಸಂಗತಿಗಳಿವೆ. ಆದರೆ ಈ ಕ್ಷಣಕ್ಕೆ 2 ವಿಷಯಗಳು ನನಗೆ ನೆನಪಿಗೆ ಬರ್ತದೆ. ಒಂದು, ನಮ್ಮ ಕಾಲೇಜ್ ಮ್ಯಾಗ್ಝಿನ್ ಕಮಿಟಿಯಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷ್ ಈ ಡಿಪಾರ್ಟ್ಮೆಂಟ್ನ ಅಧ್ಯಾಪಕರು ಎಲ್ಲ ಇರ್ತಾರೆ. ಪ್ರಿನ್ಸಿಪಾಲರು ಮುಖ್ಯ ಸಂಪಾದಕರಾಗಿರ್ತಾರೆ. ನಮ್ಮ ಕನ್ನಡ ವಿಭಾಗದ ಅಧ್ಯಾಪಕಿ ಒಬ್ಬ ವಿದ್ಯಾರ್ಥಿಯ ಲೇಖನ ಪ್ರಕಟಪಡಿಸಿದ್ರು. ಆ ಲೇಖನದಲ್ಲಿ ಆ ಲೇಖನ ಏನಂತ ಹೇಳಿದರೆ ಈ ಜಾನಪದ ಒಂದು ಆಚರಣೆ ಬಗ್ಗೆ ಇದ್ದಂಥ ಒಂದು ಲೇಖನ. ಅದರಲ್ಲಿ ಊರು ಮನೆಯಲ್ಲಿ ದಲಿತರಿಗೆ ಏನು ಶಬ್ದ ಹೇಳ್ತಾರೆ, ಆ ಕಥೆಯಲ್ಲಿ ಏನು ಬರುತ್ತೆ, ಜನ ಆಡ್ಕೊಳ್ತಿರ್ತಾರೆ, ಆ ಒಂದು ಪದ ಇತ್ತು ಅಷ್ಟೇ. ಅದಕ್ಕೆ ಒಬ್ಬ ದಲಿತ ಕೋರ್ಟ್ನಲ್ಲಿ ಕೇಸ್ ಹಾಕಿದ. ದಲಿತರನ್ನು ಅಪಮಾನ ಮಾಡುವಂಥ ಒಂದು ಅಟ್ರಾಸಿಟಿ ಕೇಸ್. ಒಟ್ಟಿಗೆ ಸಂಪಾದಕ ಮಂಡಳಿಯಲ್ಲಿ ನಾವು 10 ಜನ ಇದ್ದೆವು. 10 ಜನರ ಮೇಲೂ ಪೊಲೀಸ್ ಕೇಸ್ ಆಯಿತು.
ನಮ್ಮ ಕುಂದಾಪುರದ ಮುಖ್ಯ ಕ್ರಿಮಿನಲ್ ಲಾಯರ್ ರವಿಕಿರಣ್ ಮುರುಡೇಶ್ವರ್ ನಮ್ಮ ಕಾಲೇಜಿಗೆ ಕೂಡ ಲಾಯರ್. ಅವರು ಹೇಳಿದರು, ಈಗ ಇಮಿಡಿಯೇಟ್ ಅರೆಸ್ಟ್ ಆಗುತ್ತೆ, ಆದ್ದರಿಂದ ನೀವು ಯಾರು ಸಂಪಾದಕನ ಮಂಡಳಿಯಲ್ಲಿ ಇದ್ದೀರಿ ನೀವೆಲ್ಲರೂ ಈಗ ಭೂಗತರಾಗುವುದು ಅಗತ್ಯ, ಅಬ್ಸ್ಕಾಂಡಿಂಗ್ ಆಗಲೇಬೇಕು ಅಂತ ಹೇಳಿ. ಹಾಗಾಗಿ ನಮ್ಮ ಪ್ರಿನ್ಸಿಪಾಲ್ ಶಾಂತಮೂರ್ತಿ ಐತಾಳ್, ಸಂಸ್ಕೃತ ವಿಭಾಗದ ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿ, ನಾನು ಎಲ್ಲ ಭೂಗತರಾಗಿ ಬಿಟ್ಟೆವು. 10 ದಿನ ನಾವು ಎಲ್ಲೆಲ್ಲೋ ಇರಬೇಕಾಯ್ತು. ಮೊದಲು 4-5 ದಿನ ಶಿವಮೊಗ್ಗದಲ್ಲಿದ್ದೆ, ಆನಂತರ ನನ್ನ ಮಗಳ ಮನೆಗೆ ಬಂದು ನಾನು ಬೆಂಗಳೂರಲ್ಲಿದ್ದೆ. ನಿಮಗೆ ನೆನಪಿರಬಹುದು. ಇದು ಒಂದು ಘಟನೆ. ಇನ್ನೊಂದು ಘಟನೆ, ನನಗೆ ವಿದ್ಯಾರ್ಥಿಗಳಂದರೆ ಭಾಳ ಪ್ರೀತಿ. ಅದು ಹಳೆ ವಿದ್ಯಾರ್ಥಿ ಇರಲಿ ಅಥವಾ ಕಾಲೇಜಿನಲ್ಲಿ ಇರುವಂಥ ವಿದ್ಯಾರ್ಥಿಗಳಿರಲಿ. ಒಂದು ರೋಚಕ ಇನ್ಸಿಡೆಂಟನ್ನು ಕೂಡ ನನಗೆ ನೆನಪಾಗುತ್ತೆ, ಈಗ ಹೇಳಿ ಬಯಸ್ತೇನೆ. ಅಂದರೆ ನಮ್ಮ ಬಂಡಾರ್ಕರ್ಸ್ ಕಾಲೇಜಿನ ಮೊದಲನೇ ಮಾಳಿಗೆಯ ಅಲ್ಲಿ ಮೊದಲನೇ ಕೋಣೆ ನಮ್ಮ ಸ್ಟಾಫ್ ರೂಮ್ ಆಗಿತ್ತು. ಅಲ್ಲಿ ಒಂದು ಗ್ಲಾಸ್, ಒಂದು ಸಣ್ಣ ಪಟ್ಟೆ ಆಗಿರುವಂಥ ಒಂದು ರಂಧ್ರ ಇದ್ದಿತ್ತು. ನಾನು ಸದಾ ವೀಳ್ಳಿ ಹಾಕುವ, 1 ಗಂಟೆ ಪಾಠ ಮಾಡಿ ಬಂದು ಫುಲ್ಲು ಒಂದು ವೀಳ್ಳಿ ಹಾಕ್ತಿದ್ದೆ. ನಾನು ವೀಳ್ಳಿ ಹಾಕಿ ಅಲ್ಲಿ ಉಗಿದೆ. ಅಲ್ಲಿ ಕೆಳಗಡೆ ಲೈಬ್ರರಿ, ಮಕ್ಕಳು ಓಡಾಡ್ತಾ ಇರುವಂಥ, ಅದು ಒಬ್ಬ ಹುಡುಗನ ಅಂಗಿ ಮೇಲೆ ಬಿತ್ತು. ಅವನು ಸೀದಾ ಓಡಿ ಮೇಲೆ ಬಂದು, ಏನು ಸರ್ ಇದು, ನನ್ನ ಮೈ ನೋಡಿ, ನಾನು ಹೇಗೆ ಕ್ಲಾಸಿಗೆ ಹೋಗುವುದಿಲ್ಲ, ನೀವು ಎಂಥದ್ದು ಮಾಡಿದ್ದೀವಿ ಅಂತ ಅವನು ಗಲಾಟೆ ಮಾಡಿ ಶುರು ಮಾಡಿದ. ನಮ್ಮ ಬಂಡಾರ್ಕರ್ಸ್ ಕಾಲೇಜಿನಲ್ಲಿ ರೌಡಿಸಮ್ ಭಾಳ ಹೆಚ್ಚು, ವಿದ್ಯಾರ್ಥಿಗಳು ಭಾಳ ಗಲಾಟೆ ಮಾಡ್ತಾಯಿದ್ದಂಥವ್ರು. ಇಡೀ ಕಾಲೇಜಿನ ವಿರುದ್ಧ, ಕಾಲೇಜಿನಲ್ಲಿ ದೊಡ್ಡ ಪ್ರತಿಭಟನೆ ಗಲಾಟೆ ನಡೆಯುವ ಸಂದರ್ಭ. ನಾನು ಹೇಳಿದೆ, ಇಲ್ಲ ಮಾರ್ರೆ, ಹೀಗಾಯ್ತು, ನೋಡಲಿಲ್ಲ, ಮತ್ತೊಂದು ಇದೆಲ್ಲ, ಇಲ್ಲಿ ನೋಡಿ ಬಾತ್ರೂಮ್ ಉಂಟು ನಮ್ಮದು, ಸ್ಟಾಫ್ ರೂಮ್ ಇದು, ಹೋಗಿ ಅದು ತೊಳ್ಕೊಂಡು ಬಾ. ವೆರಿ ವೆರಿ ಸಾರಿ ಸರ್, ನೀವು ತಲೆಬಿಸಿ ಮಾಡಿಬಿಡಿ, ನಾನೀಗ ತೊಳ್ಕೊಂಡು ಹೋತೆ ಮತ್ತು ನಾನು ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ನಾನು ಅಂತೇಳಿ ಅವನು ಹೋದ. ಹೋಗಿ ಮಧ್ಯಾಹ್ನ ಊಟ ಮಾಡಿ ಬರುವಾಗ ಆ ಹೊಟ್ಟೆ ದೊಡ್ಡ ಹೊಟ್ಟೆಯಾಗಿ ಅವನು ಬಂದು, ಸರ್ ನೀವು ಮಂಡೆ ಇಡೀ ಹೊರಗೆ ಹಾಕಿ ನೀವು ಬಿಡ್ಲಿ ಹೋಗಿರಿ, ಏನು ತಾಪತ್ರ ಇಲ್ಲ ಅಂತೇಳಿ. ಹಾಗಾಗಿ ಒಂದು ದೊಡ್ಡ ಗಲಾಟೆ ಆಗುವಂಥ ಸನ್ನಿವೇಶ ಕೂಡ ಏನೂ ಆಗದೆ ಹೋಯಿತು. ಯಾಕಂದರೆ ಇದು ಪ್ರಾಯ ನನಗೂ ವಿದ್ಯಾರ್ಥಿಗಳ ನಡುವೆ ಇರುವಂಥ ಒಂದು ಬಾಂಧವ್ಯ. ಆದರೆ ಇನ್ನೊಂದು ಘಟನೆ ಮಾತ್ರ ಸ್ವಲ್ಪ ಅದು ವಿಷಾದವನ್ನು ಉಂಟು ಮಾಡುವಂಥ ಒಂದು ಘಟನೆ. ಏನಂದರೆ, ನಾನು ಮನೆಯಲ್ಲಿ ಅನುವಾದ ಮಾಡ್ತಾಯಿದ್ದೆ. WTO, ಅಂಡರ್ಸ್ಟ್ಯಾಂಡಿಂಗ್ WTO ಅಂತ ಒಂದು ಗ್ರಂಥವನ್ನು ಅನುವಾದ ಮಾಡ್ತಾಯಿದ್ದೆ. ರಾತ್ರಿ 10:30 ಗಂಟೆ. ಆವಾಗ ನನ್ನ ಒಬ್ಬ ಓಲ್ಡ್ ಸ್ಟೂಡೆಂಟ್ ಶ್ರೀಧರ ಐತಾಳ ಅನ್ನುವಂಥವನು ಫೋನ್ ಮಾಡಿದ. ಸರ್, ನಾನೀಗ ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ, ನನಗಿನ್ನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಮನೆ ಎದುರುಗಡೆ ಇರುವ ಒಬ್ಬರು ಐತಾಳರ ಬಾವಿ ಹತ್ರ ಬಂದು ನಿಂತ್ಕೊಂಡಿದ್ದಾನಂತ, ಅವನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ನಾನು ಫೋನ್ ಮಾಡಿದ. ಅವನ ಕಥೆಯ ನಂತರ ಅವನೊಂದು ಹುಡುಗಿಯನ್ನು ಪ್ರೀತಿಸಿದ್ದ. ಅದು ಆ ಎದುರು ಮನೆ ಐತಾಳರ ಸಂಬಂಧಿ. ಅವಳಿಗೆ ಅವರಿಬ್ಬರು ನನ್ನ ಸ್ಟೂಡೆಂಟ್ಗಳಾಗಿದ್ದು 5 ವರ್ಷ ಆಗಿತ್ತು. ಅವಳೆಲ್ಲೋ ಅವಳು ಊರಿಗೆ ಹೋದಳು. ಅವರ ನಡುವೆ ಮೊದಲು ಪತ್ರ ವ್ಯವಹಾರ ಇತ್ತಂತೆ, ಮತ್ತು ಮುಗಿದೋಯ್ತಂತೆ. ಈ ವಿಷಯ ಮೊದಲು ಅವನು ಹೇಳಿದ್ದಾನೆ, ನೀನು ಅದೆಲ್ಲ ಬಿಡು ಮರೆತು ಬಿಡು ಅಂತೆಲ್ಲ ನಾನು ಸಲಹೆ ಕೊಟ್ಟಿದ್ದೆ ಅವನಿಗೆ. ಆದರೆ ಈಗ ಅವಳಿಗೆ ಮದುವೆಯಾಗಿ 3 ತಿಂಗಳಾಯಿತು ಅನ್ನೋ ವಿಷಯ ಕೇಳಿದ ಕೂಡಲೇ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಅವನು ಹೊರಟಿದ್ದ. ನನ್ನ ಒಂದು ಶಿಷ್ಯ ಪ್ರೇಮ ಅನ್ನೋದು ನನಗೆ ಏನಾಯಿತು ಅವಸ್ಥೆ. ನಾನು ಬೈಕ್ ತಗೊಂಡು ಹೋಗುವ ಪುಣ್ಯಕ್ಕೆ ಹೆಂಡ್ತಿನ ಕರ್ಕೊಂಡು ರಿಕ್ಷಾದಲ್ಲಿ ಹೋದೆ. ಅಲ್ಲಿ ಹೋಗುವಾಗ ನನಗೆ ನನ್ನ ದಲಿತ ಹೋರಾಟ ಇತ್ಯಾದಿಗಳಿಂದೆಲ್ಲ ಸಾಕಷ್ಟು ವಿರೋಧಿಗಳು ಇದ್ದರು. ಅವರು ಪೊಲೀಸಿಗಿನ್ನ ಆಗಲೇ ಅವರು ಫೋನ್ ಮಾಡಿ ಕರೆದು ನನ್ನನ್ನು ಟ್ರ್ಯಾಪ್ ಮಾಡಿದರು. ನಾನು ಅವನನ್ನು ಬಾವಿಯಿಂದ ಹೀಗೆ ಎಳ್ಕೊಂಡು ಬರುವಾಗ ಪೊಲೀಸ್ 10 ಜೀಪು ಹೇಗೋ ಮಾಡಿ ನಾನು ನನ್ನ ಹೆಂಡತಿ ಮನೆಗೆ ಓಡಿ ಬಂದು ರಾತ್ರಿ ಉಡುಪಿ ಅಜಿರಕಾಡಿನ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ, ಯಾಕಂದರೆ ಅವನು 10 ಅಂತ ನನ್ನ ಕುತ್ತಿಗೆ ಹಿಡಿದು ದೂಡಿದಾಗ ನನ್ನ ಕುತ್ತಿಗೆ ಭಯಂಕರ ನೋವಾಗಿಬಿಟ್ಟಿದೆ. ಅಲ್ಲಿ ಸೇರಿ ನಮ್ಮ ವಕೀಲರ ಹತ್ರ ಮಾತುಕತೆ ಆಡಿ, ಯಾಕಂದರೆ ನನ್ನ ಮೇಲೆ 344, 506 ಟ್ರೆಸ್ ಪಾಸಿಂಗ್, ಅಟೆಂಪ್ಟ್ ಟು ಮರ್ಡರ್ ಎಲ್ಲ ಕೇಸನ್ನು ಆ ಪೊಲೀಸರು ಹಾಕಿಬಿಟ್ಟಿದ್ದಾರೆ.
ನಂತರ ಆಸ್ಪತ್ರೆಯಲ್ಲಿದ್ದು ಕೊನೆಗೆ 2 ದಿನದ ಮೇಲೆ ಕಾರ್ನಲ್ಲೇ ಗುಟ್ಟಾಗಿ ಕೋರ್ಟಿಗೆ ಹಾಜರಾಗಿ ಜಾಮೀನು ಪಡೆದು ಬಂದೆ. ಈ ವಿಷಯದಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದರೆ, ಇದು ಕ್ರಿಮಿನಲ್ ಕೇಸ್, ನನ್ನ ಕೆಲಸ ಹೋಗುವಂಥ ಒಂದು ಸಂದರ್ಭ, ಸಸ್ಪೆನ್ಷನ್ ಆದರೂ ಆಗ್ಬೋದು. ಆದರೆ ನನಗೆ ಸಾಕಷ್ಟು ಜನ ಬೆಂಬಲ ಇತ್ತು, ಕಾರ್ಮಿಕ ಸಂಘಟನೆಗಳ ಬೆಂಬಲ ಇತ್ತು. ಹಾಗಾಗಿ ಉಡುಪಿಯಲ್ಲಿ, ಮಂಗಳೂರಿನಲ್ಲಿ, ಕುಂದಾಪುರದಲ್ಲಿ ರೈತ ಕಾರ್ಮಿಕರ ದೊಡ್ಡ ರ್ಯಾಲಿಗಳು, ಪ್ರತಿಭಟನಾ ಸಭೆಗಳು ಎಲ್ಲ ನಡೆದವು. ಒಟ್ಟಿಗೆ ದೇಶದ 38 ಪತ್ರಿಕೆಗಳಲ್ಲಿ ನನ್ನ ಬಗ್ಗೆ ಪೊಲೀಸರ ಈ ದಮನದ ವಿಚಾರ ಪ್ರಕಟ ಆಯಿತು. ಆದರೆ ಕೋರ್ಟ್ ಇದನ್ನು ಯಾವುದನ್ನು ದಾಖಲೆಯಾಗಿ ಕೇಳುವುದಿಲ್ಲ. ನಾನು ಕೂಡಲೇ ಹ್ಯೂಮನ್ ರೈಟ್ ಕಮಿಷನ್ ಡೆಲ್ಲಿಗೆ ಬರೆದೆ. ಅಷ್ಟಾಗುವಾಗ ನಾನು ಹ್ಯೂಮನ್ ರೈಟ್ಸ್ನಲ್ಲಿ ಡಿಗ್ರಿ ಮಾಡಿದ್ರಿಂದ ನನ್ನ ಹತ್ರ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಬ್ಯಾಜ್ ಇತ್ತು. ಆದ್ದರಿಂದ ನನ್ನ ಕೇಸನ್ನು ಹ್ಯೂಮನ್ ರೈಟ್ ಕಮಿಷನ್ ತುರ್ತಾಗಿ ತಗೊಂಡು 2 ತಿಂಗಳಿನಲ್ಲೇ SP ಗೆ ಅವರು ಆದೇಶ ಕೊಟ್ಟರು, ಇಮಿಡಿಯೇಟ್ ಇವರಿಗೆ ನ್ಯಾಯ ಒದಗಿಸಿಕೊಡಬೇಕು, 4 ವಾರದಲ್ಲಿ ನ್ಯಾಯ ಒದಗಿಸದೇ ಇದ್ದರೆ ನಾವು ನಿಮ್ಮ ಮೇಲೆ ಕ್ರಮ ಕೈಗೊಳ್ತೇವೆ. ಆವಾಗ ಪೊಲೀಸರು ಓಡೋಡಿ ಬಂದರು. ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನ ಕಾಲಿಗೆ ತಮ್ಮ ಹಾಕಲಿಕ್ಕೆ ಶುರು ಮಾಡಿದ್ರು. ಲೋಕ ಅದಾಲತಿಗೆ ನಾವು ಹಾಕಿದ್ದೇವೆ, ನೀವು ಬಂದು ಪಂಚಾಯತಿಗೆ ಮಾಡಬೇಕು, ನೀವು ಕೇಸೆಲ್ಲ ನಾವು ವಾಪಸ್ ಮಾಡ್ತೀವಿ. ಅಂತೂ ಕೇಸನ್ನು ಲೋಕ ಅದಾಲತಿಗೆ ತಂದು ನಾನು ಹೋಗಲೇ ಇಲ್ಲ. ನಾನು ಹೋಗದೇ ಇದ್ದರೂ ಬೋತ್ ದಿ ಪಾರ್ಟೀಸ್ ಅಟೆಂಡೆಡ್, ದಿ ಕೇಸ್ ಎಕ್ವಿಟೆಡ್ ಅಂತ ಅಲ್ಲಿ ತೀರ್ಮಾನ ಆಯಿತು. ಹೀಗೆ ನಾನು ಅದರಿಂದ ಬಿಡುಗಡೆ ಹೊಂದಿತ್ತು. ಒಂದು ಅದ್ಭುತವಾದಂಥ ವಿಷಯ ಇದು. ಕಾಲೇಜ್ ಜೀವನದಲ್ಲಿ ನಡೆದಿರುವಂಥ ಒಂದು ಕಹಿ ಘಟನೆ. ಓಕೆ, ನಿಮ್ಮೊಂದು ಸೋಷಿಯಲ್ ಆಕ್ಟಿವಿಸಮ್ ಬಗ್ಗೆ ಮಾತಾಡಿ ಸರ್. ನಾನು ಮೊದಲಿಂದಲೂ ವಿಚಾರವಾದದ ಒಂದು ಬೇಸ್ ಇದ್ದವನಾದ್ದರಿಂದ ಮತ್ತು ವಿಚಾರವಾದಿ ಸಂಘಟನೆಗಳನ್ನು ಮಾಡಿಕೊಂಡು ಬಂದವನಾದ್ದರಿಂದ ಅದನ್ನೇ ಮುಂದುವರಿಸ್ತಾ ನಮ್ಮ ಊರಿನಲ್ಲಿ ದಲಿತರನ್ನು ಒಗ್ಗೂಡಿಸಿ ಅವರ ಸಂಘಟನೆಯನ್ನು ಮಾಡಿದೆ. ಈಗ ದಲಿತ ಸಂಘಟನೆಗಳು ಭಾಳ ಸಮೃದ್ಧವಾಗಿವೆ, ದೊಡ್ಡ ಮಟ್ಟದಲ್ಲಿ ಬೆಳೆದಿವೆ. ಆದರೆ 82, 84, 85, 86 ಆ ಕಾಲಘಟ್ಟದಲ್ಲಿ ದಲಿತ ಸಂಘಟನೆಗಳು ಶಕ್ತಿಯುತವಾಗಿ ಎಲ್ಲೂ ಇದ್ದಿರಲಿಲ್ಲ. ಅಲ್ಲಿಯೇ ಒಂದು ದಲಿತ ಸಮುದಾಯ ಬತ್ತಾಡ ಅನ್ನುವಂಥವ್ರನ್ನ ನಾನು ಸಂಘಟಿಸಿ ಹರಿಜನ ಬತ್ತಾಡ ಸಂಘ, ಇವತ್ತಿಗೆ ಹರಿಜನ ಅನ್ನೋ ಶಬ್ದ ಕೂಡ ಪ್ರೊಹಿಬಿಟೆಡ್ ವರ್ಡ್ ಇರಲಿ, ಹರಿಜನ ಬತ್ತಾಡ ಸಂಘ ಅಂತ ಮಾಡಿಕೊಂಡಿದ್ದೆವು. ಹಾಗೆ ಸಾಣೆಕಲ್ ಫ್ಯಾಕ್ಟ್ರಿಗಳಿತ್ತು, ಆ ಕಾರ್ಮಿಕರ ಸಂಘಟನೆಗಳನ್ನು ಕೂಡ ನಾನು ಮಾಡಿದ್ದೆ. ಈ ಬಗ್ಗೆ ಒಂದು 2 ಉದಾಹರಣೆಗಳನ್ನು ಕೊಡುವುದಾದರೆ ನನ್ನ ಆ್ಯಕ್ಟಿವಿಸಮ್ ಏನಿತ್ತು ಅನ್ನೋದಾದರೆ, ನಾವು ನಿರಂತರ ಚಟುವಟಿಕೆಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದೆವು. ಆದರೂ 1-2 ಪ್ರಮುಖ ಉದಾಹರಣೆ ಏನಂದರೆ, ನನ್ನ ಮನೆಯ ಸಮೀಪದಲ್ಲೇ ಒಂದು ಗ್ರೌಂಡ್, ದೊಡ್ಡ ಗ್ರೌಂಡ್, ಸರ್ಕಾರಿ ಗ್ರೌಂಡ್ ಇದೆ. ಅದಕ್ಕೆ ತಾಗಿ ಒಂದು 60 ಸೆಣಸು ಜಾಗ ಇತ್ತು, ಅದು ಸರ್ಕಾರಿ ಜಾಗ. ಆ ಗ್ರೌಂಡನ್ನು ವಿವೇಕ ಹೈಸ್ಕೂಲ್ನವರಿಗೆ ಲೀಸಾಗಿ 30 ವರ್ಷಕ್ಕೆ ಲೀಸಾಗಿ ಕೊಟ್ಟಿದ್ದೆ. ನಾನು ಹಲವು ದಲಿತರಿಂದ, ಮನೆ ಇಲ್ಲದಿದ್ದವರಿಂದ ಹಕ್ಕುಪತ್ರಕ್ಕಾಗಿ, ಡಿ ನೋಟಿಸಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೆ. ಅದು 1 ವರ್ಷದಿಂದ DC ಆಫೀಸ್ನಲ್ಲಿ ಕೊಳಿತಾ ಇತ್ತು. ನನಗೆ ಒಂದು ವಿಷಯ ತಿಳಿದು ಬಂತು, ಏನಂದರೆ ಈ 60 ಸೆನ್ಸು ಜಾಗ, ಸರ್ಕಾರಿ ಜಾಗ ಏನಿದೆಯೋ ಆ ಸರ್ಕಾರಿ ಜಾಗ ಸಾಲಿಗ್ರಾಮದ ಒಬ್ಬ ಪ್ರಮುಖ ವ್ಯಕ್ತಿಗೆ ಮೊಸಾಯಿಕ್ ಫ್ಯಾಕ್ಟ್ರಿ ಮಾಡಲಿಕ್ಕೆ ಲೀಸ್ ಆಗಿ ಕೊಟ್ಟಿದ್ದಾರೆ. ಆ ಫೈಲು DC ಆಫೀಸ್ನಿಂದ ಸೆಕ್ರೆಟ್ರಿಯೇಟಿಗೆ ಹೋಗಿದೆ ಅನ್ನೋ ಮಾಹಿತಿ ತಿಳಿಯಿತು. ಆವಾಗ 14 ಜನ, ಅದರಲ್ಲಿ ಒಬ್ಬರು ಮಗುವೀರ ಕಮ್ಯುನಿಟಿ, ಒಬ್ಬರು ಪೂಜಾರಿ ಕಮ್ಯುನಿಟಿ, ಮತ್ತುಳಿದವರೆಲ್ಲ ದಲಿತರು, ಅವ್ರನ್ನೆಲ್ಲ ನೀವು ಅಲ್ಲಿ ಮನೆ ಕಟ್ಟಿ ಅಂತ ಅವ್ರನ್ನ ಪ್ರೋತ್ಸಾಹಿಸಿ ನಮ್ಮ ಸಂಘಟನೆಯ ಬಲದಿಂದ ಒಂದು ದಿನ ನಿಶ್ಚಯ ಮಾಡಿ ರಾತ್ರಿ ನಾವು ಅಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಹೇಳ್ತು. ರಾತ್ರಿ 12-1 ಗಂಟೆ ಆಗುವಾಗ ಎಲ್ಲ ಗುಡಿಸಲುಗಳು ನಿರ್ಮಾಣಗೊಂಡು ನಮಗೆ ಸ್ವಲ್ಪ ಬೇಸಾಯ ಇದ್ದಿತ್ತು. ನಮ್ಮ ಮನೆ ಹುಲ್ಕುತ್ತರೇನೆ ತೆಗೆದು ಅವರಿಗೆ ಕೊಟ್ಟಿದ್ದೆ. ಅವರೆಲ್ಲ ಹುಲ್ಲು ತಗೊಂಡು ಹೋಗಿ ಎಲ್ಲ ಮಾಡಗಳನ್ನೆಲ್ಲ ಮಾಡಿದರು.
ಮನೆ ಎದುರು ದೊಡ್ಡ ದೊಡ್ಡ ಬಾಳೆ ಗಿಡ ತಂದು ನಡಬೇಕು, ಯಾಕಂತ ಹೇಳಿದ್ರೆ ನಡಬೇಕು ಮತ್ತು ಬೆಳಿಗ್ಗೆ ಆಗುವಾಗ ಅಲ್ಲಿ ಇತ್ತು ಗಂಜಿ ಮಾಡಬೇಕು, ಹೊಗೆ ಹೋಗಬೇಕು ಮೇಲೆ ಅಂತೆಲ್ಲ ನಿರ್ದೇಶನ ಕೊಟ್ಟಿತ್ತು. ರಾತ್ರಿ ಪೊಲೀಸ್ ಬಂದರೂ ಅವರು ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ, ಯಾಕಂದರೆ ನಮ್ಮ ಸಂಘಟನೆ ಬಲ ಅಷ್ಟಿತ್ತು. ಆನಂತರ ತಹಶೀಲ್ದಾರು ಅವರು ಎಲ್ಲ ಬಂದರು. ಆದರೆ ಅದರ ಮಾರನೇ ದಿನವೇ ಪತ್ರಿಕೆಯಲ್ಲಿ, ಆವಾಗ ಮುಂಗಾರು ಅಂತ ಒಂದು ಪತ್ರಿಕೆ ಇತ್ತು, ಮುಂಗಾರು ಪತ್ರಿಕೆಯಲ್ಲಿ ದೊಡ್ಡದಾಗಿ ಈ ಬಗ್ಗೆ ಗಣಪಯ್ಯ ಅಲಸೆ ಅಂತ ನಮಗೆ ಬೇಕಾದವರೊಬ್ಬರು ಚೆನ್ನಾಗಿ ರಿಪೋರ್ಟ್ ಮಾಡಿದರು. ಹೇಗೆ ರಿಪೋರ್ಟ್ ಮಾಡಿದರು ಅಂದರೆ, ಅದರ ಫೋಟೋ ತೆಗೆದು 16 ವರ್ಷಗಳಿಂದ ಹಕ್ಕುಪತ್ರವಿಲ್ಲದೆ ಬಳಲುತ್ತಿರುವ ದಲಿತರು ಅಂತ ಪ್ರಾತಸ್ಮರಣೀಯ ಆ ಗಣಪಯ್ಯ ಅಲಸೆ ಈಗಿಲ್ಲ, ಅವರು ಅಷ್ಟು ಚೆನ್ನಾಗಿ ರಿಪೋರ್ಟ್ ಮಾಡಿದರು. ಆದರೆ ಈ ವಿಷಯದಲ್ಲಿ ನಾನು ಅದಕ್ಕೆ ಬೇಕಾದ ಗ್ರೌಂಡನ್ನು ಮೊದಲೇ ತಯಾರು ಮಾಡ್ಕೊಂಡಿದ್ದೆ. ಕಾಂಗ್ರೆಸ್ MLA ಬಸವರಾಜರಿಗೆ ಮೊದಲೇ ಹೇಳಿ ಅವರಿಂದ ಬರ್ಸ್ಕೊಂಡಿದ್ದೆ, ಭಾಳ ಸಮಯದಿಂದ ಇದ್ದಾರೆ ಅಂತ ಹೇಳ್ಕೊಂಡು. ನಿಜಕ್ಕೂ ಅಲ್ಲಿ ಯಾರು ಇದ್ದಿರಲಿಲ್ಲ, ಆ ಪ್ರಶ್ನೆ ಬೇರೆ. ಆನಂತರ ಅಪ್ಪಣ್ಣ ಹೆಗಡೆಯವರು ಕುಂದಾಪುರದಲ್ಲಿ ಅವರು MLA ಇದ್ದರು, ಅವರಿಂದ ಬರ್ಸ್ಕೊಂಡಿದ್ದೆ. ಕಮ್ಯುನಿಸ್ಟ್ ಪಾರ್ಟಿಯ ಅಬ್ರಾಮ್ ಕರ್ಕಡ್ರಿಂದ ಅವರಿಗೆ ಹೇಳಿ ದಲಿತರಿಗೆ ಕೂಡಲೇ ಹಕ್ಕುಪತ್ರ ಒದಗಿಸಬೇಕು ಅಂತ ಅವರೊಂದು ಲೆಟರ್ DC-ಗೆ ಎಲ್ಲ ಇದನ್ನೆಲ್ಲ ಇಟ್ಕೊಂಡದ್ರಿಂದ ಪ್ರಶಾಸನ ಆಡಳಿತ ಅದಕ್ಕೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. 2 ವರ್ಷದಲ್ಲಿ ಅಷ್ಟೂ ಜನರಿಗೆ ಹಕ್ಕುಪತ್ರ ಆಯಿತು. ಆ 14 ಮನೆಯವರು ಈಗ ಭಾಳ ಚೆನ್ನಾಗಿದ್ದಾರೆ. ಅಲ್ಲಿ ತೆಂಗಿನ ಮರಗಳೆಲ್ಲ ಒಳ್ಳೆ ರೀತಿಯಿಂದ ಕಾಯಿ ಕೊಡ್ತಾ ಇವೆ. ಹಾಗೆ ಇನ್ನೊಂದು ಪ್ರಸಂಗ, ಒಂದು ದೈವದ ಗುಡಿ, ಅದನ್ನು ಅದು ನಿಜಕ್ಕೂ ದಲಿತರಿಗೆ ಸೇರಿದಂಥದ್ದು. ಅದನ್ನು ಕೊಂಕಣ ಸಮುದಾಯಕ್ಕೆ ಸೇರಿದವನೊಬ್ಬರು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದರು. ಅದರ ವಿರುದ್ಧ ದಲಿತರಿಂದ ದೊಡ್ಡ ಹೋರಾಟವನ್ನು ಮಾಡಿತು. ಈ ಎಲ್ಲದರಿಂದ ನನ್ನ ಮನೆ ಮೇಲೆ ಕಲ್ಲು ಬಿಸಾಡುವ ಕೆಲಸ ಆಯಿತು. ಅದಕ್ಕೆ ನಮ್ಮ ಸಂಗಾತಿಗಳು ಕಾವಲಿದ್ದಂಥ ಘಟನೆ ನಡೆಯಿತು. ಮನೆಯವರಿದ್ದವರು ಹೊಡಲಿಕ್ಕೆ ಬಂದರೆ ಅವರಿಗೆ ಖಾರದ ಪುಡಿ ಹಾಕಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ರು. ಹೀಗೆ ಬಹಳ ಕಾಲ ನಮ್ಮ ಊರಿನಲ್ಲಿ ನಮ್ಮ ಸಂಘಟನೆಗಳು ಸಶಕ್ತವಾಗಿದ್ದು, ಎಲ್ಲಿಯೇ ಸಾಮಾಜಿಕವಾಗಿ ಅನ್ಯಾಯ ಆಗಲಿ, ಶೋಷಣೆ ಆಗಲಿ, ಅದಕ್ಕೆ ನಮ್ಮ ಸಂಘಟನೆ ಹೋಗ್ತಾಯಿತ್ತು, ನಾವು ಹೋಗ್ತಾಯಿದ್ವು. ಇದು ನನ್ನ ಸೋಷಿಯಲ್ ಆ್ಯಕ್ಟಿವಿಸಮ್ ಬಗ್ಗೆ ನಾನು ಹೇಳ್ಬೋದಾದ ಕೆಲವು ಮಾತು. ನೋಡಿ, ಈಗ ನಾನು ನಿಮ್ಮ ಹತ್ರ ಒಂದು ತುಂಬ ಸೂಕ್ಷ್ಮವಾದ ಪ್ರಶ್ನೆ ಕೇಳ್ತೇನೆ. ಸೂಕ್ಷ್ಮ ಅಂದರೆ ಕೆಲವರಿಗೆ ಸೂಕ್ಷ್ಮ, ವಿಚಾರವಾದಿ ಅಂತ ಹೇಳಿದಿರಿ ನೀವು. ಹಾಗೇನು ವಿಚಾರವಾದಿ ಅನ್ನುವಾಗ ನನಗೆ ಒಂದು ಪ್ರಶ್ನೆ ಬರೋದು ಅಂದರೆ, ವಿಚಾರವಾದಿಗಳಿಗೆ ಧರ್ಮದ ಬಗ್ಗೆ ಏನು ಅವರಿಗೆ ಒಂದು ಅಭಿಪ್ರಾಯ ಅಂತ. ನಾನು ಕೇಳಿ ಬಂದ ಹಾಗೆ ನೀವು ನಾಸ್ತಿಕರು ಅಂತ ಹೇಳ್ತಾರೆ ಜನ. ಅದು ಎಷ್ಟು ಸತ್ಯ? ನಿಮಗೆ ಧರ್ಮದ ಬಗ್ಗೆ ಏನು ಅಭಿಪ್ರಾಯ ಸ್ವಲ್ಪ ಹೇಳ್ತೀರಾ? ಸಾಮಾನ್ಯವಾಗಿ ಜನ ನನ್ನ ನಾಸ್ತಿಕ ಅಂತ ಕರೀತಾರೆ. ನಾಸ್ತಿಕ, ಆಸ್ತಿಕ ಈ ಎರಡೂ ಶಬ್ದಗಳ ವಿವರಣೆ ಭಾಳ ದೀರ್ಘವಾದಂಥ, ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡ್ತಾ ಕೂತ್ಕೊಳ್ಳೋದು ಉಚಿತವಾಗುವುದಿಲ್ಲ. ಆದರೆ ದೇವರು ಇಲ್ಲ ಅನ್ನೋದು ನಾಸ್ತಿಕ ಅಂತ ಜನ ತಿಳ್ಕೊಂಡಿದ್ದಾರೆ. ಆದರೆ ನಾಸ್ತಿಕ ಪದದ ವ್ಯಾಪ್ತಿ ಅದಲ್ಲ, ಇರಲಿ, ಅದರ ಬಗ್ಗೆಯೂ ಕೂಡ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಆದರೆ ದೇವರು ಇಲ್ಲ ಅಂತ ವಾದಿಸುವ ಅಥವಾ ದೇವರು ಇದೆ ಅಂತ ವಾದಿಸುವ ಈ ಎರಡೂ ವ್ಯಕ್ತಿಯು ನಾನಲ್ಲ. ಅಂದರೆ ದೇವರು ಮನುಷ್ಯನ ಸೃಷ್ಟಿ, ಲಕ್ಷಾಂತರ ವರ್ಷಗಳ ವಿಕಾಸದ ಆತ್ಯಂತಿಕ ಘಟ್ಟದಲ್ಲಿ ಈ ಹೋಮೋಸೆಪಿಯನ್ ಎನ್ನುವಂಥ ಮನುಷ್ಯ ಸ್ಪೀಸೀಸ್ ಈ ಜಗತ್ತಿನಲ್ಲಿ ಉಗಮವಾಯಿತು. ಈ ಹೋಮೋಸೆಪಿಯನ್ಗಿಂತ ಮುಂಚೆ ಕ್ರೊಮ್ಯಾಗ್ನನ್, ನ್ಯಾಂಡರ್ತಲ್, ಜಾವಾ ಮ್ಯಾನ್, ಬೇರೆ ಬೇರೆ ಮನುಷ್ಯ ರೇಸ್ಗಳು ಇದ್ದು ಅವುಗಳೆಲ್ಲ ನಾಶ ಹೊಂದಿ ಕೊನೆಗೆ ಹೋಮೋಸೆಪಿಯನ್ ಆಯಿತು. ಮೊದಲಿಗೆ ವೈರಸ್, ಬ್ಯಾಕ್ಟೀರಿಯಾ, ಕಾರ್ಡೇಟಾ, ನಾನ್ ಕಾರ್ಡೇಟಾ, ಇನ್ವರ್ಟಿಬ್ರೇಟಾ, ವರ್ಟಿಬ್ರೇಟಾ, ಹೀಗೆ ಜೀವ ವಿಕಾಸದ ಕೊನೆಯ ಹಂತದಲ್ಲಿ ಈ ಮನುಷ್ಯ ಸಹಸ್ರಾರು ವರ್ಷಗಳಲ್ಲ, ಲಕ್ಷಾಂತರ ವರ್ಷಗಳ ಕಾಲ ಅವನು ಈ ಭೂಮಿಯಲ್ಲಿದ್ದಾಗಲೂ ಅವನ ತಲೆಯಲ್ಲಿ ದೇವರ ಕಲ್ಪನೆ ಬಂದಿರಲಿಲ್ಲ. ಈ ದೇವರ ಕಲ್ಪನೆ ಉಗಮಕ್ಕೆ ಹೆಚ್ಚಂದರೆ ಒಂದು 10,000 ವರ್ಷ ಇದ್ದಿರಬಹುದು. ಅಂದರೆ ಇದು ಮನುಷ್ಯನ ಒಂದು ಕಲ್ಪನೆ.
ದೇವರು ಮನುಷ್ಯನನ್ನು ಸೃಷ್ಟಿಸಿದನೋ ಅಥವಾ ಮನುಷ್ಯನು ದೇವರನ್ನು ಸೃಷ್ಟಿಸಿದನೋ ಅಂತ ಕೇಳಿದರೆ ದೇವರು ಮನುಷ್ಯನ ಸೃಷ್ಟಿ ಎನ್ನುವುದು ನನ್ನ ವಾದ. ಆದರೆ ಈ ವಾದವನ್ನೇ ಹೇಳ್ತಾ ನಾನು ಹೋಗುವುದಿಲ್ಲ. ದೇವರಿಲ್ಲ ಅಂತ ತೋಲ್ ಬಡ್ಕೊಳ್ತಾ ಕೂತ್ಕೊಳ್ಳೋದಿಲ್ಲ. ಯಾತಕ್ಕಂದರೆ ದೇವರಿಲ್ಲ ಅನ್ನೋದು ಎಥೆಯಿಸಮ್, ಆಗ್ನಾಸ್ಟಿಸಮ್, ಸ್ಕೆಪ್ಟಿಸಿಸಮ್, ಸಿನಿಸಿಸಮ್, ಈ ಎಲ್ಲ ಪದಗಳು ಬೇರೆ ಬೇರೆ ಅರ್ಥದಲ್ಲಿ ಇದನ್ನು ಹೇಳುವಂಥ, ಈ ತತ್ವವನ್ನು ಹೇಳುವಂಥ ಅಂಶಗಳಿವೆ. ಒಟ್ಟಿನಲ್ಲಿ ಐ ಆಮ್ ಎ ಮೆಟೀರಿಯಲಿಸ್ಟ್, ಭೌತವಾದಿ. ಆದರೆ ನಾನು ಒಬ್ಬ ಮೆಕ್ಯಾನಿಕಲ್ ಮೆಟೀರಿಯಲಿಸ್ಟ್ ಅಲ್ಲ, ಅಂದರೆ ಯಾಂತ್ರಿಕ ಭೌತವಾದಿ ಅಲ್ಲ. ನೀವು ಧರ್ಮದ ಬಗ್ಗೆ ನನ್ನ ಅಭಿಪ್ರಾಯ ಕೇಳಿದೆ. ಮೆಕ್ಯಾನಿಕಲ್ ಮೆಟೀರಿಯಲಿಸಮ್ಮಿಗೂ ನಾನು ತಡೆದ ನಿಲುವು ಡೈರೆಕ್ಟಿಕಲ್ ಮೆಟೀರಿಯಲಿಸಮ್ಮಿಗೂ ಏನು ವ್ಯತ್ಯಾಸ ಅಂದರೆ, ಸಾಮಾನ್ಯ ಜನ ತಮ್ಮ ನೋವು, ಸಂಕಟ ಇದಕ್ಕೆಲ್ಲ ಪರಿಹಾರವಾಗಿ, ಒಂದು ಆಧಾರವಾಗಿ ದೇವರನ್ನು ನಂಬಿಕೊಂಡಿದ್ದಾರೆ. ಇದನ್ನು ನಾನು ವಿವರಿಸಲಿಕ್ಕೆ ಕಾರ್ಲ್ ಮಾರ್ಕ್ಸ್ರವರ ಒಂದು ಹೇಳಿಕೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಮಾರ್ಕ್ಸ್ರವರು ಹೇಳಿದಂಥ ರಿಲಿಜಿಯನ್ ಇಸ್ ದಿ ಓಫಿಯಮ್ ಆಫ್ ದಿ ಪೀಪಲ್, ಎಲ್ಲ ಜನರು ಅದನ್ನು ಹೇಳ್ತಾರೆ. ಕಾರ್ಲ್ ಮಾರ್ಕ್ಸ್ ನಾಸ್ತಿಕ, ಅದು ಒಂದು ಅಫೀಮು, ಧರ್ಮ ಅಂದರೆ ಒಂದು ಅಫೀಮು ಅಂತ ಮಾತ್ರ ಅವ್ರು ಹೇಳ್ತಾರೆ. ಆದರೆ ಮಾರ್ಕ್ಸ್ರವರು ಏನು ಹೇಳಿದ್ದಾರೆ ಅಂದರೆ, ರಿಲಿಜಿಯನ್ ಇಸ್ ದಿ ಸೈ ಆಫ್ ದಿ ಒಪ್ರೆಸ್ಡ್ ಕ್ಲಾಸ್. ಧರ್ಮವೆನ್ನುವುದು ಶೋಷಿತ ಜನರ ನಿಟ್ಟುಸಿರು. ಇಟ್ ಈಸ್ ದಿ ಹಾರ್ಟ್ ಆಫ್ ದಿ ಹಾರ್ಟ್ಲೆಸ್ ಸೊಸೈಟಿ. ಇದು ಹೃದಯಹೀನ ಸಮಾಜದ ಹೃದಯ. ಯಾರೂ ಇಲ್ಲ ಅನ್ನುವಾಗ ಓ ದೇವರೇ ನೀನಾದರೂ ನೋಡ್ಕೋ ಅನ್ನುವಂಥದ್ದು. ಇಟ್ ಇಸ್ ದಿ ಹಾರ್ಟ್ ಆಫ್ ದಿ ಹಾರ್ಟ್ಲೆಸ್ ಸೊಸೈಟಿ. ಇಟ್ಸ್ ದಿ ಸ್ಪಿರಿಟ್ ಆಫ್ ದಿ ಸ್ಪಿರಿಟ್ಲೆಸ್ ಕಂಡೀಷನ್. ಇದು ಶಕ್ತಿಹೀನ ಪರಿಸ್ಥಿತಿಗಳ ಶಕ್ತಿ. ಆದರೆ ಇಟ್ ಈಸ್ ಎನ್ ಇಲ್ಯೂಷನ್. ಇದು ಒಂದು ಭ್ರಮೆ. ಟು ಡಿಸ್ಟ್ರಾಯ್ ದಿ ಇಲ್ಯೂಷನ್ you have to demand to destroy the illusionary happiness of the people is to demand the real happiness of the people. ಸಂಕಟದಲ್ಲಿರುವ, ಶೋಷಣೆಗೊಳಗಾಗಿರುವ ವ್ಯಕ್ತಿ ಈ ಧರ್ಮದ ಭ್ರಮೆಯಲ್ಲಿರ್ತಾನೆ. ಆದರೆ ಈ ಭ್ರಮೆಯನ್ನು ಕಿತ್ತೊಗೆಯಲಿಕ್ಕೆ ಆತನಿಗೆ ನಿಜವಾದ ಸುಖ ಬೇಕು. ಎಲ್ಲಿವರೆಗೆ ನಿಜವಾದ ಸುಖ, ಆರ್ಥಿಕ ಸಮಾನತೆ ಬರುವುದಿಲ್ಲೋ ಅಲ್ಲಿವರೆಗೆ ಈ ಭ್ರಮೆಯನ್ನು ಕಳಚಿ ಹಾಕುವುದು ಅಸಾಧ್ಯ. ಆದ್ದರಿಂದ ಯಾರ ನಂಬಿಕೆಗಳು ಹೇಗಿದೆಯೋ ಅವರು ಅದರಂತಲೇ ಬದುಕಲಿ, ಅವರ ಮನಸ್ಸಿಗೆ ನೋವುಂಟು ಮಾಡಬಾರ್ದು. ನನ್ನ ವಿಚಾರ ನನಗೆ ನಿಮಗೆ ಹೇಳ್ಕೊಳ್ಳೋದಾದರೆ, ನನ್ನ ಮಗ ಒಬ್ಬ ದೊಡ್ಡ ಪುರೋಹಿತ. ಅವನು ನೀವು ಹೇಳುವ ಅರ್ಥದಲ್ಲಿ ದೊಡ್ಡ ಆಸ್ತಿಕ. ಆದರೆ ನನಗೆ ಇವ್ಯಾವುದರಲ್ಲೂ ವಿಶ್ವಾಸವಿಲ್ಲ, ನಂಬಿಕೆ ಇಲ್ಲ. ನನ್ನ ವಿಚಾರವನ್ನು ನಾನು ಸ್ಪಷ್ಟಗೊಳಿಸಿದ್ದೇನೆ ಅಂತ ತಿಳ್ಕೊತೀನಿ. ನಿವೃತ್ತಿಯಾಗಿ 8 ವರ್ಷಗಳಾದವು. ನನಗೆ ಸಾಹಿತ್ಯಿಕ ವಾತಾವರಣ ನಮ್ಮ ಊರಿನಲ್ಲಿ ಅಷ್ಟೊಂದು ಉತ್ತಮ ಮಟ್ಟದ್ದಾಗಿಲ್ಲದಿದ್ದರೂ ಸಹ ನನಗೆ ಆವಾಗ ಮನೆಗೆ ಬಂದು, ಅಂದರೆ ವಾರದಲ್ಲಿ ಒಂದು ದಿನ ಶನಿವಾರ ಅಥವಾ ಆದಿತ್ಯವಾರ ಒಂದು 2 ಗಂಟೆ 3 ಗಂಟೆ ನನ್ನೊಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ, ಸಾಹಿತ್ಯಿಕ ದಾರ್ಶನಿಕ ವಿಚಾರಗಳು ಸಂವಾದ ಮಾಡಿ ಒಂದು ರೀತಿಯಲ್ಲಿ ನನ್ನನ್ನು ವಾರ್ಮಪ್ ಮಾಡ್ತಾ ಇದ್ದಂಥ ನನ್ನ ಕಿರಿಯ ಗೆಳೆಯ ಡಾಕ್ಟರ್ ಕೃಷ್ಣರಾಜ ಕರವನನ್ನು ನಾನಿಲ್ಲಿ ನೆನಪು ಮಾಡ್ಕೊಳ್ತೇನೆ. ಅವರು ಆಳ್ವಾಸ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರು. ವೈಯಕ್ತಿಕ ಬದುಕಿನ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳುವುದು ನಿಜವಾಗಿಯೂ ತಪ್ಪೇನಾಗಲಾರದು. ನೀವು ಕೇಳ್ತಾ ಇದ್ದೀರಿ. ಏನಂತಂದರೆ, ನನ್ನ ಬದುಕಿನಲ್ಲಿ ಕೊಲ್ಲೂರಿನ ಅರ್ಚಕರ ಮಗಳು ಕೆ ಕಮಲ ಸಂಪರ್ಕಕ್ಕೆ ಬಂದದ್ದು 1971ನೇ ಇಸ್ವಿಯಲ್ಲಿ. ಆಕೆ ಉತ್ತಮ ವಾಗ್ಮಿ,
ಸಂಗೀತ, ಸಾಹಿತ್ಯ, ಕಲೆ ಇವುಗಳಲ್ಲೆಲ್ಲ ಪರಿಣತಿಯನ್ನು ಹೊಂದಿದವಳು. ನಾನು ಆಕೆಯೊಂದಿಗೆ 73ರಲ್ಲಿ ವಿವಾಹವಾದ. ಆಕೆಯ ಸಂಸ್ಕಾರಗಳು ಸಂಪ್ರದಾಯಬದ್ಧವಾಗಿದ್ದರೂ ನನ್ನ ಜೊತೆಗೆ ಬದುಕು ಆರಂಭಿಸಿದ ಮೇಲೆ ನನ್ನ ವೈಚಾರಿಕ ನಿಲುವನ್ನು ಆಕೆ ಒಪ್ಪಿಕೊಂಡಳು. ಎಲ್ಲಿವರೆಗಂದರೆ ನಾನು ಏನೇ ಬರೆದರೂ ಸಹ ಅದನ್ನು ಮೊತ್ತ ಮೊದಲಿಗೆ ಓದುವುದು ನನ್ನ ಹೆಂಡತಿ ಈ ಕಮಲಾ ಅವರು. ಮತ್ತು ಪ್ರೂಫ್ ಬಂದಾಗ ಪ್ರೂಫ್ ರೀಡಿಂಗ್ ಮಾಡುವಂಥದ್ದು ಕೂಡ ಆಕೆ. ಹೀಗೆ ಒಂದು ಅತ್ಯುತ್ತಮವಾದಂಥ ಬೌದ್ಧಿಕ ಸಾಹಚರ್ಯ ನನಗೆ ಲಭಿಸಿದ್ದರಿಂದ ನನ್ನ ಜೀವನದ ಸಾಹಿತ್ಯಿಕ ಚಟುವಟಿಕೆಗಳಿಗಾಗಲಿ, ಕ್ರಾಂತಿಕಾರಿ ವಿಚಾರಗಳ ಬಗೆಗಾಗಲಿ, ಅಥವಾ ವೈಜ್ಞಾನಿಕ ನಿಲುವಿನ ವಿಸ್ತರಣೆಗಾಗಲಿ ಅತ್ಯಂತ ಉತ್ತಮ ಸಹಾಯಕಿಯಾಗಿ ಈ 48 ವರ್ಷ ನಾವು ಜೀವನವನ್ನು ಅತ್ಯುತ್ತಮವಾಗಿ ಸಾಗಿಸಿದ್ದೇವೆ. ಇದರಿಂದಾಗಿ ನನಗೆ ಈ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಕಸ್ಮಿಕ ಎಂಬಂತೆ ಅಮೇರಿಕದಲ್ಲಿ ನನ್ನ ಸಂದರ್ಶನ ನೀವು ರವಿಕಿರಣ್ ಭಂಡಾರಿಯವರು ಮಾಡಿದಿರಿ. ನನಗೆ ಬಹಳ ಸಂತೋಷ ಆಗಿದೆ. ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮಗೆ. ನಿಮ್ಮ ಪರಿಚಯ ನನ್ನ ಹಳೆಯ ವಿಠ್ಠಲ್ ಪುತ್ತೂರಿನಿಂದ ಆಯಿತು. ಈ ಮೂಲಕ ಇಂಥ ಒಂದು ಸಂದರ್ಶನವನ್ನು ನೀವು ನಡೆಸಿಕೊಟ್ರಿ. ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಾಗೆ ಇದಕ್ಕೆ ನನ್ನ ಮಗಳ ಒತ್ತಾಯ, ಒತ್ತಡ, ಆಗ್ರಹ ಭಾಳ ಕಾರಣ. ಅಂತೆ ನನ್ನ ಅಳಿಯ ಕೂಡ. ಹಾಗಾಗಿ ನನ್ನ ಮಗಳು ಅಶ್ವಿನಿ BK ಮತ್ತು ಅಳಿಯ ವಿಠ್ಠಲ್ ಪುತ್ತೂರ್ ಇವರಿಬ್ಬರನ್ನು ಹಾರ್ದಿಕವಾಗಿ ಸ್ಮರಿಸಿಕೊಳ್ತೇನೆ.